ನಮಸ್ತೆ. ಹಾಯ್. ಇವತ್ತಿನ ಕನ್ನಡ ಫಿಲ್ಮಿ ಕ್ಲಬ್ ಪಾಡ್ಕಾಸ್ಟಲ್ಲಿ ವಿ ಹ್ಯಾವ್ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾದ ಡೈರೆಕ್ಟರ್ ಸಮರ್ಥ್ ಕಡ್ಗೋಲ್. ಸುಮಾರು ವಿಚಾರಗಳನ್ನ ಮಾತಾಡೋಣ ಬಿಕಾಸ್ EAK is something that I was very personally following their travel because ಎಲ್ಲದರಲ್ಲೂ they were hitting the top mark, but still ನನಗನ್ಸಿರೋಂಗೆ it did not meet ದ ರಿಕ್ವೈರ್ಡ್ ನಂಬರ್ ಆಫ್ ಫುಟ್ಫಾಲ್ಸ್ ಅನ್ನಿಸ್ತು. ಏನಿರ್ಬೋದು ಅದರಿಂದ ಶುರು ಮಾಡ್ಕೊಂಡು ಒಂದೊಂದೇ ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಬಿಫೋರ್ ಆಲ್ ದ್ಯಾಟ್ ವಿಲ್ ವೆಲ್ಕಮ್ ಸಮರ್ಥ್ ಸರ್ ಟು ಅವರ್ ಪಾಡ್ಕಾಸ್ಟ್. ಸರ್, ವೆಲ್ಕಮ್. Hi guest. Hi. And another thing is, today as you all are able to see in the frame, we have a packed house of audiences, so we'll also be taking questions from our KFC members once we start off with 2-3 questions initially. ಸಮರ್ಥ್ ಅವರೇ, ಮೊದಲನೇದಾಗಿ ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಾನು ನಿಮಗೆ ರೀಸೆಂಟ್ಲಿ ವೆನ್ ಐ ಮೆಟ್ ಯು ಆ್ಯಂಡ್ ದೂರತಿರಾಯನ ಪ್ರೀಮಿಯರ್ ಆಲ್ಸೋ, ಅದರಲ್ಲೂ ನಾವು ಮಾತಾಡ್ತಿದ್ವಿ. ಹೌದು. ಅಂದರೆ ವೆನ್ ಇಟ್ ಕಮ್ಸ್ ಟು ಮೇಕಿಂಗ್, ಇಟ್ ಹ್ಯಾಸ್ ಕ್ರಾಸ್ ದ್ಯಾಟ್ ಮಾರ್, ಅಂದರೆ ಟಾಪ್ ಲೆವೆಲ್ ಮೇಕಿಂಗ್ ಇದೆ. ವೆನ್ ಇಟ್ ಕಮ್ಸ್ ಟು ಕಾಂಟೆಂಟ್, ಪರ್ಸ್ನಲಿ ಐ ಫೆಲ್ಟ್ ತುಂಬ ಚೆನ್ನಾಗಿದೆ. ಎಸ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಮಾರ್ಕೆಟಿಂಗ್, ಐ ಗೆಸ್ ರೀಸೆಂಟ್ಲಿ ಬಂದಿರೋ ಸಿನಿಮಾಗಳಲ್ಲಿ ಯು ಗೈಸ್ ವೆಂಟ್ ಆಲ್ ಇನ್ ಅನ್ನಿಸ್ತು. ಆ್ಯಂಡ್ ಯು ಆಲ್ಸೋ ಹ್ಯಾವ್ ನೋನ್ ನೇಮ್ಸ್. ಅರೆ, ಯಾವುದೋ ಒಂದು ಸಿನಿಮಾ ಎಲ್ಲೋ ಒಂದು ಕಡೆ ನಾವು ಅಂದ್ಕೊಂಡಂಗೆ ವರ್ಕ್ ಆಗಿಲ್ಲ ಅನ್ನಿಸ್ದಾಗ ನಮಗೇನು ಯೂಶ್ವಲಿ ಅನ್ಸೋದು, ಎಲ್ಲ ಚೆನ್ನಾಗಿತ್ತು, ಕತೆ ಚೆನ್ನಾಗಿಲ್ಲ, ಅಲ್ಲ ಎಲ್ಲ ಚೆನ್ನಾಗಿತ್ತು, ನೋನ್ ನೇಮ್ಸ್ ಇರಲಿಲ್ಲ, ಎಲ್ಲ ಮಾರ್ಕೆಟಿಂಗ್ ಮಾಡಲಿಲ್ಲ, ಅಲ್ಲ ಪ್ರೊಡಕ್ಷನ್ ವ್ಯಾಲ್ಯೂ ಡೌನ್ ಇತ್ತು ಅಂತ. ಬಟ್ ಯುವರ್ ಫಿಲಮ್ ಅಂದರೆ ಇದೊಂಥರ ಕೇಸ್ ಸ್ಟಡಿ ಆಗೋಗಿದೆ. ಇಟ್ ಹ್ಯಾಸ್ ಎವ್ರಿಥಿಂಗ್, ಬಟ್ ಸ್ಟಿಲ್ ವಿ ಆರ್ ನಾಟ್ ಟ್ರೈಂಗ್ ಟು ಬ್ಲೇಮ್ ದಿ ಆಡಿಯನ್ಸಸ್, ಆರ್ ವಿ ಆರ್ ನಾಟ್ ಟ್ರೈಂಗ್ ಟು ಟೆಲ್ ಜನ ಬರ್ತಿಲ್ಲ ಅನ್ನೋ ಅದ್ರ ಕಡೆಗೆ ನಮ್ಮ ವಾದ ಹೋಗ್ತಿಲ್ಲ. What could be the reasons, one, though, if you agree that it didn't work as you expected? ಫಸ್ಟ್ ಆಫ್ ಆಲ್, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮಿ ಟು ದಿಸ್ ಪಾಡ್ಕಾಸ್ಟ್. ಸೊ ಹೌದು, ನಾವು ಟು ಬಿ ಆನೆಸ್ಟ್, ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಥರ ಫುಟ್ಫಾಲ್ಸ್ ಬರಲಿಲ್ಲ. ಕೇಸ್ ಸ್ಟಡಿ ಅಂತಂದಾಗ ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ಸೊ ಎಷ್ಟೋ ಜನ ಫಿಲ್ಮ್ ಮೇಕರ್ಸ್ ಕಾಲ್ ಮಾಡಿದ್ರು, ಈ ಸಿನಿಮಾ ಓಡಬೇಕಾಯಿತು, ಇದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಸೊ ಇದ್ರ ಮೇಲೆ ಹೋಪ್ಸ್ ಇಟ್ಟಿದ್ವಿ. ಸೊ ಇದು ವರ್ಕ್ ಆಗಿತ್ತಂದರೆ ನಾವು ಟ್ರೈ ಮಾಡ್ತಾಯಿದ್ವಿ ರಿಲೀಸ್ ಮಾಡೋಕ್ಕೆ. ಅಂದರೆ ಭಾಳಷ್ಟು ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ಬಿಕಾಸ್ ದೇ ವರ್ ಜಸ್ಟ್ ವೇಟಿಂಗ್. ಈ ಥರ ಒಂದು ಸಿನಿಮಾ ಬಂದಾಗ ಒಂದು ಬ್ರೇಕ್ ಥ್ರೂ ಸಿಗುತ್ತೆ ಅಂತ, ಆಡಿಯನ್ಸ್ ಥಿಯೇಟರ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದೇ ಹೇಳ್ತಾರೆ, ಇಟ್ಸ್ ಲೈಕ್ ಅ ಕೇಸ್ ಸ್ಟಡಿ ಫಾರ್ ಆಲ್ಸೋ. ಬಟ್ ಒನ್ ಥಿಂಗ್ ಫಾರ್ ಶೋರ್ ಏನಂದರೆ, ನಾವು ಆಡಿಯನ್ಸ್ ಏನು ಫೀಡ್ ಮಾಡ್ತಾ ಇದೀವಿ ಅಂತ ಲಾಸ್ಟ್ 2 ಇಯರ್ಸಿಂದ ನೀವು ನೋಡಿದಾಗ ಭಾಳಷ್ಟು ರಿವ್ಯೂಸ್ ಅಂದರೆ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೇನು ಜನಗೆ ಅವರು ಚೆನ್ನಾಗಿದೆ ಅಂತ ಹೇಳಿ ಪುಷ್ ಮಾಡ್ತಾ ಇದ್ದಾರೆ. ಲೈಕ್ ಮೇ ಬಿ ಏನಂತಾರೆ, ಪೇಯ್ಡ್ ರಿವ್ಯೂಸ್ ಇರ್ಬೋದು, ಅವೆಲ್ಲ ಆ್ಯಕ್ಚುಲಿ ಯಾವಾಗ ಆಡಿಯನ್ಸ್ ಆ ಎಕ್ಸ್ಪೆಕ್ಟೇಷನ್ಗೆ ಹೋಗ್ತಾರೆ ಥಿಯೇಟರ್ನಲ್ಲಿ, ಅಲ್ಲಿ ಹೋಗಿ ನೋಡಿದಾಗ ಅದು ಎಕ್ಸ್ಪೆಕ್ಟೇಷನ್ ಮೀಟ್ ಆಗೋಲ್ಲ, ಅವಾಗ ಡಿಸಪಾಯಿಂಟ್ ಆಗ್ತಾರೆ. ಮೇ ಬಿ ಒನ್ ಆಫ್ ದ ರೀಸನ್ ಅದು ಇರ್ಬೋದು. ನಾವು ಈಗ ಹೋಗಿ ನೀವು ಎಕ್ಸ್ನಲ್ಲಿ ಹೋಗಿ ನೋಡಿದಾಗ ಎಡಗೈ ಅಪಘಾತಕ್ಕೆ ಅಂದಾಗ ಐ ಥಿಂಕ್ ಓನ್ಲಿ 1 ಅಥವಾ 2 ಟ್ವೀಟ್ಸ್ ಅಷ್ಟೇ ನಮ್ಮ ಫೇವರ್ನಲ್ಲಿ ಇರಲಿರ್ಬೋದು. ಬಟ್ ಎಲ್ಲ ನೋಡಿದಾಗ ಇಟ್ಸ್ ಲೈಕ್ ಪಾಸಿಟಿವ್, ಅಟ್ಲೀಸ್ಟ್ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವಾಗ ಒಬ್ಬ ದುಡ್ಡು ಕೊಟ್ಟು ಹೋಗಿ ಥಿಯೇಟರ್ನಲ್ಲಿ ನೋಡ್ತಾನೆ, ಅವನು ಎಂಡೋಸ್ ಮಾಡ್ತಾನೆ ನಿಮ್ಮ ಸಿನಿಮಾ ಬಗ್ಗೆ, ಸೊ ಐ ಥಿಂಕ್ ಹಿ ನೋಸ್ ದಟ್ ವ್ಯಾಲ್ಯೂ. ಬಟ್ ಅನ್ಫಾರ್ಚುನೇಟ್ಲಿ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅದ್ರ ಪ್ರಕಾರ ಆಗಲಿಲ್ಲ. ಬಟ್ ದ ಗುಡ್ ಥಿಂಗ್ ಈಸ್, ನೆಕ್ಸ್ಟ್ ಯಾವಾಗ ನಾವು ಸಿನಿಮಾ ಮಾಡ್ತೀವಿ, ಓಕೆ ಈ ಥರ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಒಂದು ವಿ ಹ್ಯಾವ್ ಕ್ರಿಯೇಟೆಡ್ ಅ ಬ್ರ್ಯಾಂಡ್. ಸೊ ದಟ್ ಈಸ್ ಫಾರ್ ಶೋರ್, ಬಿಕಾಸ್ ವೆನ್ ಎವರ್ ಐ ಮೀಟ್ ಪೀಪಲ್, ವೆನ್ ಐ ಸೇ ಎಡಗೈ ಅಪಘಾತಕ್ಕೆ ಕಾರಣ, ದೇ ನೋ ಅಬೌಟ್ ಇಟ್. ಸೊ ವಿ ಆರ್ ಇನ್ ದಟ್ ಸಿಚುವೇಶನ್. ನಾವು ಆ್ಯಕ್ಚುಲಿ ಈಗ ಬ್ರ್ಯಾಂಡು ಮತ್ತು ಸರ್ವಿಸ್ ಹೇಗೆ ಅವ್ರದ್ದು ಬ್ರ್ಯಾಂಡ್ ರೀಕ್ರಿಯೇಟ್ ಮಾಡಬೇಕಲ್ಲ, ಆ ಥರ ರೀಕ್ರಿಯೇಟ್ ಮಾಡಬೇಕಾಗಿದೆ ನಿಮ್ಮದು ಫಿಲ್ಮು ಆ್ಯಸ್ ಅ ಪೊಸಿಷನಿಂಗ್ ಆ ಥರ. ಸೊ ಐ ಥಿಂಕ್ ಒನ್ ಆಫ್ ದ ರೀಸನ್ ಅದು ಇರ್ಬೋದು, ಯಾಕಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾರೆ, ಡಿಸಪಾಯಿಂಟ್ ಆಗ್ತಾರೆ. ಇಲ್ಲ, ಸೊ ಯಾರಿಗೂ ಬ್ಲೇಮ್ ಮಾಡೋಕ್ಕೆ ಬರೋಲ್ಲ ಅವಾಗ. ಸೊ ನಾವು ಆ್ಯಸ್ ಎ ಇಂಡಸ್ಟ್ರಿ ಒಳ್ಳೆ ಸಿನಿಮಾ ಮಾಡ್ಕೊತ ಹೋದಾಗ ಆಡಿಯನ್ಸ್ ಥಿಯೇಟರ್ ಬರ್ತಾ ಹೋಗ್ತಾರೆ. ಸೊ ಐ ಥಿಂಕ್ ದಿಸ್ ಇಸ್ ಅ ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್. ಐ ಥಿಂಕ್ ಸೊ ಯಾವಾಗ OTTನಲ್ಲಿ ಬರುತ್ತೆ, ದೇ ಮೈಟ್ ರಿಯಲೈಸ್, ಓಕೆ ಇದೊಂದು ಒಳ್ಳೆ ಸಿನಿಮಾ ಮಿಸ್ ಮಾಡಿದ್ವಿ ಅಂತ. ಸೊ ದಟ್ಸ್ ಒನ್ ಥಿಂಗ್. ಆ್ಯಂಡ್ ಇನ್ನೂ ತನಕ ಅನಲೈಸ್ ಮಾಡ್ತಾನೆ. ಇಟ್ಸ್ ಬಿನ್ ಆಲ್ಮೋಸ್ಟ್ 40 days. ಸೊ ಐ ಆಮ್ ಸ್ಟಿಲ್ ಟ್ರೈ ಟು ರಿಸರ್ಚ್ ವಾಟ್ ವೆಂಟ್ ರಾಂಗ್ ಅಂತ, ಬಿಕಾಸ್ ಈ ಸಿನಿಮಾದ ಮಾರ್ಕೆಟಿಂಗೇ ಐ ಥಿಂಕ್ ಇಟ್ ವಾಸ್ ಒನ್ ಆಫ್ ದ ಯೂನಿಕ್. ದಟ್ಸ್ ವಾಟ್ ಹ್ಯಾಪನ್ ಟು ಹಿಯರ್. ಸೊ ಎಲ್ಲರೂ ಇದ್ರ ಬಗ್ಗೆ ಟ್ವೀಟ್ ಮಾಡಿದರು, ಇದು ಈ ಕ್ಯಾಂಪೇನ್ ಎಲ್ಲಕ್ಕಿಂತ ಡಿಫ್ರೆಂಟ್ ಆದ. ಮತ್ತು ದಿಗಂತ್ ಅವರು ಎಲ್ಲ ಆನ್ ಸ್ಟ್ರೀಟ್ ಹೋದರು ಈ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡೋಕ್ಕೆ. ಮತ್ತು ವಿ ಹ್ಯಾಡ್ ಅ ವೆರಿ ಯೂನಿಕ್ ಕಾಂಟೆಂಟ್ ಟು ಅಡ್ರೆಸ್ ಅಲ್ವಾ. ಲೆಫ್ಟ್ ಹ್ಯಾಂಡರ್ಸ್ ಬಗ್ಗೆ ಇದೇ ತನಕ ಯಾರೂ ಸಿನಿಮಾ ಮಾಡಿರಲಿಲ್ಲ. ಆ್ಯಂಡ್ ಯಾವ್ಯಾವ ನಾವು ಐ ಥಿಂಕ್ ಎಲ್ಲ ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಸ್ಗೆ ಅವ್ರದ್ದೇ ಥರ ಒಂದು ಪೆನಿಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಡಿಯನ್ಸ್ಗೆ. ಫಾರ್ ಎಕ್ಸಾಂಪಲ್ ಟೆಕ್ಕಿನ್ ಕಾಣಾದವ್ರಿಗೆ ಲೆಫ್ಟ್ ಹ್ಯಾಂಡರ್ ಪ್ರಾಡಕ್ಟ್ ಕಳಿಸಿದ್ವಿ.
ಎಲ್ಲ ಥರದ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಮಾರ್ಕೆಟಿಂಗ್ನಲ್ಲೂ. ಮತ್ತು ಟ್ರೇಲರು ಅಂತಾರೆ ಇಟ್ಸ್ ಫಸ್ಟ್ ಇದು ಸ್ಟೆಪ್ ಫಾರ್ ಅ ಟಿಕೆಟ್ ಅಂತ. ಸೊ ಅದು ಟ್ರೈ ಮಾಡಿದ್ವಿ. ಟ್ರೇಲರ್ ವಾಸ್ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಯಿತು ಟ್ರೇಲರು. ಸೊ ಮೇ ಬಿ ಅದೇ ಗೊತ್ತಾಗುತ್ತೆ ಮೇ ಬಿ ಇನ್ ಕಮಿಂಗ್ ಡೇಸ್ ವಾಟ್ ವೆಂಟ್ ರಾಂಗ್ ಅಂತ. ಬಟ್ ಸ್ಟಿಲ್ ವಿ ಆರ್ ಹ್ಯಾಪಿ ಬಟ್ ಸ್ಲೈಟ್ಲಿ ಡಿಸಪಾಯಿಂಟೆಡ್. ಸೊ ಐ ಥಿಂಕ್ ಮೋರ್ ದೆನ್ ಅ ಡೈರೆಕ್ಟರ್, ನಾನು ಆ್ಯಸ್ ಅ ಪ್ರೊಡ್ಯೂಸರ್ ಐ ರಿಯಲಿ ವಾಂಟೆಡ್ ದಿಸ್ ಫಿಲ್ಮ್ ಟು ವಿನ್ ಬಿಕಾಸ್ ನನಗೆ ಐ ವಾಸ್ ವೆರಿ ಪ್ಯಾಷನೇಟ್ ಟು ಬಿ ಎ ಪ್ರೊಡ್ಯೂಸರ್. ಸೊ ಮೇ ಬಿ ಈ ಸಿನಿಮಾ ಏನಾದ್ರೆ ಥಿಯೇಟರ್ನಲ್ಲಿ ಆಗ್ತಿತ್ತು ಅಂದರೆ ಐ ಕುಡ್ ಹ್ಯಾವ್ ಗಾಟ್ ಲಾಟ್ ಮೋರ್ ಇನ್ವೆಸ್ಟರ್ಸ್. ಐ ಕುಡ್ ಹ್ಯಾವ್ ಇಂಟ್ರೊಡ್ಯೂಸ್ ಲಾಟ್ ಮೋರ್ ಫಿಲ್ಮ್ ಮೇಕರ್ಸ್ whom I know personally. I think that is one disappointment that I am going to earn. But as a director, I'm getting a calls from producer. That's a good sign. But the thing, more than a director, I wanted to win as a producer. So I could produce a lot more movies. Not just mine, but ಬೇರೆ ಯಾವ filmmakers whom I know closely ಅಂತ. And what? So for now, the reasons that you are able to understand is, one is tumane fake reviews or hyping up a film unnecessarily. So that is one thing that has culturally gone wrong in Kannada cinema space. So ಇನ್ನೊಂದು ಕಡೆ ಹೇಮಂತ್ ರಾವ್ ಅವರು ಹೇಳ್ತಾ ಇದ್ರು that though Agnatavasi was ready a few years ago, they were waiting for the market correction for itself to correct and evolve of that. So ಎಲ್ಲೋ ಒಂದು ಕಡೆ ನಿಮಗೆ ಅನ್ಸುತ್ತಾ because you've already waited for various reasons, EAK has its own journey. Got it. So ನಿಮಗೆ ಸುತ್ತಲೂ ಹೇಳಿರ್ತಾರೆ ಇಲ್ಲ, this is not the right space, not the right time, the Kannada industry is in its downside ಅನ್ನೋ. Got it. So maybe ಒಂದು ಥಾಟ್ ಬಂದಿತ್ತಾ ನಿಮಗೆ, I should have waited for the market correction and See, it's been almost 4 years now. EAK started and it's a long journey. 4 years ಅಂದಾಗ. ಸೊ ಐ ಅಂಡರ್ಸ್ಟ್ಯಾಂಡ್ ಹೇಮಂತ್ ಸರ್ ಏನಂದ್ರು ಅಂತೇಳಿ. ನಾವು ಅಂದ್ಕೊಂಡಿದ್ವಿ, ಐ ಥಿಂಕ್ ಇಫ್ ಕಾಂಟೆಂಟ್ ಇಸ್ ಗುಡ್, ಇಫ್ ಟ್ರೇಲರ್ ಇಸ್ ಗುಡ್, ಇಫ್ ಮಾರ್ಕೆಟ್ ಇಸ್ ಪಾಯಿಂಟ್. ಸೊ ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ವಿ ಥಾಟ್ ಓಕೆ ವಿಲ್ ಟ್ರೈ ಟು ಇನ್ವೈಟ್ ಆಡಿಯನ್ಸ್ ಥ್ರೂ ಅವರ್ ಮಾರ್ಕೆಟಿಂಗ್ ವಾಟ್ ಎವರ್ ವಿ ಕುಡ್ ಡೂ ಅಂತೇಳಿ. ಸೊ ವಿ ವೆಂಟ್ ಆಲ್. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ನಾವು ಏನು ಟ್ರೆಡಿಷನಲ್ ವೇ ಅಂತ ಅನ್ಕೊಂತೀವಿ ಮಾರ್ಕೆಟ್ ಚೇಂಜ್ ಆಗುತ್ತೆ, ಇಟ್ ಈಸ್ ನಾಟ್ ಗೋನ್ ಟು ಹ್ಯಾಪನ್. ದೇ ಆರ್ ಲಾಟ್ ಆಫ್ ಫಿಲ್ಮ್ಸ್ ಅಂದರೆ ವೇಟ್ ಮಾಡ್ತಾ ಇದೆ, ಇನ್ನೂ ಪೈಪ್ಲೈನ್ ಇಲ್ಲದೆ ದೇ ವಾಂಟ್ ಟು ರಿಲೀಸ್. ದೇ ವಾಂಟ್ ಫಿಲ್ಮ್ ಲೈಕ್ ಅಜ್ಞಾತವಾಸಿ ಟು ವಿನ್ ಆರ್ ಎಡಗೈ ಟು ವಿನ್. ಸೊ ಈ ಥರ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ ಅವ್ರು ನಿಮ್ಮದೇ ಆಗಲಿ, ಕರ್ನಾಟಕ ಸೂತ್ರಧಾರ, ದೇ ವಾಂಟ್ ದಿಸ್ ಟೈಪ್ ಆಫ್ ಫಿಲ್ಮ್ಸ್ ಟು ವಿನ್. ಸೊ ಆವಾಗ ಅವರು ಒಂದು ಆ ಸ್ಟೆಪ್ ತೊಗೊಂತಾರೆ. ವಿ ಆರ್ ದಟ್ ಇಂಟ್ಯೂಷನ್ ಬಿಕಾಸ್ ವಿ ಆರ್ ಅ ವೆರಿ ಗುಡ್ ಸ್ಟಾರ್ ಕಾಸ್ಟ್. ವಿ ಆರ್ ದಿಗಂತ್, ವಿ ಆರ್ ನಿರೂಪ್ ಭಂಡಾರಿ, ವಿ ಆರ್ ನಿಧಿ ಸುಬ್ಬಯ್ಯ, ವಿ ಆರ್ ಆಲ್ ನೋನ್ ಫೇಸಸ್, ರೈಟ್? ಸೊ ವಿ ಥಾಟ್ ಅಟ್ಲೀಸ್ಟ್ ವಿ ಕ್ಯಾನ್ ಟೇಕ್ ದ ಸ್ಟೆಪ್ ಅಂತ. ಇಫ್ ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ, ಈಗ ನಮಗೆ ಆ ಸಿನಿಮಾ ನೋಡಿ 4 ವರ್ಷ ಆಗಿ ಮೇ ಬಿ ನಾನು ಹೇಳ್ತಾ ಇದ್ದೀನಿ 4 years ಅಂತ. ಸೊ ಇನ್ನೊಂದು ವರ್ಷ ಆದಮೇಲೆ ಮೇ ಬಿ ಆ ಸಿನಿಮಾ ರಿಲಿವೆಂಟ್ ಅನ್ಸಲ್ಲ ಎಡಗೈ ಮೇ ಬಿ. ಸೊ ಇನ್ನೊಂದು ವರ್ಷ ವೇಟ್ ಮಾಡಿದರೆ ಇಟ್ ಡೋಂಟ್ ಹ್ಯಾವ್ ಬಿನ್ ರಿಲಿವೆಂಟ್ ಬಿಕಾಸ್ ನಾವು ಸ್ಟಿಲ್ ಐ ಆಮ್ ಸೋ ಹ್ಯಾಪಿ ದಟ್ ಪೀಪಲ್ ಆರ್ ಸ್ಟಿಲ್ ಫೀಲಿಂಗ್ ಇಟ್ಸ್ ಅ ರಿಲಿವೆಂಟ್ ಸಬ್ಜೆಕ್ಟ್. ಇಟ್ಸ್ ಬಿನ್ 5 years ಐ ಬೀನ್ ವಿತ್ ದಿಸ್ ಸ್ಕ್ರಿಪ್ಟ್ ಅಲ್ವಾ. ಸೊ ಐ ನೋ ಜನಗೆ ಫ್ರೆಶ್ ಮೇಕಿಂಗ್ ಅಂತ ಅನಿಸುತ್ತೆ, ಸ್ಟೈಲೈಸ್ ಮೇಕಿಂಗ್ ಅಂತ ಅನಿಸುತ್ತೆ. ಇಮ್ಯಾಜಿನ್ ನಾನು ಭಾಳ ನಾರ್ಮಲಾಗಿ ಶೂಟ್ ಮಾಡಿದ್ದೆ ಸಿನಿಮಾ, ನಾರ್ಮಲಾಗಿ ಎಡಿಟ್ ಮಾಡಿದ್ದೆ ಅಂದರೆ ಇಟ್ ವುಡ್ ಹ್ಯಾವ್ ಲಾಸ್ಟ್ ಇಸ್ ಚಾರ್ಮ್ ಅಲ್ವಾ. ನೋ ಮ್ಯಾಟರ್ ವಿ ಹ್ಯಾವ್ ಕಾಂಟೆಂಟ್, ಅಟ್ ದಿ ಎಂಡ್ ಆಫ್ ಡೇ ವಿ ನೀಡ್ ಟು ಹ್ಯಾವ್ ಸಮ್ ಸ್ಪೆಷಲ್ ಎಕ್ಸ್ಟ್ರಾ ಎಲಿಮೆಂಟ್ ಟು ಫಿಲ್ಮ್ ನಾವು. ಬಿಕಾಸ್ ಕನ್ನಡ ಇಂಡಸ್ಟ್ರಿ ಒಂದು ಚಾಲೆಂಜಿಂಗ್ ಮಾರ್ಕೆಟ್. ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ದು ನಾವು ಇದು ಕನ್ಸ್ಯೂಮ್ ಮಾಡ್ತೀವಿ. ಸೊ ನಮಗೆ ಕಾಂಪಿಟೇಷನ್ ಕಾಣೋದಷ್ಟೇ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಎಲ್ಲ ಕಂಪೇರ್ ಆಗುತ್ತೆ. ಸೊ ಅದಕ್ಕೆ ಆಡಿಯನ್ಸ್ಗೂ ಪ್ಲೇ ಮಾಡೋಕ್ಕೆ ಬರಲ್ವಾ. ಸೊ ಅದಕ್ಕೆ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ಅಟ್ಲೀಸ್ಟ್ ಮೇಕಿಂಗಲ್ಲಿ ಒಂದು ಏನಾದ್ರು ಸ್ಪೆಷಲ್ ಇರಬೇಕು ಅಥವಾ ಏನಾದ್ರು ಇರಬೇಕು ಅಂತ. ಸೊ ಐ ಥಿಂಕ್ ವೇಟ್ ಮಾಡೋದ್ರಿಂದ ವಿಡಾವ್ ಅಂದರೆ 1 ವರ್ಷ ಆದಮೇಲೆ ಇನ್ನೊಂದು ಯಾವುದೋ ಎಡಗೈ ಥರ ಒಂದು ಸಿನಿಮಾ ಬಂದುಬಿಟ್ಟಿದ್ರೆ ಆ ಥರ ಇದೆಯಲ್ಲ ಗುರು ಅಂತಲೂ ಆಗ್ಬೋದಾಗ್ತಿತ್ತು. ಅದೇ ಹೇಳ್ತಾನಲ್ಲ. ಸೊ ವಿ ಟ್ರೈಡ್ ಅವರ್ ಬೆಸ್ಟ್ ವಾಟ್ ಎವರ್ ವಿ ಕುಡ್ ರೀಚ್ ಆಡಿಯನ್ಸ್ ಅಲ್ಲ. ಅನ್ಫಾರ್ಚುನೇಟ್ಲಿ ಇಟ್ ಡಿಂಟ್ ಹ್ಯಾಪನ್. ಬಟ್ ವಿ ಆರ್ ಸ್ಟಿಲ್ ಹೋಪಿಂಗ್ ಒನ್ಸ್ ಇಟ್ ಕಮ್ಸ್ ಆನ್ OTT people are going to talk about it, I'm sure. ಆ ಥರ ನಿಮಗೆ ಟೇಕ್ ಅವೇ ಫಾರ್ ಯುವರ್ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಏನೇನಾಗಿದೆ EAKಯಿಂದ? ಸೊ ದೇರ್ ಇಸ್ ಲಾಟ್ ಆಫ್ ಲರ್ನಿಂಗ್ ಆ್ಯಕ್ಚುಲಿ. ನನಗೆ ಅದೇ ಓವರ್ ದಿ 4 years ನನಗೆ ಆ ಮೆಚುರಿಟಿ ಬಂದುಬಿಟ್ಟಿದೆ ಐ ನೀಡ್ ಟು ಟೇಕ್ ಫೀಡ್ಬ್ಯಾಕ್ ಅಂತ. ಬಿಕಾಸ್ ನನ್ನ ಸ್ಕೂಲಿಂಗ್ ಈಗ ಆಗಿದೆ ಅಂದರೆ ಮುಂಚೆಯಿಂದ ಸ್ಕ್ರಿಪ್ಟ್ ಬರೋದ್ರಿಂದ ಎಕ್ಸಿಕ್ಯೂಷನ್ ತನಕ ಐ ಟೇಕ್ ಫೀಡ್ಬ್ಯಾಕ್. ಆ್ಯಂಡ್ ನನ್ನ ಫೀಡ್ಬ್ಯಾಕ್ ಭಾಳ ಇಂಪಾರ್ಟೆಂಟ್. ನನ್ನ ಟೀಮ್ದವ್ರು ಬೈತಾರೆ, ಅಷ್ಟು ಜನ ಫೀಡ್ಬ್ಯಾಕ್ ತೋರ್ಸೋಕೆ ಹೋಗ್ಬಿಟ್ಟು ಸಿನಿಮಾ ಯು ಆರ್ ಗೋಯಿಂಗ್ ಟು ಲೂಸ್ ದಟ್ ಇದು ಅಂತೇಳಿ. ಬಟ್ ದ ಥಿಂಗ್ ಇಸ್ ಅಟ್ ದಿ ಎಂಡ್ ಆಫ್ ಡೇ ರಾತ್ರಿ ಮಲ್ಕೊತಾ ಇರಬೇಕಾದ್ರೆ ಸ್ಟ್ರೈಕ್ ಮಾಡ್ತು ಅಂತ ತಿಳ್ಕೊಳ್ಳಿ, ಏನೋ ಅವ್ನು ಹೇಳಿದ್ನಲ್ಲಿ ನಿಜ ಆಯಿತು ಅಂತ. ಸೊ ನೆಕ್ಸ್ಟ್ ಡೇ ವೆನ್ ಐ ವೇಕಪ್ ವಿತ್ ದ ಥಾಟ್, ಸೊ ಐ ಕುಡ್ ಹ್ಯಾವ್ ಡನ್ ದಿಸ್ ಬೆಟರ್ ಅಂತೇಳಿ.
ಸೊ ದೇರ್ ಲಾಟ್ ಆಫ್ ಲರ್ನಿಂಗ್ ದಟ್ ಹ್ಯಾಪನ್. ಸೊ ಲಾಟ್ ಆಫ್ ಫಿಲ್ಮ್ ಮೇಕರ್ಸ್ ಸೆಡ್ ಕಿ ಈ ಥರ ಮಾಡ್ಬೋದಾಯ್ತು ಈ ಸಿನಿಮಾ. ಅಂದರೆ ಬ್ಲ್ಯಾಕ್ ಕಾಮಿಡಿ ಇಸ್ ಅ ವೆರಿ ಡಿಫಿಕಲ್ಟ್ ಜಾನರ್ ಟು ಕ್ರ್ಯಾಕ್. ಈಗ ನಾನು ಹೇಳ್ತೀನಲ್ಲ, ಮೋಸ್ಟ್ ಆಫ್ ಪೀಪಲ್ ಲೈಕ್ ಇಟ್ ಆ್ಯಂಡ್ ಔಟ್ ಆಫ್ 10 ಪೀಪಲ್ ಇಟ್ ಡಿನ್ ವರ್ಕ್ ಫಾರ್ ದೆಮ್. ಸೊ ಐ ಕಾಂಟ್ ನಂಗೆ ಅದು ಎಲ್ಲ ಸಿನಿಮಾ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಇಲ್ಲ, ಹೌದಾ? ಸೊ ಆ ಮೆಚುರಿಟಿ ಬಂದುಬಿಟ್ಟಿದೆ. ಬಟ್ ಆ ಫೀಡ್ಬ್ಯಾಕು ನಾನು ವ್ಯಾಲಿಡಾಗಿ ತೊಗೋಬೇಕು. ಯಾಕಂದರೆ ನೆಕ್ಸ್ಟ್ ಸಿನಿಮಾ ನಾನು ಏನು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ, ಓಕೆ ಬ್ಲ್ಯಾಕ್ ಕಾಮಿಡಿ ನೆಕ್ಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡಬೇಕಾ ಅಂತ. ಈಗ ನಂಗೆ ಧೈರ್ಯ ಇಲ್ಲ, ನೆಕ್ಸ್ಟ್ ಸಿನಿಮಾ ನೀವು ಬ್ಲ್ಯಾಕ್ ಕಾಮಿಡಿ ಮಾಡಿ ಅಂದರೆ. ಸೊ ದೇರ್ ಲಾಟ್ ಆಫ್ ಪೀಪಲ್ ಹೂ ಸೆಡ್ ಬ್ಲ್ಯಾಕ್ ಕಾಮಿಡಿ ಮಾಡಿ, ಸಸ್ಪೆನ್ಸ್ ಇಲ್ಲ ಮಾಡಿ, ಮಜಾ. ಸೊ ಬಟ್ ನಾವು ಓಕೆ ಈ ಥರ ಮಾಡಿದ್ರೆ ವರ್ಕೌಟ್ ಆಗೋಲ್ಲ ಅಂತ ಅನಿಸ್ತು. ಸೊ ಮೇ ಬಿ ನೆಕ್ಸ್ಟ್ ಏನು ಜಾನರ್ನ ಟ್ರೈ ಮಾಡ್ತೀನಿ. ಮೇ ಬಿ ಅಂಟಿಲ್ ಅದು ಸಮರ್ಥ್ ಕಡ್ಕೋಳಿಂದ ಒಂದು ಬ್ಯಾನಿಂದ ಟಿಕೆಟ್ ಏನೋ ಅರ್ಯಾರು ಬಂದಂದರೆ ಅವಾಗ ಐ ವಿಲ್ ಟ್ರೈ ಆಲ್ ದಿಸ್ ಟೈಪ್ ಆಫ್ ಫಿಲ್ಮ್ಸ್. ಬಟ್ ಐ ಥಿಂಕ್ ಜಾನರ್ ಈಸ್ ಸಮಥಿಂಗ್ ದಟ್ ಎವ್ರಿ ಒನ್ ಸೆಟ್ ಅಂದರೆ ಇದು ಬೇಕಾಗಿತ್ತಾ ಅಂತ ಅಟ್ ದಿಸ್ ಪಾಯಿಂಟ್ ಆಫ್. ಸೊ ಜಾನ್ರಾನೇ ಒಂದು ರಿಸ್ಕಿ ಎಲಿಮೆಂಟ್ ಆಗೋಯ್ತು. ಹೌದು. ಬಿಕಾಸ್ ಮೋಸ್ಟ್ ಆಫ್ ದ ಥಿಂಗ್ ವಾಟ್ ಹ್ಯಾಪನ್ ಇಸ್ ದಿಸ್ ಬ್ಲ್ಯಾಕ್ ಕಾಮಿಡಿ ಇಸ್ ಅ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಟು ಕ್ರ್ಯಾಕ್. ನೀವು ಯಾವಾಗ ನಮ್ಮ ಸ್ಕ್ರಿಪ್ಟ್ ಓದಿದಾಗ ಮೋಸ್ಟ್ ಆಫ್ ಪೀಪಲ್ ವಿಲ್ ನಾಟ್ ಕನ್ವಿನ್ಸ್ ಹೂ ರೆಡ್ ದಿ ಸ್ಕ್ರಿಪ್ಟ್, ರೈಟ್? ಹೇ ಗುರು, ಈ ಥರ ಆಗುತ್ತಾ, ಇದಂಗೆ ಆಗುತ್ತೆ, ಈ ಸೀರಿಯಸ್ನಲ್ಲಿ ನೀವು ನಗಿಸ್ತೀರಾ? ಸೊ ದಿಸ್ ಐ ಥಿಂಕ್ ನಂಗೆ ಅದು ಗೊತ್ತಿತ್ತು. ಓಕೆ ನನ್ನ ತಲೆಯಲ್ಲಿತ್ತು ವಿಷನ್. ಓಕೆ ಒನ್ಸ್ ಈ ಫಿಲ್ಮ್ ಆದಾಗ ಫಸ್ಟ್ ಇವರಿಗೆ ತೋರಿಸ್ತೀನಿ ಅಂತ. ಫಸ್ಟ್ ಕಟ್ ಆದಾಗ ನಾನು ಯಾರು ಕನ್ವಿನ್ಸ್ ಆಗಿಲ್ಲ ಅವ್ರು ತೋರಿಸಿದೆ, ಈಗ ಕನ್ವಿನ್ಸ್ ಆಯ್ತಾ ಅಂತ. ವೆನ್ ದೇ ಸೆಡ್ ಓಕೆ ದಿಸ್ ಇಸ್ ಗೋಯಿಂಗ್ ಟು ವರ್ಕ್ ಅಂತ ಅಂದಾಗ, ವಿತೌಟ್ ಮ್ಯೂಸಿಕ್ ಎಲ್ಲ ತೋರಿಸಿದಾಗ ಐ ಥಿಂಕ್ ದಟ್ ಐ ವಾಸ್ ಕಾನ್ಫಿಡೆಂಟ್ ನಾವು ಓಕೆ ಲೆಟ್ಸ್ ಡೂ ಇಟ್ ಅಂತ. ಬಟ್ ಅದೇ ಹೇಳ್ತಾನೆ, ಇಟ್ಸ್ ಅ ವೆರಿ ಡಿಫಿಕಲ್ಟ್ ಜಾನರ್ ಟು ಕ್ರ್ಯಾಕ್ ಆ್ಯಂಡ್ ಐ ಥಿಂಕ್ ಅದರಲ್ಲಿ ಎಕ್ಸೆಲ್ ಆಗಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್, ರೈಟ್? So being a director, being a writer, producer, there are a lot of responsibility that I had. So I shouldn't even escape with the feedback that I have received. Maybe 4 yearsನಲ್ಲಿ ನನಗೆ ಇನ್ನೊಂದ್ಸಲಿ ನೀವು ಕೇಳಿದ್ರೆ ಈ ಸಿನಿಮಾ ಇನ್ನೊಂದ್ಸಲಿ ಬೇರೆ ಶೂಟ್ ಮಾಡ್ತಾ ಇದ್ದೀರ 100% ಇನ್ನೂ ಡಿಫ್ರೆಂಟಾಗಿ ಶೂಟ್ ಮಾಡ್ತಾ ಇದೆ, ಇನ್ನೂ ಡಿಫ್ರೆಂಟಾಗಿ ಪರ್ಫಾರ್ಮೆನ್ಸ್ ಮಾಡಿಸ್ತಾ ಇದೆ. ಕಾಸ್ಟಿಂಗ್ ವೈಸ್ ದಿಗಂತ್ ಬಿಟ್ಟು ಯಾರಿಗೂ ನಾನು ಚೇಂಜ್ ಮಾಡ್ತಾ ಇರಲಿಲ್ಲ. ದಿಸ್ ಇಸ್ ಫಾರ್ ಶೋರ್, ದಿಸ್ ಇಸ್ ಮೆಂಟ್ ಫಾರ್ ದಿಗಂತ್. ಸೊ ಐ ಥಿಂಕ್ ಲಾಟ್ ಆಫ್ ಇವನ್ ಪೀಪಲ್ ಟೋಲ್ಡ್ ಮಿ ದ್ಯಾಟ್ ಯು ನೀಡ್ ಅಂದರೆ ಯಾರು ಬಾಕ್ಸ್ ಆಫೀಸ್ ಚೆನ್ನಾಗಿ ನಡೆಯುತ್ತೆ ಆ ಥರ ಒಬ್ಬರು ಸ್ಟಾರ್ ಬೇಕು ಅಂತ. ಬಟ್ ಐ ವಾಸ್ ಆನೆಸ್ಟ್ ನಫ್, ಈ ದಿಗಂತ್ ಅವ್ರು ಬಿಟ್ಟು ಯಾರು ಪುಲ್ ಆಫ್ ಮಾಡೋಕ್ಕಾಗಲ್ಲ ಅಂತ. ಬಿಕಾಸ್ ಯು ವುಡ್ ಹ್ಯಾವ್ ಸೀನ್ ದಿಸ್ ಫಿಲ್ಮ್, ರೈಟ್? ಯು ಕ್ಯಾನ್ ಟೆಲ್ ಮಿ ದಟ್ ಇಮ್ಯಾಜಿನ್ ಮಾಡಿ ನೀವು ಈ ರೋಲ್ನ ಯಾರು ಮಾಡ್ಬೋದಾಗಿತ್ತು ಅಂತ. ಸೊ ಆ ಥರನೂ ಫೀಡ್ಬ್ಯಾಕ್ ಬಂದಿದೆ. ಬಟ್ ದೇ ಆರ್ ಫ್ಯೂ ಥಿಂಗ್ಸ್ ದಟ್ ಐ ವಾಂಟ್ ಟು ಟೇಕ್ ಅವೇ, ಬಟ್ ದೇ ಆರ್ ಫ್ಯೂ ಥಿಂಗ್ ಐ ವಾಂಟ್ ಟು ಸ್ಟೇ, ದಟ್ ಈಸ್ ಜಾನರ್. ಸೊ ಮೇ ಬಿ ನಾನು ಅದೇ ಹೇಳ್ದೆ, ಸೇಫ್ ಜಾನ್ರಾ ಅಂದರೆ ಯಾವ್ದು ಅನ್ಸುತ್ತೆ ನಿಮಗೆ? ಅಲ್ಲ, ಅದು ಯಾರು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಅದರಷ್ಟು ಟು ಬಿ ಆನೆಸ್ಟ್, ಜಾನರ್ ಈಸ್ ಸಮಥಿಂಗ್ ದಟ್ ದಿಸ್ ಇಸ್ ಟ್ರಿಕಿ. ಬ್ಲ್ಯಾಕ್ ಕಾಮಿಡಿ ಈಸ್ ವೆರಿ ಟ್ರಿಕಿ ಆ್ಯಂಡ್ ನೋಬಡಿ ಹ್ಯಾಸ್ ಸೀನ್ ಇನ್ ಕನ್ನಡ ಇಂಡಸ್ಟ್ರಿ ಫಾರ್ ಶೋರ್ ಲಾಸ್ಟ್ ಲೈಕ್. ಅದೇ ಆ ಜಾನ್ರಾಗ ನೋಡಿ ಅಭ್ಯಾಸ ಆಗಿದ್ರೆ ಆ ಜೋಕ್ಸ್ ಲ್ಯಾಂಡ್ ಆಗುತ್ತೆ, ಅದು ಕರೆಕ್ಟಾಗಿ ಲ್ಯಾಂಡ್ ಆಗುತ್ತೆ. ಅವರೇ ಸಿ ದೇ ಸೀರಿಯಸ್ ಸಿಚುವೇಶನ್, when someone is falling from the balcony and you want people to laugh, it's a task, right? So but when I saw ಫಸ್ಟ್ ಟೈಮ್ ಯಾವಾಗ ನಾನು ನಮ್ಮದು ಪ್ರಿವ್ಯೂ ಆದಾಗ ನನಗೆ ಜನ ನಕ್ಕರು ಕ್ಲಾಪ್ ಮಾಡಿದಲ್ಲ, ಐ ರಿಯಲೈಸ್ ಓಕೆ ದಿಸ್ ಲ್ಯಾಂಡೆಡ್ ವೆಲ್ ಅಂತ. ಆ್ಯಂಡ್ ಐ ವಾಸ್ ಸೆಲ್ಫ್ ಅವೇರ್. ನಾನು ಥ್ರೂಔಟ್ ಸಿನಿಮಾ ನೀವು ನೋಡಿದಾಗ ಐ ವಾಸ್ ದ ಒನ್ ಹೂ ಪುಟ್ ದಟ್ ಥ್ಯಾಂಕ್ ಯು ಫಾರ್ ದಿ ಪೇಷನ್ಸ್, ರೈಟ್? ದಟ್ ವಾಸ್ ನಾಟ್ ಪಾರ್ಟ್ ಆಫ್ ದಿ ಸ್ಕ್ರಿಪ್ಟ್, ರೈಟ್? ಸೊ ಇಟ್ಸ್ ಬಿನ್ 4 years now. ಆ್ಯಂಡ್ ನಾವು ಐ ನೋ ಜನದ ಅಟೆನ್ಷನ್ ಸ್ಪ್ಯಾನ್ ಏನಿದೆ ಅಲ್ಲ, ದಟ್ ಹ್ಯಾಸ್ ಕಮ್ ಡೌನ್ ಟು 10 minutes. 10 minutesನಲ್ಲಿ ನೀವು ಕತೆ ಹೇಳಿಲ್ಲ ಅಂದರೆ ದೇ ಆರ್ ನಾಟ್ ಗೋಯಿಂಗ್ ಟು ವೇಟ್ ಅಂತ. So I had to take another 25 minutes. So I told them, thank you for your patience. If you didn't like this part, this is going to be something else anta. So throughout ಏನಂತಾರೆ ಪ್ರೊಸೆಸ್ನಲ್ಲೇ ಐ ವಾಸ್ ಸೆಲ್ಫ್ ಅವೇರ್. ಸೊ ಐ ಕುಡ್ ಹ್ಯಾವ್ ಡನ್ ದಿಸ್ ಬೆಟರ್. ದ ಥಿಂಗ್ ಇಸ್, ಇದು ಒನ್ ನೈಟ್ ಸ್ಟೋರಿ ಆಗಿರೋದ್ರಿಂದ ನೆಕ್ಸ್ಟ್ ಟೈಮ್ ಯಾವಾಗೂ ಒನ್ ನೈಟ್ ಸ್ಟೋರಿ ಮಾಡಿದಾಗ ನನಗೆ ಭಾಳ ಈಸಿ ಆಗುತ್ತೆ. ಇಟ್ ಲುಕ್ಸ್ ವೆರಿ ಈಸಿ, ಇಟ್ಸ್ ವೆರಿ ಡಿಫಿಕಲ್ಟ್. ನೀವು ನಿಮ್ಮ ಕನ್ವರ್ಷನ್ದ ಔಟ್ ಆಫ್ ಇದು ಹೋಗ್ತಾ ಇದ್ದೀನಿ. ಬಟ್ ಐ ಟೆಲ್ ಯು, ಬಿಕಾಸ್ this learning that have got through this film, ಒಂದೇ ಲೊಕೇಶನ್ ಇದೆ. ಐ ಥಿಂಕ್ most of people have seen this film ಅಲ್ಲ, I think. So this one flat, this one balcony, this one corridor. There are 3 different locations. We shot in 3 different times. It's been 3 years. So imagine ಮಾಡಿ, ಕಾರಿಡೋರಿಂದ ದಿಗಂತವ್ರು ಬರ್ತಾರೆ, ಅದು ಯಾವಾಗೂ ಶೂಟ್ ಮಾಡಬೇಕು ನಾವು. ಕಾರಿಡೋರಿಂದ ಫ್ಲ್ಯಾಟ್ ಒಳಗೆ ಬರ್ತಾರೆ, ಅದು ಯಾವಾಗೂ ಶೂಟ್ ಮಾಡಬೇಕು. ಬಾಲ್ಕನಿಯಲ್ಲಿ ಯಾವಾಗ ಹೋಗ್ತಾರೆ ಅದು ಯಾವಾಗ ಶೂಟ್ ಮಾಡಬೇಕು. ಆ್ಯಂಡ್ ಇದು ಕ್ರೊನಾಲಜಿಕಲ್ ಆರ್ಡರ್ ಇರೋಲ್ಲ. ದಿಗಂತವರು ಒಳಗೆ ಆಲ್ರೆಡಿ ಬಂದಿರ್ತಾರಲ್ಲ, ಅದೇ ಥರ ನಾವು ಹೆರಿಸ್ಟೈಲ್ ಮತ್ತು ವಾಪಸ್ ಮೇಂಟೈನ್ ಮಾಡಬೇಕು. ಅದೇನು ಫಿಸಿಕ್ ಇರುತ್ತೋ ಅದೇ ಮೇಂಟೈನ್ ಮಾಡಬೇಕು. ಇಟ್ಸ್ ಅ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ಆ್ಯಸ್ ಅ ಒನ್ ನೈಟ್ ಸ್ಟೋರಿ ಅಲ್ವಾ. ಸೊ ಐ ಥಿಂಕ್ ಐ ಗೊಟ್ಟು ಅಂದರೆ ನೆಕ್ಸ್ಟ್ ಟೈಮ್ ಯಾವಾಗೂ ಮಾಡಿದಾಗ ಒನ್ ನೈಟ್ ಸ್ಟೋರಿ ಐ ನೋ ದಿಸ್ ಈಸ್ ಸಮಥಿಂಗ್ ದಟ್ ಐ ಹ್ಯಾವ್ ಟು ವರ್ಕ್ ಆನ್ ಅಂತ. ಬಿಕಾಸ್ ದೇ ಆರ್ ಲಾಟ್ ಆಫ್ ಮಿಸ್ಟೇಕ್ಸ್ ದಟ್ ವಿ ಡಿಡ್ ವೈಲ್ ಮೇಕಿಂಗ್ ದಿಸ್ ಫಿಲ್ಮ್. ಅಂದರೆ ಬಿಕಾಸ್ ನಾವು ಬಾಲ್ಕನಿದು ಇನ್ನೂ ಶೂಟ್ ಮಾಡಿರಲಿಲ್ಲ ಸೀಕ್ವೆನ್ಸು.
ನಾವು ಮನೆ ಒಳಗಿನ ಶೂಟ್ ಮಾಡಿಬಿಟ್ಟಿದ್ವಿ. ದಿಗಂತು ಅವರು ಒಳಗೆ ಬರ್ತಾರೆ ಬಾಲ್ಕನಿಯಿಂದ, ಅವಾಗ ಜಾಕೆಟ್ ಏನು ಚೇರ್ ಮೇಲೆ ಹಾಕಿರ್ತೀವಲ್ಲ ಅದು ಹಾಕ್ಕೊಂಡು ಓಡೋಗ್ಬಿಡ್ತಾರೆ, ಹೌದಾ? ಸೊ ಅದು ಆ್ಯಕ್ಚುಲಿ ಕಂಟಿನ್ಯೂಟಿ ಮಿಸ್ಟೇಕ್. ಓಕೆ, ದಟ್ಸ್ ಅ ಕಂಟಿನ್ಯೂಟಿ ಮಿಸ್ಟೇಕ್. ವಾಟ್ ಇಟ್ ವಾಸ್, ಸೊ ಯಾವಾಗ ನಿಧಿಯವರು ಬಾಲ್ಕನಿಯಲ್ಲಿ ಹೋಗ್ತಾರೆ ಅವಾಗ ದಿಗಂತು ಅಪ್ರೋಚ್ ಮಾಡ್ತಾರಲ್ಲ, ನಾನು ಒರೆಸ್ತೀನಿ ಕೊಡಿ ಅಂತ ಜಾಕೆಟ್ ತೆಗಿತಾರಲ್ವ, ದಟ್ ಈಸ್ ದ ಟ್ರಿಕ್ ದಟ್ ವಿ ಯೂಸ್ ದೇರ್ ಟು ಮೇಕ್ ಇಟ್ ಲುಕ್ ಲೈಕ್ ಓಕೆ ದಟ್ ಈಸ್ ಕನೆಕ್ಟೆಡ್ ಟು ದ್ಯಾಟ್ ಅಂತ. ಸೊ ದಿಸ್ ಆರ್ ದ ಥಿಂಗ್ಸ್, ಸ್ಮಾರ್ಟ್ ಟ್ರಿಕ್ಸ್ ದಟ್ ವಿ ರಿಯಲೈಸ್ ವಿ ಕುಡ್ ಡೂ ಥ್ರೂ ಔಟ್ ದಿ ಫಿಲ್ಮ್. ಆ್ಯಂಡ್ ಐ ಥಿಂಕ್ ಫಾರ್ ಮೀ ಆಸ್ ಅ ಫಸ್ಟ್ ಟೈಮ್ ಫಿಲ್ಮ್ ಡೈರೆಕ್ಟರ್, I think it's a wonderful master class for me because I have never assisted any of the director till now. So I've been on set, but so this is something that I didn't expect that ಅಷ್ಟು ಸ್ಮಾರ್ಟ್ಲಿ ಇದು ಮಾಡ್ಬೋದಾಗಿತ್ತ ಅಂತೇಳಿ. ಇಟ್ಸ್ ಜಸ್ಟ್ ಸೊ ಈ ಥರ ಒಂದು ಸುಮಾರು ಟೆಕ್ನಿಕಲ್ ಥಿಂಗ್ಸು ಕಲಿತೆ ಸಿನಿಮಾದಲ್ಲಿ, ಅದರ್ ದೆನ್ ಫೀಡ್ಬ್ಯಾಕ್ ಅಲ್ವಾ. ಸೊ ಐ ಥಿಂಕ್ I think that was very nice that you explained. ಅರೆ ಅದು ಗೊತ್ತಾಗಲ್ಲ. But yeah, you were talking about the attention span of the audience. Let me pick from there. ಇವಾಗ ಒಂದು ಕಡೆ there is a culture of binge watching. Overnight watching 8-10 hours of content. On the contrary side, there is a 1-minute reel wherein ಆ ರೀಲಲ್ಲೂ wait till the end ಅಂತ ಹಾಕ್ತಾರೆ. ಅರೆ 1 minute ಕಾಯಲ್ಲ. ಹೌದು. So do you think the audience have actually lost the attention span? No, it's, see, at the end of the day, why I'm trying to say it's attention span in my film andre. No, not related to your film, in general. In general, yeah, even audience, right? So I understand the things are changing, right? It's evolving, and we have to accept the fact. So 1 minute ಅಂದರೆ ಆಡಿಯನ್ಸ್ ಬಿಟ್ಟಾಕಿ ನಾವೇ ಹಂಗೆ ಮಾಡ್ತೀವಿ. ವೇಟ್ ಟಿಲ್ ಎಂಡ್ ಇಲ್ಲ ಅಂದರೆ ಏನಾರೇ ಒಂದು ಕ್ಯಾಚಿ ಟ್ಯಾಗ್ಲೈನಲ್ಲಿ ಬರ್ದಿಲ್ಲ ಅಂದರೆ ವೇಟ್ ಟಿಲ್ ಕ್ಲೈಮ್ಯಾಕ್ಸ್ ಏನೋ ಬೇರೆದಾಗುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಈಸ್ ಬೀಯಿಂಗ್ ಅ ಫಿಲ್ಮ್ ಮೇಕರ್, ವಾಟ್ ವಿಲ್ ಡೂ ಇಫ್ ವಿ ಡೋಂಟ್ ಹ್ಯಾವ್ ಪೇಷನ್ಸ್. ಈಗಲೇ ಆಪ್ಷನ್ ಮುಂದಿದೆ ಇನ್ಸ್ಟಾಗ್ರಾಮಲ್ಲಿ, ಯು ಕ್ಯಾನ್ ಸ್ಕ್ರಾಲ್ ಥ್ರೂ ದ ಲಾಸ್ಟ್ ಪ್ಲೇಸ್, ಬಟ್ ಬಿಫೋರ್ ಅದು ಇರ್ತಿರಲ್ಲ, ಯು ಹ್ಯಾವ್ ಟು ವೇಟ್ ಟಿಲ್ ದಿ ಎಂಡ್. ಓಕೆ, ಸೊ now sorry to interrupt, the reason I'm asking you this is ಅದೇ ಇವಾಗ ಸಿನಿಮಾದಲ್ಲಿ ಬಿಫೋರ್ ಯು ಕಮ್ ಟು ಯುವರ್ ಕಾನ್ಫ್ಲಿಕ್ಟ್ ಪಾಯಿಂಟ್, ಮೇನ್ ಇನ್ಸೈಟಿಂಗ್ ಇನ್ಸಿಡೆಂಟ್, ಆ ವರ್ಲ್ಡ್ ಗೊತ್ತಾಗ್ಬೇಕು ನಮಗೆ, ಆ್ಯಂಡ್ ದ ಕ್ಯಾರೆಕ್ಟರೈಸೇಷನ್ಸ್ ಗೊತ್ತಾಗಬೇಕು, ಆ್ಯಂಡ್ ಸ್ಟೇಕ್ಸ್ ಆಫ್ ವೇರಿಯಸ್ ಕ್ಯಾರೆಕ್ಟರ್ಸ್ ಗೊತ್ತಾಗಬೇಕು, ಆ್ಯಂಡ್ ಸೊ ಆನ್. And then come to the crisis is what a lot of screenplay experts argue. Illi, don't you think this situation is a little tricky? Andre, by the time you arrive at your conflict, if it is around 30-40 minutes, there are high chances that the audience might zone out. Got it. But if you arrive at the conflict too early, there are high chances that the audiences might not connect with the character because the world building, the setup is not done. So how do you strike a balance here? So that's a very difficult task. See, if I don't set up that world, right, like, because you have seen this film, so you might be knowing that I'm trying to set up a 30 minutes in itala. If I don't set up that film, if you see that pre-climax scene where he's ringing the wrong bell, it won't be so much impactful. The world is designed for right-hander. If I don't tell you how left-hander, faces everyday problem, ಅಂದ್ರೆ ದಿನ ಲೈಫಲ್ಲಿ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾನೆ ಅಂತೇಳಿ ರ್ಯಾಂಡಮ್ ಆಗಿ ಆ ಬೆಲ್ ನಿಮ್ಗೆ ತೋರಿಸಿದ್ರೆ ಮೇ ಬಿ ನಿಮ್ಗೆ ಇಂಪ್ಯಾಕ್ಟ್ಫುಲ್ ಆಗಿದೆ ಅಂತ ಗೊತ್ತಿಲ್ಲ. ಇಫ್ ಯು ರಿಮೆಂಬರ್ ದಟ್ ಲಾಸ್ಟ್ ಒಂದು ಬೆಲ್ದು ಒಂದು ಸೀಕ್ವೆನ್ಸ್ ಬರುತ್ತಲ್ವಾ, ಸೊ ಅದು ದಿಸ್ 30 minutes plays a very important role for that 1 30 of the scene, right? ಸೊ ಸಬ್ಕಾನ್ಷಿಯಸ್ ಮೈಂಡ್ ಅದು ನಿಮಗೆ ಸೆಟಪ್ ಮಾಡಿಬಿಟ್ಟಿದೆ, ದಿಸ್ ವರ್ಲ್ಡ್ ಇಸ್ ಡಿಸೈನ್ ಫಾರ್ ರೈಟ್ ಹ್ಯಾಂಡರ್ಸ್ ಅಂತ. ಸೊ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ದ ಥಿಂಗ್ ಈಸ್ ದಿಸ್ ಟೈಪ್ ಆಫ್ ಫಿಲ್ಮ್ಸ್, ರೈಟ್, ಲೈಕ್ ದ ವೇ ವಿ ಹ್ಯಾವ್ ಡನ್ ವಿತ್ ದಿಸ್, ಯೂಶ್ವಲಿ ಎಲ್ಲ ಈ ಥರ ಸಿನಿಮಾ ನಾವು ಮುಂದೆ, ಫಾರ್ ಎಕ್ಸಾಂಪಲ್ ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್, it happened to be favorite after 50 minutes, okay, that was Jai Jai Hai, a Malayalam film, right? So 50 ನಿಮಿಷ ತನ ಏನು ಗುರು ಏನು ಸಿನಿಮಾ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ, ಬಟ್ ಆ ಒಂದು ಸೀಕ್ವೆನ್ಸ್ ಕುಂತ್ಬಿಟ್ಟೆ ಹಿಂಗೆ, ಆ 50 minutes ಬಗ್ಗೆ ನಾನು ಮಾತಾಡಲಿಲ್ಲ. ಓಕೆ, ಬಟ್ ಹಿಯರ್ ಫ್ರಮ್ ದಿ ಕ್ರೆಡಿಟ್ ಇಟ್ ಸೆಲ್ಫ್ ಐ ವಾಂಟೆಡ್ ಟು ಮೇಕ್ ಶೋರ್ ದ್ಯಾಟ್ ಐ ನೋ ವಾಟ್ ಐ ಆಮ್ ಡೂಯಿಂಗ್ ಅಂತ. ಮೇ ಬಿ ಇಟ್ಸ್ ಅಬೌಟ್ producer rejecting us, or maybe what is the type of setup that I want to do in that 30 of no humans were killed, but no animals were harmed, only humans. I wanted to set up that 30 neither coming for thank you for your patience, or maybe it's an interval card, or how I wanted to end alva. So I knew coming to idu attention span adu ಏನು ಮಾಡೋಕ್ಕಾಗಲ್ಲ, ನಮ್ಮ ಕೈಲಿಲ್ಲ ಈಗ. So as a filmmaker, what I can do best is I can Edagaiye as a world, it was a new for audience, ನನಗೂ ಅನಿಸ್ತು.
ಮೇ ಬಿ ನನಗೆ ಭಾಳಷ್ಟು ಸಲ ಸಿನಿಮಾ ನೋಡಿ ಅನಿಸ್ತೇನೋ ಈ 30 ಮಿನಿಟ್ಸ್ ಭಾಳ ನನಗೆ ಸ್ಟ್ರೆಚ್ ಆಗ್ತಾ ಇದೆ ಅಂತ. ಬಿಕಾಸ್ ದೇ ಆರ್ ಫಿಲ್ಮ್ ಮೇಕರ್ಸ್ ಲೈಕ್ ಹೇಮಂತ್ ಸರ್, ದೇ ಟೋಲ್ಡ್ ಮಿ ದಟ್ 30 seconds is very impactful than other half of the film. That's what he said. ಹೇಮಂತ್ ಸರ್ ನೋಡಿದಾಗ ಐ ಥಿಂಕ್ ಅದೇ ಗೊತ್ತಿಲ್ಲ, you can't crack audience perspective because now as a filmmaker we don't have so much of patience. How do you expect audience? So the best way is tell something new. That's the only mantra I feel. So I'll just take a couple of questions and then open it up. Last 2 questions from my end. Okay. And then we'll go to audience and then we'll come back. One is, ನಿಮ್ಮ ಪರಿಚಯ ಎಷ್ಟೊಂದು ಜನಕ್ಕೆ they're not aware. Got it. So your travel, how did you end up with films? So it's a very interesting thing. Actually, I never wanted to be a filmmaker. I wanted to be a pilot. But unfortunately, first time flight ಅಲ್ಲಿ ಕುಂತಾಗ ಹೆದರಿಕೆ ಆಗ್ಬಿಡ್ತು ನಮ್ಮ ಕಡೆ. ಸಾರಿ, ಬಿಕಾಸ್ ಇಟ್ಸ್ ಅ ಪಾಡ್ಕಾಸ್ಟ್, ಐ ಎಕ್ಸ್ಪ್ರೆಸ್ ಇನ್ ನಾರ್ತ್ ಕರ್ನಾಟಕ. ನಾವು ಕುಂದ್ರಾಕೆ ಹೆದರುತ್ತಾ ಇದೀನಿ, ಓಡ್ಸೋಕೆ ಹೆಂಗೆ ಬರುತ್ತೆ ಅಂತ ಹೇಳಿದೆ. ದೆನ್ ಐ ಡಿಸೈಡ್ ಲೆಟ್ಸ್ ಡೂ ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂತ. ದೆನ್ ವಾಟ್ ಹ್ಯಾಪನ್ಡ್ ಇಸ್, so I was at a low phase in my qualification. So my parents just wanted me to get some degree. So KLE Sivalkanda Belgaum ಕಾಲೇಜಲ್ಲಿ ನಾನು ಗ್ರ್ಯಾಜುಯೇಷನ್ ಮಾಡೋಕ್ಕೆ ಹೋದೆ, ಅಡ್ವರ್ಟೈಸಿಂಗ್. So I started to make short films on my phone. So when I started to make short film, I happened to make a short film on a specially challenged swimmer. He's a Ekalavya awardee. His name is Raghavendra Anvekar. So I happened to make a short film. It was a very fluke thing that I did with my phone. And I had put this Tare Zameen Kar song, which is very cliche, emotional, jana madake. So I happened to show it to my professor. She started to cry. So then I realized the power of film. Okay, I can make people cry or laugh. And then I thought, okay, this is a very nice set of profession. So I started to make promos for my college. So then for making promos, I actually got a recognition throughout my college. So they said like, okay, I'm going to give you a special achievement award. And I didn't expect that throughout my career, neither my parents. So I said, okay, let's do something in films. Then I happened to meet with an accident where I broke my left hand, and unfortunately, left hand I broke my hand. So ಆವಾಗ ಸುಭಾಷ್ಗೆ ಅವ್ರ ಇನ್ಸ್ಟಿಟ್ಯೂಟ್ ಬಗ್ಗೆ ಗೊತ್ತಾಯಿತು ನನಗೆ, ವಿಸ್ಲಿಂಗ್ ವುಡ್ಸ್. ಸೊ ಐ ಹ್ಯಾಪನ್ ಟು ಅಪಿಯರ್ ಫಾರ್ ಮಾಸ್ಟರ್ಸ್ ದೇರ್. ಸೊ ಅಲ್ಲಿ ಫಿಲ್ಮ್ ಮೇಕಿಂಗ್ ಬಗ್ಗೆ ನಾನು ಓದಿದೆ. ಬಟ್ ಏನಾದೆ ಶಾಶಾಂಕ್ ರಿಡೆಂಪ್ಷನ್ ಅದೇ ಸಿನಿಮಾ ನೋಡಿದೆ, ಬಟ್ ಏನು ಕಲೀಲಿಲ್ಲ. ಅದಾದಮೇಲೆ then it's a very good institute to be honest. But ಅಲ್ಲಿ ಅಂದರೆ ಆ ಥರ ಒಂದು ಕಾಲೇಜ್ನಲ್ಲಿ ಹೋದಾಗ ಆ್ಯಸ್ ಅ ಫಿಲ್ಮ್ ಮೇಕರ್ಸ್, ಬಿಕಾಸ್ ದೇ ಆರ್ ಲಾಟ್ ಆಫ್ aspiring filmmakers I feel. When you go to colleges like this, you get lot of connections throughout the industry. And it's being ಅದು ಹೇಗಿದೆ ಆ ಕಾಲೇಜ್ ಏನಿದೆ ಸ್ಪೆಷಾಲಿಟಿ, ಇಟ್ಸ್ ಇನ್ ಮಿಡಲ್ ಆಫ್ ಫಿಲ್ಮ್ ಸಿಟಿ. ಅಂದರೆ ವೆನ್ ಯು ಎಂಟರ್ ಇನ್ ಟು ಕಾಲೇಜ್ ಪ್ರಿಮೈಸ್, ಯು ಸಿ ಕ್ಯಾಮ್ರಾಸ್, ಯು ಸಿ ಲೈಟ್ಸ್, ಆ್ಯಂಡ್ ಯು ರಿಯಲೈಸ್ ದಟ್ ಐ ಆಮ್ ಹಿಯರ್ ಫಾರ್ ಫಿಲ್ಮ್ಸ್ ಅಂತ. ದಟ್ ಈಸ್ ದ ಅಟ್ಮಾಸ್ಫಿಯರ್ ದಟ್ ಯು ವಾಂಟ್ ಟು ಬಿಲ್ಡ್, ರೈಟ್? ಸೊ I think that is a very special place for me. So ಅಲ್ಲಿ ಏನಾಯಿತು, ಅದಾದಮೇಲೆ ಐ ಹ್ಯಾಪನ್ ಟು ಜಾಯಿನ್ ರಾಯ್ ಕಪೂರ್ ಫಿಲ್ಮ್ಸ್. ಅಲ್ಲಿ ಕ್ರಿಯೇಟಿವ್ ಟೀಮಲ್ಲಿ ಇದ್ದೆ ನಾನು. ಸೊ ಅಲ್ಲಿ How long was the course at Whistling Wood? 2 years. It's a master. Okay. I did my master's plus PG diploma together. Okay. Like the one who was afraid of 6 subjects happened to write 12 subjects every sem, like 6 months. So imagine what else it can do. The film is like a crazy profession, right? So imagine ನನಗೆ 5 marks in the question ಬರ್ತಾ ಇದ್ರೂ I used to write only 2 lines because I know this is a passing mark. But when I came to this industry, I started to write 115 pages for this film, and I still can't believe how I did it. This is a mad profession. So I happened to be part of Roy Kapoor Films. So ಅಲ್ಲಿ ಅವ್ರತೆ when they started, like Siddharth Roy Kapoor is a known producer. He is a producer of Dangal. He was head of UTV and Disney head. So I was working with him. So after that, Lucia is one film that always ಈ ಥರ ಸಿನಿಮಾ ಮಾಡಬೇಕು, ಒಂದು 50 ಲಕ್ಷದಲ್ಲಿ ಎಲ್ಲ ಕ್ರೌಡ್ ಫಿಲ್ಮ್ ಮಾಡಬೇಕು ಅಂತ. ಸೊ ಐ ವಾಂಟೆಡ್ ಟು ಮೇಕ್ ಕನ್ನಡ ಫಿಲ್ಮ್ಸ್. ಸೊ ಐ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಐ ಜಾಯಿಂಡ್ ರಿಷಬ್ ಶೆಟ್ಟಿ ಫಿಲ್ಮ್ಸ್. ಸೊ ಅಲ್ಲಿ ರುದ್ರಪ್ರಯಾಗ್ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರು. ಯು ಗೈಸ್ ಮೈಟ್ ಬಿ ಅವರ್, ಐ ವಾಸ್ ಒನ್ ಆಫ್ ದಿ ರೈಟರ್ ದೇರ್, ಮೀ ಆ್ಯಂಡ್ ಶ್ರೀಪದ್ ಜೋಶಿ. ಸೊ ಅವಾಗ ಅವ್ರ ಜೊತೆ ಇದ್ದಾಗ ವಿ ಅನೌನ್ಸ್ ಅನದರ್ ಫಿಲ್ಮ್ ಕಾಲ್ಡ್ ಆಂಟೋನಿ ಶೆಟ್ಟಿ. ಸೊ ಐ ವಾಸ್ ದ ಡೈರೆಕ್ಟರ್. ಸೊ ದಟ್ ವಾಸ್ ಸಪೋಸ್ ಟು ಹ್ಯಾಪನ್ ಇನ್ ಮೈ ಲೈಫ್. ದಟ್ ವಾಸ್ ಮೈ ಡೆಬ್ಯೂ ಫಿಲ್ಮ್. But unfortunately, due to Corona, so it got pushed. And Kannada happened in his life, and Edagaiye happened in my life. So either I thought, so somehow we started to the producer ಆಗಬೇಕಂತಿರಲಿಲ್ಲ, but Karana made me a producer. That's it. And I'm not the producer. Maybe
I'm just taking care of money of someone else who's my investors. So that's how it is. This is a small journey from smartphone to this. I think that deserves a round of applause. Thank you, nice to have. So, OTT ಏನಾಯ್ತು? It's happening. Hey, it's happening next week. So Okay. So it's going to come on Amazon. Hopefully, people will receive with love. That's what we are expecting because we put in a lot of efforts. I think a lot of Samarth has to come out of his comfort zone and he has to direct. So that's what it is. So maybe next cinema, it is not going to be so difficult for me as a director. But when it's an investor thing, I have a lot of responsibility to fulfill, which is related to Edagaiye again. And so I have to work for that now, while making a good money and also making a good film. So that's the responsibility. Yeah. ಸರ್ ನಮಸ್ತೆ. ಸರ್ ಇದು ನಾವೇ ಪ್ರೊಡ್ಯೂಸ್ ಮಾಡೋಣ ಅನ್ನೋಂಥ ಡಿಸಿಷನ್ ಏನಕ್ಕೆ ಮಾಡಿದ್ರಿ ಸರ್? ಅದೇ ನಾನು ಮಾಡಬೇಕಂತ ಯಾವತ್ತೂ ಆಸೆ ಇರಲಿಲ್ಲ, ಬಟ್ ಬಿಕಾಸ್ ಆಫ್ ಕರೋನಾ ಇಟ್ ಮೇಡ್ ಮಿ ಅ ಪ್ರೊಡ್ಯೂಸರ್. ಸೊ ಐ ನೆವರ್ ಇಂಟೆಂಡೆಡ್ ಟು ಬಿ ಅ ಪ್ರೊಡ್ಯೂಸರ್. ಸೊ ಬಟ್ ಏನಂದರೆ ಆ ಸ್ಥಿತಿನಲ್ಲಿ ಐ ಥಿಂಕ್ ಈ ಥರ ಒಂದು ಕಾಂಟೆಂಟು ವಿ ಹ್ಯಾವ್ ಟು ಟೇಕ್ ರಿಸ್ಕ್ ಅಂತ ವಿ ಡಿಸೈಡೆಡ್. ಸೊ ಯಾರೋ ಇನ್ವೆಸ್ಟರ್ಸ್ ಬಂದರು, ದೇ ಆರ್ ರೆಡಿ ಟು ಪುಟ್ ಇನ್ ಸಮ್ ಮನಿ. ಸೊ ಬಟ್ ಅನ್ಫಾರ್ಚುನೇಟ್ಲಿ ಅದು ಅರ್ಧಕ್ಕೆ ನಿಂತೋಗ್ಬಿಡ್ತು. ಬಟ್ ಮತ್ತು ಅದೇ ಹೇಳೋಲ್ಲ, ಆ ಡಿಸಿಷನ್ಗೋಸ್ಕರ ಮಾಡಿದ್ದು. ದೇ ಇಸ್ ನೋ ಇಂಟೆನ್ಷನ್ ಬಿಕಾಸ್ ಯಾರೂ ಪ್ರೊಡ್ಯೂಸರ್ ಆ ಸ್ಟೇಟ್ ಆಫ್ ಮೈಂಡ್ನಲ್ಲಿ ಇರಲಿಲ್ಲ ಪೋಸ್ಟ್ ಕರೋನಾ ಈ ಥರ ಒಂದು ಕಾಂಟೆಂಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ದ್ಯಾಟ್ ಈಸ್ ದ ರೀಸನ್ ನೋ ಐ ಹ್ಯಾಡ್ ಟು ಡೂ ದಿಸ್. ಸೊ ಅಂದರೆ ಬಿಗರ್ ಪ್ರೊಡಕ್ಷನ್ ಹೌಸಸ್ನ ಅಪ್ರೋಚ್ ಮಾಡಲಿಲ್ವ ಸರ್? ಅಲ್ಲ, ಐ ಟ್ರೈಡ್ ಅಪ್ರೋಚಿಂಗ್ ಲಾಟ್ ಆಫ್ ದಿಸ್ ಥಿಂಗ್ ಬಿಕಾಸ್ ಕರೋನಾ ಆದಮೇಲೆ ಒಂದು ವರ್ಷ ಅಂದರೆ ಏನಂದರೆ ಎಲ್ಲ ಪ್ರೊಡಕ್ಷನ್ ಹೌಸ್ನಲ್ಲಿ ಒಂದು ಪೈಪ್ಲೈನ್ ಅಂತ ಮಾಡಿಟ್ಟಿರ್ತಾರೆ. ಸೊ ನೆಕ್ಸ್ಟ್ 2 years ನಾವು ಇದ್ರ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ. ಸೊ ಮೇ ಬಿ ನಾನು 1 year ಮುಂಚೆ ಏನಾರೆ ನಾನು ಅಪ್ರೋಚ್ ಮಾಡಿದ್ದಂದರೆ ಐ ವುಡ್ ಹ್ಯಾವ್ ಗಾಟ್ ಪ್ರೊಡ್ಯೂಸರ್. ಬಿಕಾಸ್ ಪೋಸ್ಟ್ ಕರೋನಾಯಿಂದ 1 ವರ್ಷ ನಮಗೆಲ್ಲ ಡಿಲೇ ಆಯಿತು. ಸೊ ಅವ್ರದ್ದೇ ಪೈಪ್ಲೈನಲ್ಲಿ ಸಿನಿಮಾ ಇದ್ದಾಗ ದೇ ವೋಂಟ್ ಎಂಟರ್ಟೈನ್ ಅದರ್ ಫಿಲ್ಮ್ಸ್. ಸೊ ದಟ್ ಈಸ್ ದ ರೀಸನ್ ಐ ಟ್ರೈಡ್ ಅಪ್ರೋಚಿಂಗ್ ಲಾಟ್ ಆಫ್ ಪ್ರೊಡಕ್ಷನ್ ಹೌಸಸ್. ಬಟ್ ಅನ್ಫಾರ್ಚುನೇಟ್ಲಿ ಒಂದು ಕಡೆ ಏನಾಗ್ತಿತ್ತು ಅಂದರೆ ಅದು ಮೇ ಬಿ ಅದು ಒನ್ ಆಫ್ ದ ರೀಸನ್ ಈಸ್ ನಾನು ಅಂದರೆ ನನಗೆ ಅದೇ ಕಾಸ್ಟ್ ಬೇಕು, ನಂಗೆ ಅದೇ ಬೇಕು ಅಂತ ಐ ವಾಸ್ ವೆರಿ ಫರ್ಮ್. ಸೊ ಪ್ರೊಡಕ್ಷನ್ ಹೌಸ್ಗೆ ಇಲ್ಲ ಇವ್ರು ಬೇರೆ ಮಾಡ್ಬೋದಾಯಿತು, ಹೀರೋ ಇಲ್ಲ ಹೀರೋಯಿನ್ ಬೇರೆ ಆಗ್ಬೋದು ಅಂತ ಅವ್ರ ಕಡೆಯಿಂದ ಇತ್ತು. ಸೊ ದೇರ್ ಆರ್ ದೇ ವೇರ್ ಪ್ರೊಡ್ಯೂಸರ್ಸ್ ಹೂ ವಾಂಟೆಡ್ ಟು ಪ್ರೊಡ್ಯೂಸ್, ಬಟ್ ಅನ್ಫಾರ್ಚುನೇಟ್ಲಿ ಆ್ಯಸ್ ಅ ಡೈರೆಕ್ಟರ್ ಐ ವಾಂಟೆಡ್ ದಿಸ್ ಕಾಸ್ಟ್ ಟು ಬಿ ಪಾರ್ಟ್ ಆಫ್ ಮೈ ಫಿಲ್ಮ್. ಸೊ ಅದಾಗಿದೆ. ಸೊ ಬಟ್ ಯಾವಾಗ ನನ್ನ ಥರ ಸಿನಿಮಾ ಮಾಡಬೇಕು ಏನಾದ್ರೂ ದಟ್ ಈಸ್ ದ ಬ್ಲೇಮ್ ಹ್ಯಾಸ್ ಟು ಬಿ ಆನ್ ಮೀ ಅಂತ ನಾನು ಯಾವಾಗ ಡಿಸೈಡ್ ಮಾಡಿದೆ ವೆದರ್ ಇಟ್ ಈಸ್ ಗೋನ್ ಟು ಬಿ ಗುಡ್ ಆರ್ ಬ್ಯಾಡ್. So then I decided, okay, let's produce this film anta. So that's the reason. So whatever blame has to be, has to be on me on first film anta I have decided. So that's how it is. Thank you sir. I hope you got the Yes. answer. Yes. ಸರ್ ನಮಸ್ಕಾರ. ನಮಸ್ತೆ. ನಾನು ಉತ್ತರ ಕರ್ನಾಟಕ ಹುಬ್ಳಿ. ಓ ಸೂಪರ್. ನಾನು ಅಲ್ಲೇ ಲಿಂಗರಾಜ್ ನಗರಪ್ಪ. ನಾನು ಗೋಕುಲ್ ರೋಡ್. ಇಲ್ಲಿ ಕುಂತು ಮಾತಾಡಿದ್ರೆ ಮುಗಿತೆಲ್ಲ ಕನ್ಫ್ಯೂಷನ್ ಆಗ್ಬಿಡ್ತಾರೆ. ನಮ್ಮ ಸ್ಪೀಡ್ ಆಗತ್ತಲ್ಲ ವಾಯ್ಸು. ಇಲ್ಲ ನೋಡಿ ಸರ್, ಈಗ ನನ್ನ ಕ್ವಶನ್ ಬಂದು, ಈಗ ನೀವು ಎಡಗೈಯಲ್ಲಿ ಅಪಘಾತಕ್ಕೆ ಎಚ್ಚರಿಕೆ ಅಂತಿದೆಯಲ್ಲ ಸಿನಿಮಾ, ಈಗ ನಾನು ಒಬ್ಬ ರೈಟರ್ ಆಗಿದ್ದರಿಂದ ಒಬ್ಬೊಬ್ರು ಏನಂತಾರೆ, ಬಿಫೋರ್ ಅಂದರೆ ಇವತ್ತು ಈ ಸಿನಿಮಾ ಈ ವರ್ಷ ಬರೆದ್ರೆ ಅದು ಈ ವರ್ಷಕ್ಕೆ ಅಥವಾ ನೆಕ್ಸ್ಟ್ ಇಯರ್ಗೆ ಆಗುತ್ತೆ, ಇನ್ನು 5 years ಮುಂದ್ಗಡೆ ಹೋಗ್ಬೇಕು ಇಲ್ಲ 5 years ಹಿಂದ್ಗಡೆ ಹೋಗ್ಬೇಕು ಅಂತ ಸ್ವಲ್ಪ ಜನ ಹೇಳಿದ್ದಾರೆ, ಕೇಳಿದ್ದೀನಿ. ಅಥವಾ ನೀವು ಬರಿಬೇಕಾದ್ರೆ ಆ ಥರ ಏನಾದರೂ ಮೈಂಡ್ ಸೆಟ್ ಇತ್ತಾ? ಅಂದರೆ ಈಗ ಬರ್ತಾ ಇರೋ ರೈಟರ್ಸು, ಡೈರೆಕ್ಟರ್ಸು, ಆ್ಯಕ್ಟ್ರಸ್ಸು ಬಿಲೀವ್ ಈಗಿನ ಮಾಡ್ಬೇಕಾ ಇನ್ನು ಮುಂದ್ಗಡೆದು ಮಾಡ್ಬೇಕಾ ಅಂತ? ಡೆಫಿನೆಟ್ಲಿ ಮುಂದಿನ ಮಾಡ್ಕೊಂಡು ಮಾಡಿದ್ರೆ ಭಾಳ ಚಲೋ. ಯಾಕಂದರೆ ನಾವು ಅದೇ ಹೇಳೋದು, ಶೂಟ್ ಅಕಸ್ಮಾತ್ ನಾವು ಸ್ಟೈಲೈಸಾಗಿ ಮಾಡ್ತಾ ಇರಲಿಲ್ಲ ಅಂದ್ರೆ ಮೇ ಬಿ ನೀವು ಇಷ್ಟು ಜನನೂ ಬರ್ತಾ ಇರಲಿಲ್ಲ ಸಿನಿಮಾನ ಇದು ನೋಡೋಕ್ಕೆ. ಸೊ ದೇರ್ ಇಸ್ ಒನ್ ಸ್ಪೆಷಲ್ ಎಲಿಮೆಂಟ್ ಇನ್ ದಿ ಫಿಲ್ಮ್ ದಟ್ ಸ್ಟುಡ್ ಔಟ್, ದಟ್ ವಾಸ್ ಮೇಕಿಂಗ್. ಆ್ಯಂಡ್ ಆ ಮೇಕಿಂಗ್ ನಾನು ಏನಾರು 5 ವರ್ಷ ಮುಂಚೆ ಎಂದಿದ್ದೆ ಮಾಡಿದ್ದೆ ಅಂದರೆ, ಎಲ್ಲ ಸ್ಟಡಿ ಕ್ಯಾಮ್ರಾ ಇಟ್ಟಿದ್ದಂದರೆ, ಎಲ್ಲ ಬಜೆಟ್ನಲ್ಲಿ ಅಂದರೆ ಯಾವುದೋ ಹೋಗಿ ಫ್ಲ್ಯಾಟ್ನಲ್ಲಿ ಹೋಗಿ ಶೂಟ್ ಮಾಡಿದ್ದಂದರೆ, ಸೊ ಇಟ್ ವುಡಂಟ್ ಹವ್ ಮೇಡ್ ರಿಲೆವೆಂಟ್, ಹೌದಲ್ವಾ? ಸೊ ವಿ ಹ್ಯಾವ್ ಟು ಮೇಕ್ ಶೋರ್ ದ್ಯಾಟ್ ವರ್ಸ್ ಸಿನಾರಿಯೋ 5 ವರ್ಷ ಆದಮೇಲೆ ಸಿನಿಮಾ ಇನ್ನೂ ರಿಲೆವೆಂಟ್ ಆಗಿ ಇರುತ್ತಾ ಅಂತ ನೀವು ಥಿಂಕ್ ಮಾಡೇ ಆ್ಯಸ್ ಅ ರೈಟರ್ ಬರಬೇಕು. ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಫಿಲ್ಮ್ ದಟ್ ಈಸ್ ಗೋನ್ ಟು ಕಮ್ ಲೈಕ್ ದಿಸ್. ಸೊ ನಾವು ಯಾವಾಗ ರಿಲೀಸ್ ಮಾಡಿದಾಗ ಟ್ರೇಲರು, without seeing the film, they were comparing with another Kannada film, which is Sankashtada Ganapati, which is alien hand syndrome. This is about left-handers. ಸೊ ಸಣ್ಣದು ಈಗಾರೆ ಸೋಷಿಯಲ್ ಮೀಡಿಯಾ ಎಷ್ಟು ಡಿಫಿಕಲ್ಟ್ ಆಗಿಬಿಟ್ಟಿದೆ ಅಂದರೆ, ಯಾರೋ ಒಬ್ಬ ಕಮೆಂಟ್ ಹೊಡೆದ್ಕೊಳ್ಳಿ ಅದು ಜನ ಇನ್ಫ್ಲುಯೆನ್ಸ್ ಆಗಿಬಿಡ್ತಾರೆ. ದೇ ಆರ್ ನಾಟ್ ರೀಡಿಂಗ್ 10 ಪಾಸಿಟಿವ್ ಕಮೆಂಟ್, ದೇರ್ ಇಸ್ ಒನ್ ಕಮೆಂಟ್ ದಟ್ ಈಸ್ ಗೋನ್ ಟು ಸ್ಪಾಯ್ಲ್ ಎಂಟೈರ್ ಇದು. ಸೊ ಯು ಹ್ಯಾವ್ ಟು ಮೇಕ್ ಶೋರ್ ದ್ಯಾಟ್ ನೀವು ಏನೂ ಬರಿತಾ ಇದ್ದೀರಲ್ಲ, ಇನ್ನೊಂದು 5 ವರ್ಷ ಆದಮೇಲೆ ಈ ಥಾಟ್ ಬರ್ಬೋದಾ, ಇಲ್ಲ ಮೇಕಿಂಗ್ ಈ ಥರ ಬರ್ಬೋದಾ ಅಂತ ಮಾಡಿದ್ರೆ ಐ ಥಿಂಕ್ ಸೂಕ್ತ. ಬಿಕಾಸ್ ನನಗೆ ಈ ಸಿನಿಮಾದಿಂದ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಬಟ್ ಹಿಯರ್ ವಾಟ್ ಐ ಹ್ಯಾಡ್ ಚಾಯ್ಸ್ ಅಂದರೆ, ಆ್ಯಸ್ ಅ ಡೈರೆಕ್ಟರ್, ನೀವು ರೈಟರ್ ಆಗಬೇಕಂದಿದ್ರೆ ಡೈರೆಕ್ಟರ್ ಆಗಬೇಕಂದಿದ್ರೆ ಸರ್ ಆರ್ಟಿಸ್ಟ್. ಬಟ್ ಸ್ಟಿಲ್ ಐ ಥಿಂಕ್ ಯಾರು ಇದರಲ್ಲಿ ಫಿಲ್ಮ್ ಮೇಕರ್ ಆಗಬೇಕಂದ್ರೆ
ಯು ಸ್ಟಿಲ್ ಹ್ಯಾವ್ ದಟ್ ಆಪ್ಷನ್ ಫಾರ್ ಎಡಿಟಿಂಗ್. ನಮ್ಮ ಸಿನಿಮಾದಲ್ಲಿ 3 ಸಲ 4 ಸಲ ಎಡಿಟ್ ಮಾಡಿದ್ವಿ ನಾವು. ಸೊ ಐ ಥಿಂಕ್ ವಿ ಸ್ಟಾರ್ಟೆಡ್ ವಿತ್ 2 hours 40 minutes, ನಾವು 2 hours ಬಂದ್ವಿ. ಸೊ ದೇರ್ ಲಾಟ್ ಆಫ್ ಎಡಿಟ್ ದಟ್ ಹ್ಯಾಪನ್. ಓಕೆ, ಆ್ಯಂಡ್ ಮ್ಯೂಸಿಕ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಅವರ್ ಫಿಲ್ಮ್. ಸೊ ಯಾವುದೋ ಬೇರೆ ಮ್ಯೂಸಿಕ್ ಮಾಡಿದ್ವಿ, ಬಟ್ ನಮಗೆ ಇಷ್ಟ ಆಗಲಿಲ್ಲ ಅದು. ಆ್ಯಕ್ಚುಲಿ 2025 ಯಾವಾಗ ನಾವು ಸ್ಟಾರ್ಟ್ ಮಾಡಿದಾಗ ಇದಕ್ಕಿಂತ ಬೆಟರ್ ಆಗ್ಬೋದಾಯ್ತಲ್ಲ ಗುರು ಅಂತ. ಸೊ ಆ ಥರ ಅಪಾರ್ಚುನಿಟೀಸ್ ಇದೆ ನಿಮಗೆ ಪೋಸ್ಟ್ನಲ್ಲಿ ಮಾಡೋಕ್ಕೆ. ಬಟ್ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ನೀವು ಶೂಟ್ ಏನು ಮಾಡಿರ್ತೀರಲ್ಲ ದಟ್ ಹ್ಯಾಸ್ ಟು ಬಿ ರಿಲಿವೆಂಟ್. ಅಂದರೆ 5 years ಬಗ್ಗೆ ಥಿಂಕೇ ಮಾಡಿ. ಯಾಕಂದರೆ ಚಾಪ್ ಮಾಡೋದು ಈಸ್ ಈಸಿ, ಮೇಕಿಂಗ್ ಅನದರ್ ಮ್ಯೂಸಿಕ್ ಈಸ್ ವೆರಿ ಈಸಿ. ಸೊ ಎಡಿಟ್ ಈಸ್ ಈಸಿ ಅಗೇನ್. ಸೊ ದಟ್ಸ್ ವಾಟ್ ಇಟ್ ಈಸ್. ನೀವು ಏನು ಥಿಂಕ್ ಮಾಡ್ತಾ ಇರಬೇಕು, ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಓಕೆ ಇಟ್ ಈಸ್ ಗೋನ್ ಟು ಬಿ ರಿಲೆವೆಂಟ್ 5 years ಲೇಟರ್ ಅಂತ. ಸೊ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಇವತ್ತೇ ಮಾಡಿ 6 ತಿಂಗಳಾದ್ಮೇಲೆ ಶೂಟ್ ಮಾಡಿ ಬಿಡ್ತೀನಿ ಅಂತಂದರೆ ಇಟ್ ಈಸ್ ನಾಟ್ ಗೋನ್ ಟು ಬಿ ಸೋ ಈಸಿ ಫ್ರಮ್ ನೌ ಆನ್ ಫಾರ್ ಅಟ್ಲೀಸ್ಟ್ ಫಾರ್ filmmakers like us who are just starting alwa. It is not going to be easy to make a film now. So I'll be very dead honest. So ಅದಕ್ಕೆ you make sure that whatever you are doing, if you have producer, right, make sure that ನೀವು ಏನೋ ನಿಮ್ಮ ಪ್ರೊಡ್ಯೂಸರ್ ಇನ್ವೆಸ್ಟ್ ದುಡ್ಡು ಮಾಡ್ತೀರಾ, that has to ಫಸ್ಟ್ ಫಿಲ್ಮ್ ಅಟ್ಲೀಸ್ಟ್ ಟ್ರೈ ಟು ಮೇಕ್ ಶೋರ್ ದಟ್ ವಿತಿನ್ ಅ ಬಜೆಟ್ ಮಾಡೋಕ್ಕೆ ಕಂಪ್ಲೀಟ್ ಮಾಡಿ. ಯಾವಾಗ ಸಿನಿಮಾ ಪ್ರೊಲಾಂಗ್ ಆಗುತ್ತೆ ಅವಾಗ ದುಡ್ಡು ಡಬಲ್ ಹಾಕ್ಕೊತ ಹೋಗುತ್ತೆ. ಸೊ ಅದಕ್ಕೆ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಆನ್ ದಿಸ್ ಥಿಂಗ್. ನೈಸ್. ಹುಬ್ಳಿಯಿಂದ ಯಾರೋ ಆರ್ಟಿಸ್ಟ್ ಆಗಕ್ಕೆ ಬಂದಿದ್ದಾರೆ. ಆಲ್ ದಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ ಮ್ಯಾಮ್. ಇದು ಬ್ಲ್ಯಾಕ್ ಕಾಮಿಡಿ ಸೆಲೆಕ್ಟ್ ಮಾಡಿದ್ರಲ್ಲ, ವೈ ಆ್ಯಂಡ್ ನಿಮ್ಗೆ ಅದು ಬರೆಯೋಕ್ಕೆ ಎಷ್ಟು ಚಾಲೆಂಜಿಂಗ್ ಆಯಿತು? ಬಿಕಾಸ್ ಇಟ್ಸ್ ನಾಟ್ ದಟ್ ಈಸಿ ದಟ್ ಐ ನೋ. ಸೊ ಹೇಗಿತ್ತು ನಿಮ್ಮ ಜರ್ನಿ? ಮ್ಯಾಮ್ ನಿಮ್ಮ ಸಿನಿಮಾ ಹೇಗೆ ಅನಿಸ್ತು ಹೇಳಿ ಫಸ್ಟ್. ಸಿನಿಮಾ ಚೆನ್ನಾಗಿದೆ, ಬಟ್ ಕೆಲವೊಂದು ನನಗೆ ಅನ್ನಿಸ್ತು ಈ ಕುಡ್ ಹ್ಯಾವ್ ಸ್ಟಿಲ್ ಟ್ರಿಮ್ಡ್ ಇಟ್ ಡೌನ್ ಅಂತ ಅಂದ್ಬಿಟ್ಟು ಅಷ್ಟೇ. ಓಕೆ ಟ್ರಿಮ್ಡ್ ಇಟ್ ಡೌನ್ ಬಿಟ್ಟರೆ ಇಟ್ ವಾಸ್ ನೈಸ್. ಓಕೆ ಬಟ್ ಯು ಹ್ಯಾಡ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ವಾ? ದುಡ್ಡು ಕೊಟ್ಟಿದ್ದು ವರ್ತ್ ಇತ್ತಲ್ವಾ? ಓಕೆ. ಟು ಬಿ ಆನೆಸ್ಟ್ ಈ ಸ್ಕ್ರಿಪ್ಟ್ ಬರೆಯೋಕೆ ನನಗೆ ಬರೀ ಒಂದು 7 days ಅಷ್ಟೇ ಬೇಕಾಯಿತು. ಸೊ ದಟ್ ಈಸ್ ದ ರೀಸನ್ ನಿಮ್ಮ ಫೀಡ್ಬ್ಯಾಕ್ ತೊಗೊಂಡು ನಾನು ಹೇಳಿದೆ. ಸೊ ಐ ಹ್ಯಾವ್ ನಾಟ್ ಪುಟ್ ಇನ್ ಸೋ ಮಚ್ ಆಫ್ ಎಫರ್ಟ್ಸ್ ಟು ಮೇಕ್ ದಿಸ್ ಸ್ಕ್ರಿಪ್ಟ್, ಟು ಬಿ ಆನೆಸ್ಟ್. ಬಟ್ ಐ ನ್ಯೂ ಐ ರೋಟ್ ಇಟ್ ವಿತ್ ದ ಫ್ರಸ್ಟ್ರೇಷನ್. ಆ್ಯಂಡ್ ಏನಂತಾರೆ, ಒಬ್ಬ ಆರ್ಟಿಸ್ಟ್ ಯಾವಾಗ ಫ್ರಸ್ಟ್ರೇಷನಲ್ಲಿ ಇರ್ತಾನೆ ಅವನು ಏನೋ ಬರೀತಾನೆ ಅಂತ. ಅದೇ ಒನ್ ಆಫ್ ದ ಸ್ಕ್ರಿಪ್ಟ್ ಇಸ್ ಎಡಗೈ. ಮೇ ಬಿ ಆ ಫ್ರಸ್ಟ್ರೇಷನ್ ಜೊತೆ ಇನ್ನೂ ಸ್ವಲ್ಪ ಏನಾದ್ರು ದುಡ್ಡಿನ ಮೋಟಿವೇಶನ್ ಇರ್ತಿತ್ತಂದರೆ ಐ ಕುಡ್ ಹ್ಯಾವ್ ಡನ್ ಬೆಟರ್ ಇನ್ ರೈಟಿಂಗ್. ಸೊ ಇಟ್ಸ್ ನಾಟ್ ಅ ಡಿಫಿಕಲ್ಟ್ ಟಾಸ್ಕ್ ಇಫ್ ಯು ನೋ ರೈಟ್ ವಾಟ್ ಎಕ್ಸಾಕ್ಟ್ಲಿ ನೀವು ಏನು ಬರೆಯೋಕ್ಕೆ ಟ್ರೈ ಮಾಡ್ತಾ ಇದ್ದೀರ ಅಂದರೆ. ಮೇ ಬಿ ನೀವು ಭಾಳಷ್ಟು ಸೀನ್ಸ್ ನಾವು ಬ್ಲ್ಯಾಕ್ ಕಾಮಿಡಿ ಅಂತ ಟರ್ಮ್ ಎದಕ್ಕೆ ಮಾಡ್ತೀವಿ ಅಂದರೆ ಸೀರಿಯಸ್ ಸಿಚುವೇಷನಲ್ಲಿ ನಗಿಸ್ಬೇಕು ಅಷ್ಟೇ. ದಿಸ್ ಇಸ್ ನೋ ಥಿಯರಿ ಬ್ಯಾಂಡ್ ಇಟ್. ಸೊ ಯಾರೋ ಸತ್ತಾಗ ನಗಿಸ್ತೀರ ಅಂದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ವೆರಿ ಏನೋ ವಿಯರ್ಡ್ ಅಲ್ವಾ? ಸೊ ಅದು ನನಗೆ ಭಾಳ ಡಿಫಿಕಲ್ಟ್ ಅನ್ನಿಸ್ತು ಬರೀತಾ ಇರ್ಬೇಕಾರೆ. ಯಾವಾಗ ಫಸ್ಟ್ ಸೀಕ್ವೆನ್ಸ್ ಆದಾಗ, ಮೇ ಬಿ ಯಾರು ನೋಡ್ತಿರ್ತಾರೆ ವ್ಯೂವರ್ಸ್ ಗೊತ್ತಾಗ್ಬಾರ್ದು, ಫಸ್ಟ್ ಸೀಕ್ವೆನ್ಸ್ ಆದಾಗ ಅಂತ ಹೇಳ್ತೀನಿ, ಅದು ಬಿದ್ದಾಗ ನನಗೆ ನಗು ಬರ್ತಾಯಿತ್ತು. ಬಟ್ ಯಾರಿಗೂ ಬಿಲೀವ್ ಮಾಡೋಕ್ಕಾಗ್ತಾಯಿಲ್ಲ ಇದೇಂಗೆ ಗುರು ಅಂತೇಳಿ. ಬಟ್ ಯಾವಾಗ ಅದು ಟೈಟಲ್ ಕಾರ್ಡ್ ಬಿತ್ತು, ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ ಆ ಟೈಟಲ್ ಕಾರ್ಡ್ ಅದಕ್ಕೆ ನಾವು ಫಿಕ್ಸ್ ಮಾಡಿದ್ದು ಫಸ್ಟ್ ಸೀಕ್ವೆನ್ಸ್ಗೆ, ಟು ಮೇಕ್ ಇಟ್ ಓಕೆ ದಿಸ್ ಈಸ್ ಅ ಟೈಪ್ ಆಫ್ ಫಿಲ್ಮ್ ದಟ್ ವಿ ಆರ್ ಡೂಯಿಂಗ್ ಅಂತ. ಸೊ ದಟ್ ವಾಸ್ ನೆವರ್ ಇನ್ ಸ್ಕ್ರಿಪ್ಟ್. ಆ ಟೈಟಲ್ ಏನು ಬೀಳುತ್ತಲ್ಲ, ಸೊ ನೀವು ಎಲ್ಲ ಸಿನಿಮಾದಲ್ಲಿ ನೋಡ್ತೀರಾ, ಇಟ್ ಈಸ್ ಗೋನ್ ಟು ಬಿ ಬಿಗಿನಿಂಗ್ ಆಫ್ ದಿ ಫಿಲ್ಮ್. ವಿ ಜಸ್ಟ್ ವೇಟೆಡ್ ಫಾರ್ 30 minutes ಟು ಡ್ರಾಪ್ ದಟ್ ಸೀಕ್ವೆನ್ಸ್ ದೇರ್ ನಮ್ಮದೇನು. ಸೊ those are the decisions that you need to do while writing. So you have to think okay whether it is going to work anta. But writing ಇಂತ ಎಕ್ಸಿಕ್ಯೂಷನು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತನೂ ಅನಿಸುತ್ತೆ. ಬಟ್ ಇಟ್ಸ್ ಅ ಡಿಫಿಕಲ್ಟ್ ಜಾರ್ನರ್ ಟು ಕ್ರ್ಯಾಕ್. ಬಟ್ ಐ ವಾಸ್ ಫಾರ್ಚುನೇಟ್ ಟು ಡೂ ಇಟ್ ವಿತಿನ್ 6 days. ಮೇಬಿ ಐ ಆಮ್ ಲಕ್ಕಿ. ಥ್ಯಾಂಕ್ ಯು. ಹಲೋ ಸರ್. ಹಾಯ್. ಇದು ಪ್ರಮೋಷನ್ ಅಂತ ಬಂದಾಗ ಈ ಫಿಲಮ್ದು ಸ್ಪೆಸಿಫಿಕ್ಲಿ ಲೈಕ್ ನಾನು ರೀಸೆಂಟ್ಲಿ ನೋಡಿರೋದ್ರಲ್ಲಿ ಇದು ಸಿಕ್ಕಾಪಟ್ಟೆ ಒಂದು ಎಫರ್ಟ್ಸ್ ಹಾಕಿರೋಂಥ ಒಂದು ಪ್ರಮೋಷನ್. ಲೈಕ್ ದಿಗಂತ್ ಸರ್ ತೊಗೊಂಡ್ರೆ ವಾಸ್ ಆಲ್ ಔಟ್ ಫುಲ್ ಪ್ರಮೋಷನ್ಗೆಲ್ಲ. ಸೊ ಇದೇ ಕನ್ನಡ ಫಿಲ್ಮಿ ಕ್ಲಬ್ ಪಾಡ್ಕಾಸ್ಟ್ ಒಂದು ನೋಡಿದ್ದೆ ನಾನು, ರವಿಚಂದ್ರ ಎಜೆ ಅವ್ರದ್ದು. ಸೊ ಅವರೇ ಇದಕ್ಕೆ ಡಿಸ್ಟ್ರಿಬ್ಯೂಟರ್ ಅಂದ್ಕೊಂಡು. ಹೌದು. ಓಕೆ. ಸೊ ಅವರು ಅದ್ರಲ್ಲಿ ಹೇಳ್ತಾರೆ ದಟ್ ನನ್ನ ಪ್ರಮೋಷನ್ನು ಟಿಕೆಟ್ಗೆ ಕನ್ವರ್ಟ್ ಆಗ್ತಿಲ್ಲ ಅಂದರೆ ನಾನು ಆ ಪ್ರಮೋಷನ್ ಮಾಡೋಕ್ಕೆ ಹೋಗಲ್ಲ. ಸೊ ಅವ್ರಿಗೂ ಸುಮಾರು ಎಕ್ಸ್ಪೀರಿಯನ್ಸ್ ಇದೆ ಇವಾಗ. ಲೈಕ್ ಬ್ಲಿಂಕ್ ಮಾಡಿದ್ರು, ಆಮೇಲೆ BTSಗೆ ಅವರೇ ಮಾಡಿದ್ರು, ಸುಮಾರು ಒಂದಿಷ್ಟು ಫಿಲಮ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಸೊ ಈ ಫಿಲಮ್ಗೆ ಯಾವ ಥರ ಪ್ರಮೋಷನ್ ವರ್ಕೌಟ್ ಆಯಿತು ಅಂತ ಅನ್ನಿಸ್ತು, ಯಾವ್ದು ವರ್ಕೌಟ್ ಆಗಲಿಲ್ಲ ಅಂತ ಅನ್ನಿಸ್ತು ಸರ್? ಅಲ್ಲ ನನಗೆ ಅದೇ ನನಗೇನು ಗೊತ್ತಾ, ಸ್ಟಾರ್ಟಿಂಗ್ 3 days ನಾವು ಈಗ ನೋಡಿ ನೀವೇ ಪ್ರಮೋಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಲೈಕ್ ಮೀ, ನಮ್ಮ ಸಿನಿಮಾ ಬಗ್ಗೆ ನಾವು ಮಾತಾಡ್ದಲ್ಲ ಪ್ರಮೋಷನ್. ನೀವು ಆ್ಯಸ್ ಅ ಆಡಿಯನ್ಸ್ ಹೇಳ್ತಾರೆ ದಿಸ್ ಈಸ್ ಅ ಪ್ರಮೋಷನ್ ದಟ್ ವರ್ಕ್ ಫಾರ್ ಮೀ ಅಂತ. ಲೈಕ್ ಯು ಮೋಸ್ಟ್ ಆಫ್ ಪೀಪಲ್ ಸೆಡ್ ದ ಸೇಮ್ ಥಿಂಗ್. ಇಮ್ಯಾಜಿನ್ ಟೆಡಿ ಬಿಯರ್ ಹಾಕ್ಕೊಂಡು ಒಬ್ಬ ಆರ್ಟಿಸ್ಟು ಸ್ಟ್ರೀಟ್ ಮೇಲೆ ಹೋಗೋದು, ಇಟ್ಸ್ ವೆರಿ ಡಿಫಿಕಲ್ಟ್. ದಿಗಂತ್ ಹ್ಯಾವ್ ಡನ್ ಇಟ್. ಸೊ ಐ ಟೆಲ್ ಯು, ದೋ ಇಟ್ ವಾಸ್ ಅ ಸ್ಟೇಜ್ಡ್ ಆ್ಯಂಡ್ ಎವ್ರಿಥಿಂಗ್, ದಟ್ ವಾಸ್ ಪಾರ್ಟ್ ಆಫ್ ದಿ ಇದು, ಹೌದಲ್ವಾ? ಸೊ ವೆನ್ ವಿ ಟೋಲ್ಡ್ ಸಮ್ ಆರ್ಟಿಸ್ಟ್ to wear that costume instead of Digant, they said no. They said no, to be honest.
ಒಬ್ಬರು ಆರ್ಟಿಸ್ಟ್ಗೆ ನಾನು ಹೇಳಿದೆ ಇದು ಹಾಕ್ಕೊಳ್ಳಿ, ದಿಗಂತ್ ಇಸ್ ಗೋನ್ ಟು ಬಿ ಲೇಟ್, ಸೊ ಅಂಟಿಲ್ ವಿಲ್ ಟೇಕ್ ಸಮ್ ಸ್ನ್ಯಾಪ್ಸ್ ಅಂತೇಳಿ. ದೇ ಸೆಡ್ ನೋ. ದಿಗಂತ್ ಬೀಂಗ್ ಆನ್ ಎಸ್ಟಾಬ್ಲಿಷ್ ಆ್ಯಕ್ಟರ್, ದಿಗಂತ್ ನ್ಯೂ ದ್ಯಾಟ್ ದಿಸ್ ಇಸ್ ಅ ಫಿಲ್ಮ್ ದ್ಯಾಟ್ ಹಿ ಲವ್ಡ್ ಇಟ್ ಆ್ಯಂಡ್ ಆ ಥರ. ಸೊ ಆ ಥರ ಮಾಡಿದಾಗ ಟೆಡ್ಡಿ ಇಸ್ ಒನ್ ಆಫ್ ದೋಸ್ ವೀಡಿಯೋಸ್ ಆ್ಯಕ್ಚುಲಿ ವರ್ಕ್ ಫಾರ್ ಅಸ್ ಓಕೆ. ಔಟ್ ಆಫ್ ಆಲ್ ದ ಕ್ಯಾಂಪೇನ್ಸ್ ಏನೂ ಮಾಡಿದಾಗ. ಬಟ್ ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಟು ರೀಚ್ ಆ ಲೆವೆಲ್ನಲ್ಲಿ. ಟೆಡ್ಡಿ ಈಸ್ ಒನ್ ಆಫ್ ದೋಸ್ ಥಿಂಗ್ ಆ್ಯಂಡ್ ಪಾಡ್ಕಾಸ್ಟ್ ದಟ್ ಹ್ಯಾಪನ್ ವಿತ್ ಸ್ಕ್ಯಾಂಡಿಮನ್. ಐ ಬಿ ವೆರಿ ಆನೆಸ್ಟ್, ಬಿಕಾಸ್ ಯಾವಾಗ ಆಡಿಯನ್ಸಿಗೆ ಬಂದಾಗ ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ವಾಟ್ ಈಸ್ ದ ರೀಸನ್ ನೀವು ಇಲ್ಲಿ ಥಿಯೇಟರ್ಗೆ ಬರ್ತಾ ಇದ್ದೀರ ಅಂತ. ಬಿಕಾಸ್ ನೆಕ್ಸ್ಟ್ ಟೈಮ್ ನಾನು ಏನು ಮಾಡ್ತಾ ಇರಬೇಕಾದ್ರೆ ನಾ ಐ ಫೋಕಸ್ ಆನ್ ದ್ಯಾಟ್. ಓಕೆ, ಮೋಸ್ಟ್ ಆಫ್ ಪೀಪಲ್ ಸೆಡ್ ನಾ ಸ್ಕ್ಯಾಂಡಿ ಅವ್ರದ್ದು ಇಂಟರ್ವ್ಯೂ ನೋಡಿದೆ, ಟ್ರೇಲರ್ ನೋಡಿಲ್ಲ, ಸಿನಿಮಾಗೆ ಬಂದೆ ಅಂತೇಳಿ ನಿಮ್ದು ಎಕ್ಸ್ಪೀರಿಯನ್ಸ್ ನೋಡಿ. ಆ್ಯಂಡ್ ಐ ವಾಸ್ ಲೈಕ್ ಗುರು ಟ್ರೇಲರ್ ಮಾಡಿದ್ದೀನಿ, ಹೋಗಿ ಅಟ್ಲೀಸ್ಟ್ ಟ್ರೇಲರ್ ನೋಡಿ ಬರಬೇಕಾಯ್ತಲ್ಲ, ನಂದು ಏನು ಮಾತು ನಂಬ್ತೀಯ, ನಾನು ಸುಳ್ಳು ಹೇಳ್ಬೋದಲ್ವಾ ಪಾಡ್ಕಾಸ್ಟ್ನಲ್ಲಿ, ಇಲ್ಲೂ ಸುಳ್ಳು ಹೇಳ್ತಾ ಇರ್ಬೋದು, ಟ್ರೇಲರ್ ನೋಡು ವಾಟ್ ಎಕ್ಸಾಕ್ಟ್ಲಿ ಅಂತ. ಬಟ್ ಯು ನೆವರ್ ನೋ ಯಾವ್ದೇನು ಸ್ಪಾರ್ಕ್ ಆಗುತ್ತೆ ಅಂತ. ಸೊ ಯಾವುದೋ ಒಂದು ಕ್ಯಾಂಪೇನ್, ಇಫ್ ಐ ರಿಮೆಂಬರ್, ಒಂದು ಟೆಡ್ಡಿ ವಾಸ್ ಒನ್ ಕ್ಯಾಂಪೇನ್, ಯಾವುದೋ ಸಾರಿ ದಾನಿಶ್ ಸೆಟ್. ದಟ್ ಈಸ್ ಲೈಕ್ ನೋ ಒನ್ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಅಲ್ಲ. ಯಾರೋ ಒಬ್ಬ ದಾನಿಶಿನ ತಮ್ಮ ಒಬ್ಬರು ಬರ್ತಾರೆ, ಇದು ದಾನಿಶ್ ಸೆಟ್ ಅವ್ರ ತಮ್ಮ ಬರ್ತಾರೆ, ಲೊಡ್ಸ್ ಅಂತ ಬರ್ತಾನೆ, ಅವ್ನು ಬಂದು ಈಸ್ ಗೋನ್ ಟು ರಿಪ್ರೆಸೆಂಟ್ ಕರ್ನಾಟಕ ಫಿಲ್ಮ್ ಇದು. ಬಟ್ ನಾವು ಏನೂ ಮಾಡಿದ್ವಿ ಕ್ಯಾಂಪೇನ್, ವಿ ಟ್ರೈ ಟು ರೀಚ್ ಆ್ಯಸ್ ಮಚ್ ಆಸ್ ಪೀಪಲ್. ಬಟ್ ಅನ್ಫಾರ್ಚುನೇಟ್ಲಿ ಆ ಫುಟ್ಫಾಲ್ ಬರಲಿಲ್ಲ. ಸ್ಟಾರ್ಟಿಂಗ್ 3 days ಅದೇನೋ ಕನ್ವರ್ಟ್ ಆಗಿತ್ತಂದರೆ ಓಕೆ, ಐ ವುಡ್ ಹ್ಯಾವ್ ಬಿನ್ ಹ್ಯಾಪಿ. ಅಂದರೆ ಐ ಡೋಂಟ್ ವಾಂಟ್ ಟು ಮೇಕ್ ಲೈಕ್ ಕ್ರೋಸ್ ಆಫ್ ಮನಿ ಆರ್ ಸಮಥಿಂಗ್ ಲೈಕ್ ದಟ್. ಆ 3 days ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಸ್ಮಾಲ್ ಫಿಲ್ಮ್ ಲೈಕ್ ಅಸ್. ಅವಾಗ ಜನ ಬಂದಿದ್ರೆ ಆ ಪ್ರಮೋಷನ್ಸ್ ಎಲ್ಲ ನೋಡಿಕೊಂಡು, ಐ ಥಿಂಕ್ ಮೇ ಬಿ ನಾವು ಟಾರ್ಗೆಟ್ ಮಾಡಿರೋ ಆಡಿಯನ್ಸ್, ಐ ಥಿಂಕ್ ನಾವು IT ಅಂತ ಹೋದ್ವಿ. ಬಟ್ ನಾನು ಯಾವಾಗ ಥಿಯೇಟರಲ್ಲಿ ನೋಡಿದಾಗ ಫ್ಯಾಮಿಲಿ ಮೆಂಬರ್ಸ್ ವೇರ್ ದ ಮೋಸ್ಟ್ ಒನ್ ಹೂ ವೇರ್ ದೇರ್ ಆ್ಯಕ್ಚುಲಿ. ಸೊ ಮೇ ಬಿ ನಾವು IT-ದವರು ದೇ ಆರ್ ಓಕೆ ಎನಿವೇ, ದಿಸ್ ಈಸ್ ಗೋನ್ ಟು ಕಮ್ ಟು OTT ಅಂತ ಆ ಆ್ಯಟಿಟ್ಯೂಡಲ್ಲಿದ್ದಾರಾ ಅಂತ ಗೊತ್ತಿಲ್ಲ. ಸೊ ಮೇ ಬಿ ಅಲ್ಲಿ ವಿ ಮೈಟ್ ಹವ್ ವೆಂಟ್ ರಾಂಗ್. ಓಕೆ, ಮಾರ್ಕೆಟಿಂಗ್ ಎಲ್ಲ ಸ್ಪಾಟ್ ಆನ್ ಇತ್ತು, ಈಗ ನಿಮಗೆಲ್ಲ ಇಷ್ಟ ಆಗ್ತದೆ ಅಂದರೆ ಮೇ ಬಿ ಟಾರ್ಗೆಟ್ ಆಡಿಯನ್ಸ್ ನಾವು ಪಿಕ್ ಮಾಡೋದು ತಪ್ಪಾಗಿರ್ಬೇಕು. ಮೇ ಬಿ ಇದೇ ಥರ ನಾವು ಏನಿದ್ವಲ್ಲ TVನಲ್ಲಿ ಹೋಗಬೇಕಾಯಿತು, ದಿಗಂತ್ ಏನು ಹಾಕ್ಕೊಂಡಿಲ್ಲ, TVನಲ್ಲಿ ಪ್ರಮೋಷನ್ ಕೊಡಬೇಕಾಯಿತು, ಅದು ಕೊಡಲಿಲ್ಲ ನಾವು. ಫ್ಯಾಮಿಲಿನ ಇನ್ನೂ ಜಾಸ್ತಿ ಜನ ರೀಚ್ ಆಗ್ತಿದ್ವಿ. ಬಟ್ ಅದೇ ನಾವು ಎಲ್ಲೋ ಒಂದು ಟಾರ್ಗೆಟ್ ಆಡಿಯನ್ಸ್ ಮೇ ಬಿ ಮಿಸ್ ಮಾಡಿದ್ವಾ ಅಂತ ನನಗೂ ಅನಿಸುತ್ತೆ ಆ್ಯಸ್ ಎ ಪರ್ಸ್ನಲಿ. ಬಿಕಾಸ್ ಅದೇ ಫ್ಯಾಮಿಲಿ ಬಂದು ಯಾವಾಗ ಎಸ್ಪೆಷಲಿ ಭಾಳಷ್ಟು ಜನ ಬಂದರು, ನನ್ನ ಮಗಳು ಹೋಗಿ ನೋಡಿ ಈ ಸಿನಿಮಾ ಅಂತ ಅಂದರು. ಸೊ ದೇ ಆರ್ ಲಾಟ್ ಆಫ್ ಪೀಪಲ್ ಹೂ ಆಫ್ಟರ್ ಕಾಂತಾರ ಈ ಸಿನಿಮಾ ನೋಡೋಕೆ ಬಂದಿದ್ದಾರೆ. ಇದಕ್ಕೆ ಕಾಂತಾರಾಗ ಏನು ಸಂಬಂಧನೇ ಇಲ್ಲ. ಸೊ ಎರಡು ಬೇರೆ ಬೇರೆ ಜಾನರ್, ಬಟ್ ದೇ ಹ್ಯಾವ್ ಸೆಡ್ ದ್ಯಾಟ್. ಬಟ್ ಅದೇ ಮೇ ಬಿ ನೆಕ್ಸ್ಟ್ ಟೈಮಿಂದ ವಿ ಹ್ಯಾವ್ ಟು ಈಗ ಹೇಗೆ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಎಲ್ಲ ಡಿಸೈಡ್ ಮಾಡ್ತಾರೆ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಏನಂತ, ಆ ಥರ ಪಿಕ್ ಮಾಡಬೇಕಾ ಅಂತ ಒಂದು ಕ್ವಶನ್ ಆಗಿದೆ ನನಗೆ ಈಗ. ಸೊ ಯಾಕಂದರೆ ನಿಮ್ಮ ಜಜ್ಮೆಂಟೇ ಸಿಗಲ್ಲ. ನಿಮ್ಗೆ ಇದು IT-ದವರಿಗೆ ವರ್ಕ್ ಆಗುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ, ಬಟ್ ಇದು ಯಾರಿಗೂ ಫ್ಯಾಮಿಲಿ ಆಡಿಯನ್ಸ್ಗೆ ವರ್ಕ್ ಆಗ್ತದೆ ಅಂದರೆ ಇಟ್ಸ್ ಲೈಕ್ ವೆರಿ ಸರ್ಪ್ರೈಸಿಂಗ್ ಫಾರ್ ಮಿ. ಸೊ ಅದಕ್ಕೆ ಏನೂ ಮಾಡಿದ್ವಿ ಸ್ಯಾಟಿಸ್ಫೈಯಿಂಗ್ ಫಾರ್ ಅಸ್. ಬಿಕಾಸ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ಈಗ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದು ಬ್ರ್ಯಾಂಡ್ ಏನೋ ಅಟ್ಲೀಸ್ಟ್ ಒಂದು ಇಂಡಸ್ಟ್ರಿನಲ್ಲಿ ಇದೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ದಿ ಮಾರ್ಕೆಟಿಂಗ್ ದಟ್ ವಿ ಡಿಡ್. ಆ್ಯಂಡ್ ನಮ್ದು ಯಾರು PR ಏಜೆನ್ಸಿ ಅವರಿಗೆ ಕೇಳ್ತಾರೆ, ಇಲ್ವಾ ಮಾರ್ಕೆಟಿಂಗ್ ಏಜೆನ್ಸಿ ನಿಮ್ಮದು ಅವ್ರು ಕೇಳ್ತಾರೆ, ನೀವು ಮಾಡಿದ್ದೀರಾ ಎಡಗೈ ಅಂತಂದ್ರೆ ಹಾಫ್ ಇದು ಬ್ಯಾಟಲ್ ಗೆದ್ದಂಗೆ. ಬಟ್ ಅದು ಕನ್ವರ್ಟ್ ಆಗಿದ್ರೆ ಇನ್ನೂ ಸ್ವಲ್ಪ ನಾವು ಎಂಜಾಯ್ ಮಾಡ್ತಾಯಿದ್ವಿ ಅಷ್ಟೇ. ಅದೇ ಸೊ ಐ ಹೋಪ್ ನಾನು ಸ್ವಲ್ಪ ಹಿಂಗೆ ಹೋಗ್ತಾ ಇರ್ತೇನೆ. ಸೊ ಸರ್ ನಮಸ್ತೆ. ನಮಸ್ಕಾರ ಸರ್, ಐ ಹ್ಯಾವ್ ಅ 2-part question. The first part is, as a filmmaker, as a first-time filmmaker, what were your challenges to present your script? ನಿಮ್ಮ ಒಂದು ಪ್ರೊಡ್ಯೂಸರ್ಸ್ಗಾಗಲಿ ಅಥವಾ ಆರ್ಟಿಸ್ಟ್ಗಾಗಲಿ ಪಿಚ್ ಮಾಡಬೇಕಾದ್ರೆ ನಿಮ್ಮ ಒಂದು ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ ಆಗಿ ನಿಮ್ಮ ಚಾಲೆಂಜಸ್ ಏನೇನಿತ್ತು ಆ್ಯಂಡ್ ಹೌ ಡಿಡ್ ಯು ಪ್ರಿಪೇರ್ ಟು ಫೇಸ್ ದೋಸ್ ಚಾಲೆಂಜಸ್? ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶನ್ ಇಸ್, ಯು ಆರ್ ಆಲ್ಸೋ ಅ ಪ್ರೊಡ್ಯೂಸರ್. ಸೊ ಪ್ರೊಡ್ಯೂಸರ್ ಆಗಿ ಸಿನಿಮಾ ಪ್ರೊಡಕ್ಷನಲ್ಲಿ ಇರಬೇಕಾದ್ರೆ ವಾಟ್ ವರ್ ಯುವರ್ ಚೆಕ್ಸ್, ಆರ್ ನೀವು ಹೆಂಗೆ ಬಡ್ಜೆಟ್ ಮೇಲೆ ಒಂದು ಕಣ್ಣಿಟ್ಟಿದ್ರಿ ಟು ಎನ್ಶೂರ್ ದಟ್ ಇಟ್ ಡಸನ್ ಕ್ರಾಸ್ ಪ್ರೀ ಆಗಲಿ ಪೋಸ್ಟ್ ಆಗಲಿ ಅಥವಾ ಪ್ರೊಡಕ್ಷನ್ ಆಗಲಿ? ಸೊ ನೀವು ಹೇಗೆ ತಯಾರಿ ಮಾಡ್ಕೊಂಡ್ರಿ ಸೊ ದಟ್ ಇಟ್ ವಿಲ್ ಹೆಲ್ಪ್ ಫಿಲ್ಮ್ ಮೇಕರ್ಸ್ ಲೈಕ್ ಅಸ್ ಆಲ್ಸೋ ಟು ಇನ್ಸ್ಪೈರ್? ಆ್ಯಕ್ಚುಲಿ ಫಸ್ಟ್ ಪಾರ್ಟಿಗೆ ಅಂದರೆ ಐ ಹ್ಯಾಡ್ ಬೀನ್ ಟು ಹಿಮಾಲಯ ಫಾರ್ ಲೈಕ್ 15 days ಫಾರ್ ಫಸ್ಟ್ ಟೈಮ್ ಫಿಲ್ಮ್ ಮೇಕ್ ಮಾಡೋಕ್ಕೆ. ಐ ವಿಲ್ ಬಿ ವೆರಿ ಆನೆಸ್ಟ್, ಈಗ ನಿಮ್ಮ ಜೊತೆ ಹೇಗಿದ್ದೀನಲ್ಲ, ಐ ಬಿ ದ ಸೇಮ್ ವಿತ್ ಆ್ಯಕ್ಟರ್. ಐ ಡೋಂಟ್ ಥಿಂಕ್ ಅಬೌಟ್ ವಾಟ್ ಈಸ್ ಗೋನ್ ಟು ಹ್ಯಾಪನ್ ಟುಡೇ. ಸೊ ಐ ಹ್ಯಾವ್ chose this path that I want to be a filmmaker. I have decided that on day one. ನಾನು ಯಾವಾಗ ಜಾಬ್ ಬಿಟ್ಟು ಬಂದೆ, I was part of films there, ಆರಾಮ್ಸೆ ಮುಂಬೈನಲ್ಲಿ. I was getting salary, I was safe there. The only thing I wanted to do films is ನಂಗೆ ಸಿನಿಮಾ ಮಾಡೋದಿದೆ ಅಂದರೆ ಆ ಇಮೋಷನ್ ಇನ್ನೂ ನೆನಪಾಗ್ತದೆ. 12 ವರ್ಷ ನಮ್ಮ ಪ್ರೊಫೆಸರ್ ಏನು ಹತ್ತಿದ್ರಲ್ಲ ಆ ಥರ ನಗಿಸ್ಬೇಕು, ಅಳಿಸ್ಬೇಕು ಅಂತ. ಸೊ ಐ ನೆವರ್ ಪ್ರಿಪೇರ್ ಎನಿಥಿಂಗ್. ಇಟ್ ಮೈಟ್ ಸೌಂಡ್ ಹಂಬಲ್, ಬಟ್ ದಟ್ಸ್ ಹೌ ಇಟ್ ಈಸ್.
ನಿಮ್ಮ ಜೊತೆ ಹೇಗೆ ಮಾತಾಡ್ತೀನಿ ದಟ್ಸ್ ಹೌ ಐ ಟಾಕ್ ಟು ಮೈ ಆ್ಯಕ್ಟರ್ಸ್. ನಾನು ನರೇಟ್ ಸ್ಕ್ರಿಪ್ಟ್ ಮಾಡ್ತಾ ಇರ್ಬೇಕಾದ್ರೆ ನೀವು ಯಾವುದೋ ಒಂದು ಜೋಕಿಗೆ ನಕ್ಕರೆ ಅಂತ ತಿಳ್ಕೊಳ್ಳಿ, ಅದೇ ಜೋಕ್ ಇನ್ನೊಂದು 10 ಸಲ ಹೇಳ್ತೀನಿ ಬೇರೆ ಬೇರೆ ರೀತಿಯಿಂದ ನಗಲಿ ಅಂತ. ಸೊ ಐ ನೋ ಹೌ ಟು ಸೆಲ್ ಮೈ ಫಿಲ್ಮ್ ಅಟ್ಲೀಸ್ಟ್ ಟು ಮೈ ಆ್ಯಕ್ಟರ್ಸ್. ಓಕೆ, ಮೇ ಬಿ ಪ್ರೊಡ್ಯೂಸರ್ಗೆ ಅಷ್ಟು ನಾನು ಸುಳ್ಳು ಹೇಳೋಕ್ಕೆ ಬರೋಲ್ಲ ನನಗೆ. ಸರ್ ಇದು ಹಿಂಗಾಗ್ಬಿಡುತ್ತೆ, ಸರ್ ಇದು ಹಿಂಗಾಗ್ಬಿಡುತ್ತೆ ಅಂತ ಅನ್ನೋಕ್ಕೆ ಬರೋಲ್ಲ. ಅದೊಂದು ಸ್ವಲ್ಪ ಕಲಿಬೇಕು ಅಂತ ಅನ್ನಿಸ್ತು ಈಗ ಓವರ್ ದಿ ಪೀರಿಯಡ್. ಬಟ್ ಐ ಥಿಂಕ್ ಇಫ್ ಯು ಆರ್ ಕಾನ್ಫಿಡೆಂಟ್ ಇನಫ್ ಯು ವಾಂಟ್ ಟು ಬಿ ಎ ಡೈರೆಕ್ಟರ್, ರೈಟ್? ಆರ್ filmmaker. ಗಾಟ್ ಇಟ್. ನಿಮ್ಮ ಬಿಲೀವ್ ಮಾಡಿ ನಿಮ್ಮ ಇದಕ್ಕೆ, ಬಿಕಾಸ್ ಐ ನೋ ಇಟ್ಸ್ ವೆರಿ ಚಾಲೆಂಜಿಂಗ್, ಎಲ್ಲರೂ ಹೇಳ್ತಾರೆ. ಬಟ್ ಒನ್ಸ್ ಯು ಆರ್ ಕಾನ್ಫಿಡೆಂಟ್ ಇನಫ್ ಟು ಗೋ ಆ್ಯಂಡ್ ಪಿಚ್, ಐ ಥಿಂಕ್ ಇಟ್ಸ್ ದೇರ್. ನಾನು ಹೇಳಿದ ಫಿಲ್ಮ್ ಸ್ಕೂಲಲ್ಲಿ ನನಗೆ ಏನೂ ನಯಾ ಪೈಸೆ ಹೆಲ್ಪ್ ಮಾಡಿಲ್ಲ. ಸೊ ವಾಟ್ ಎವರ್ ಐ ಹ್ಯಾವ್ ಲರ್ನ್ ಥ್ರೂ ಫಿಲ್ಮ್ಸ್. ಸೊ ಐ ಥಿಂಕ್ ದ ಓನ್ಲಿ ಟ್ಯಾಗ್ ದಟ್ ಈಸ್ ನನಗೆ ಫಸ್ಟ್ ಜಾಬ್ ಸಿಗೋಕ್ಕೆ ಭಾಳ ಈಸಿ ಆಯಿತು, ಬಿಕಾಸ್ ಐ ಸ್ಟಡಿಡ್ ದೇರ್. ಆಫ್ಟರ್ ದ್ಯಾಟ್ ನನಗೆ ಗೊತ್ತೂ ಇಲ್ಲ ನನ್ನ ಸರ್ಟಿಫಿಕೇಟ್ ಎಲ್ಲಿದೆ ಅಂತ ಇಲ್ಲಿತನ. ಸೊ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ಅದಕ್ಕೆ ಫಸ್ಟ್ ಯು ಹ್ಯಾವ್ ಟು ಬಿಲೀವ್. ಎಲ್ಲರೂ ಹೇಳ್ತಾರೆ ನೀವು, ಬಟ್ ಯು ಹ್ಯಾವ್ ಟು ಡೂ ಇಟ್ ದಟ್. ಅಟ್ ದಿ ಎಂಡ್ ಆಫ್ ಡೇ ಯು ಆರ್ ದ ಒನ್ ಹೂ ಆರ್ ಗೋಯಿಂಗ್ ಟು ಮೇಕ್ ಫಿಲ್ಮ್ಸ್ ಅಲ್ವಾ. ಸೊ ಐ ಥಿಂಕ್ ಆ್ಯಂಡ್ ಆಲ್ಸೋ ನೀವು ಯಾರ ಜೊತೆ ಕೆಲಸ ಮಾಡ್ತಿರಲ್ಲ ಆ ಒಂದು ಅಟ್ಮಾಸ್ಫಿಯರು ಈಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನಾನು ಐ ಥಿಂಕ್ ಐ ವಾಸ್ ವೆರಿ ಫಾರ್ಚುನೇಟ್. ನಾನು ಕನ್ನಡ ಇಂಡಸ್ಟ್ರಿನಲ್ಲಿ ಬಂದ ಕೂಡಲೇ ರಿಷಬ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ತು. ಹಿ ವಾಸ್ ಗ್ರೋಯಿಂಗ್ ದಟ್ ಟೈಮ್. ಹಿ ಡಿಡ್ ಸರ್ಕಾರಿ, ಹಿ ಡಿಡ್ ಬೆಲ್ ಬಾಟಮ್. Post that he did Kantara. I have seen his journey from nowhere to now. He's like ಇದು ಅಲ್ವಾ. ಸೊ ಐ ಥಿಂಕ್ ನೀವು ಯಾರು ಜನ ಜೊತೆ ಚೂಸ್ ಮಾಡ್ತೀರಾ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಆ ಟೀಮು ಆ ಥರ ಇತ್ತು, ಪ್ಯಾಷನೇಟ್ ಇತ್ತು. ಬಿಕಾಸ್ ವೆನ್ ಯು ಡಿಸ್ಕಸ್, ಯು ಡೋಂಟ್ ಡಿಸ್ಕಸ್ ಅಬೌಟ್ ಯುವರ್ ಪರ್ಸನಲ್ ಲೈಫ್, ಯು ಡಿಸ್ಕಸ್ ಅಬೌಟ್ ಫಿಲ್ಮ್. ಗುರು ಇದರಲ್ಲಿ ಏನು ಇಷ್ಟ ಆಗಿಲ್ಲ, ಇದರಲ್ಲಿ ಏನು ಇಷ್ಟ ಆಗಿದೆ. ಐ ಥಿಂಕ್ ಅದು ಇಂಡೈರೆಕ್ಟ್ಲಿ ಸಬ್ಕಾನ್ಷಿಯಸ್ ಆಗಿ ಇಟ್ ವಿಲ್ ಬಿಲ್ಡ್ ಯು ಆಸ್ ಅ ಫಿಲ್ಮ್ ಮೇಕರ್. ವಾಟ್ ಐ ಫೀಲ್, ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಸರ್ಕಲ್ ದಟ್ ಯು ಆರ್ ಇನ್. ಇಲ್ಲಿ ಕುಂತೆ ಅದು ಆ ಸಿನಿಮಾ ವರ್ಕ್ ಆಗಿಲ್ಲ ಗುರು, ಈ ಸಿನಿಮಾ ವರ್ಕ್ ಆಗಿಲ್ಲ ಅಂದರೆ ಅದೇ ಆಗುತ್ತೆ. ಅದರಿಂದ ಪಾಠ ಕಲಿಯೋದೇನು ಅಂದರೆ ಸಮರ್ಥ ಏನು ತಪ್ಪು ಮಾಡ್ದ ಅದು ನಾವು ಮಾಡಬಾರ್ದು ಅಂತ. ಐ ಥಿಂಕ್ ವಿ ಹ್ಯಾವ್ ಟು ಹ್ಯಾವ್ ದಟ್ ಇದು. ಆ್ಯಂಡ್ ಆಲ್ಸೋ ಯು ನೀಡ್ ಟು ಬಿ ಹಾನೆಸ್ಟ್ ಟು ಯುವರ್ ಕ್ರಾಫ್ಟ್, ರೈಟ್? So when people come and say I didn't like it, I appreciate that, because they have invested time, they have invested money. I think we have to respect that, right? And if I sit and defend now, ನಾ ಹಂಗೆ ಮಾಡಿದೆ ಗುರು, ಹಿಂಗೆ ಮಾಡಿದೆ, ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಆನೆಸ್ಟಾಗಿ ತೋಳಿ ನಿಮಗೂ ಅದು ಅನ್ನಿಸ್ತಂದರೆ ರಾತ್ರಿ ಹೋಗಿ ನಾ ಮಲ್ಕೊಂತ ಇರ್ಬೇಕಾರೆ ಅದೇ ಹೇಳ್ದೆ ನಾನು. ನನಗೆ ಯಾವಾಗೂ ರಾತ್ರಿನೇ ಅದು ಇನ್ಸ್ಟಿಂಕ್ಟ್ ಬರೋದು. ಇವತ್ತು ಇವ್ನು ಹಿಂಗಂದ ಎದಕ್ಕೆ ಹಂಗೆ ಅಂದಿರ್ಬೋದು ಅಂತ. ನಿದ್ದೆ ಬಂದುಬಿಡ್ತು, ಇಲ್ಲ ಗುರು ಲೈಟಾಗಿ ತೊಗೊಂಬಿಡೋಣ ಅಂತ ಅನಿಸುತ್ತೆ. ಏನಾರ ಕಾಡಿಸ್ತು ನೆಕ್ಸ್ಟ್ ದಿವಸನೂ ಕಾಡಿಸ್ತು ಅಂತಂದರೆ ಇದಾಗುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಸೊ ದೇರ್ ಇಸ್ ನೋ ಪ್ರಿಪ್ರೇಷನ್ ದಟ್ ಐ ಡೂ. ಬೇಸಿಕ್ಲಿ ಅದೇ, ನೋ ಪ್ರಿಪ್ರೇಷನ್, ಗೋ ವಿತ್ ದ ಫ್ಲೋ. ಸೆಕೆಂಡ್, ಪ್ರೊಡಕ್ಷನ್ ಅಂತಂದಾಗ ವಿ ಹ್ಯಾಡ್ ಸಿದ್ದೇಶ್ ಸರ್, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಸೊ ನಾವು ಈ ಥರ ಒಂದು ಬಜೆಟ್ ಮಾಡಿದಾಗ ಹಿಂಗೆ ಇರುತ್ತೆ. ಸೊ ಇದರಲ್ಲೇ ನಾವು ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿರ್ತೀವಿ. ಬಿಕಾಸ್ ಯಾವಾಗ ಸಿನಿಮಾ ಟೈಮ್ ಸ್ಪ್ಯಾನ್ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ, ಅವಾಗ ನಂಬರ್ಸ್ ಜಾಸ್ತಿ ಹಾಕ್ಕೊತ ಹೋಗುತ್ತೆ. The most expensive part in our film is VFX. We never expected ನಮ್ಮದು VFX ಅಷ್ಟಾಗುತ್ತೆ ಅಂತ. ಯಾಕಂದರೆ ಆ ಸ್ಟುಡಿಯೋದವರೇ ಶಾಕ್ ಆಗ್ತಾರೆ, ಈ ಥರ ಒಂದು ಸಿನಿಮಾಗೆ ಇಷ್ಟು VFX ಬೇಕಾ ಅಂತೇಳಿ. ಬಿಕಾಸ್ ದ ಬಾಲ್ಕನಿ ಸೀಕ್ವೆನ್ಸ್ ದಟ್ ಯು ಸಿ ಇನ್ ದಿ ಫಿಲ್ಮ್, ದಟ್ ಈಸ್ ಕಂಪ್ಲೀಟ್ VFX. ಇಟ್ಸ್ ಕಾಸ್ಟ್ಲಿ ಅಂದರೆ 1/4 ಆಫ್ ದಿ ಬಜೆಟ್. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟಾಗುತ್ತೆ ಅಂತ ಬಜೆಟು. ಸೊ ಒಂದೊಂದ್ಸಲಿ ನೀವು ಅಂದ್ಕೊಂಡಿರ್ತೀರ ಇದರಲ್ಲೂ ಹೋಗುತ್ತೆ ಅಂತೇಳಿ. ಬಿಕಾಸ್ ದಿಗಂತ್ ಇದಕ್ಕೆ ಸಿನಿಮಾಗೆ ₹1 ಚಾರ್ಜ್ ಮಾಡಿಲ್ಲ. ಸೊ ಐ ಸೇವ್ಡ್ ಸಮ್ ಮನಿ ದೇರ್. ಬಟ್ VFX ಅದೇ ತಿನ್ಕೊಂಡು ಹೋಗ್ಬಿಡ್ತು ನಮ್ಮ ಸಿನಿಮಾದ. ಸೊ ಐ ಥಿಂಕ್ ನೀವೇನು ಮಾಡಬೇಕಂದ್ರೆ ಸ್ಕ್ರಿಪ್ಟ್ನಲ್ಲೇ ಯು ಹ್ಯಾವ್ ಟು ಡಿಸೈಡ್ ವಾಟ್ ಯು ಆರ್ ಗೋನ್ ಟು ಡೂ ಅಂತ. ಈಗ ನಾವು ಒನ್ ಪರ್ಟಿಕ್ಯುಲರ್ ಥಿಂಗ್ ಅಬೌಟ್ ಅವರ್ ಫಿಲ್ಮ್ ಅಂತಂದಾಗ 2 ಫ್ಲ್ಯಾಟ್ ನಾವು ಕ್ರಿಯೇಟ್ ಮಾಡಲೇಬೇಕಂತ ಡಿಸೈಡ್ ಮಾಡಿದ್ವಿ. ವಿ ಕ್ರಿಯೇಟೆಡ್ ದಟ್ 2 ಫ್ಲ್ಯಾಟ್ಸ್. ದಟ್ಸ್ ನಾಟ್ ಲೈಕ್ ಇಂಟೀರಿಯರ್ ಡಿಸೈನ್ ಬಂದು ಫ್ಲ್ಯಾಟ್ ಮಾಡಿದ್ದು 2. ಸೊ ನೀವು ಅಲ್ಲಿ ತಲೆಯಲ್ಲಿ ಇಟ್ಕೊಂಬಿಡ್ಬೇಕು. ಯು ಹ್ಯಾವ್ ಟು ಬಿ ಲೈಕ್, ಇಲ್ಲ ಇನ್ನೊಂದು ಒಂದು ರೀತಿ ಇರುತ್ತೆ. ಮೇ ಬಿ ಐ ಸಜೆಸ್ಟ್ ಯು ಶುಡಂಟ್ ಫಾಲೋ ದಿಸ್, ಬಟ್ ನನಗೊಂದು ಐಡಿಯಾ ಇದೆ. 2 ಕೋಟಿನಲ್ಲಿ ಮಾಡಿದ್ರೆ ಏನು ಮಾಡ್ಬೋದು ಸಿನಿಮಾ, 3 ಕೋಟಿನಲ್ಲಿ ಮಾಡಿದ್ರೆ ಏನು ಮಾಡ್ಬೋದು, 4 ಕೋಟಿನಲ್ಲಿ ಏನು ಮಾಡ್ಬೋದು. ಬಿಕಾಸ್ ಈ ಪರಿಸ್ಥಿತಿನೆಲ್ಲ ನಾವು ಅದೇ ಮಾಡಬೇಕಾಗಿದೆ. ಯಾಕಂದ್ರೆ ನೀವು ಕತೆ ಪಿಚ್ ಮಾಡ್ತೀರಾ ಪ್ರೊಡ್ಯೂಸರ್ಗೆ, ಪ್ರೊಡ್ಯೂಸರ್ ಹೇಳ್ತಾರೆ ನಂದು 2 ಕೋಟಿ ಅಷ್ಟೇ ಬಜೆಟ್ ಅಂತ. ಈಗೇನು ಮಾಡಬೇಕು, ಮತ್ತೆ ನೀವು ವಾಪಸ್ ಬರಬೇಕು. ವಾಪಸ್ ಬಂದಾಗ ಈ ಫ್ಲ್ಯಾಟ್ ಏನಿದೆ ಅಲ್ಲ ಗುರು ಮಾಡೋಕ್ಕಾಗಲ್ಲ, ಈಗ ರೆಂಟೆಡ್ ಫ್ಲ್ಯಾಟೇ ತೊಗೊಳ್ಳೋಣ. ಈಗ ನೀವು ರೆಂಟೆಡ್ ಫ್ಲ್ಯಾಟ್ ಕೊಡೋಕೆ ಇನ್ಸ್ಟೆಡ್ ಆಫ್ ಕ್ರಿಯೇಟಿಂಗ್ ಅಲ್ವಾ, ಯು ಗೋ ಫಾರ್ ರೆಂಟೆಡ್. ಸೊ ಡೈರೆಕ್ಟರ್ ಜಾಬು ಅದು ಇರುತ್ತೆ, ನಾನು ಈ ಸಿನಿಮಾ ಇಷ್ಟು ಬಜೆಟ್ನಲ್ಲೇ ಮುಗಿಸ್ಬೇಕು ಅಂತ. ಐ ಥಿಂಕ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಆಲ್ ಆಫ್ ದಿಸ್ ಥಿಂಗ್ಸ್ ಡ್ಯೂರಿಂಗ್ ಯುವರ್ ಸ್ಕ್ರಿಪ್ಟ್. ಸೊ ನೀವು ಐ ಥಿಂಕ್ ಆ್ಯಸ್ ಅ ಡೈರೆಕ್ಟರ್ ನೀವು ಮಾಡಬೇಕು ಅಂತಂದಾಗ ರೈಟಿಂಗ್ನಲ್ಲೂ ನೀವು ಇರ್ರಿ. ಯಾಕಂದರೆ ದಟ್ ವಿಲ್ ಪ್ಲೇ ಅನ್ ವೆರಿ ಇಂಪಾರ್ಟೆಂಟ್ ರೋಲ್ ಆ್ಯಸ್ ಅ ಡೈರೆಕ್ಟರ್. ಆ್ಯಂಡ್ ನನಗೆ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಆ್ಯಸ್ ಅ ರೈಟರ್. ಈ ಸಿನಿಮಾಗೆ ಬರೆದಾಗ ಐ ಗಾಟ್ ಇಟ್ ಏನು ಬೇಕು ಎಕ್ಸಾಕ್ಟ್ಲಿ ಅಂತ. ಐ ಥಿಂಕ್ ಡೈರೆಕ್ಟರ್ ಇನ್ವಾಲ್ವ್ ಇರಬೇಕು ಅಂತ ಅನಿಸುತ್ತೆ ರೈಟಿಂಗ್ನಲ್ಲೂ. ನಾಟ್ ಲೈಕ್
ಹಾಂ ಅದಿರಬೇಕು. ಸೊ ಐ ಹೋಪ್ ಎರಡಕ್ಕೂ ಆನ್ಸರ್ ಸಿಕ್ತು. ಥ್ಯಾಂಕ್ ಯು. ಹಾಯ್ ಸರ್, ನಾನು ಲೆಫ್ಟ್ Arey, take aram se, because I've been waiting. At least let's do something which is I didn't people didn't like it. I really want to know what exactly went wrong. It's been ಹಾಯ್ ಸರ್, ನಾನು ಲೆಫ್ಟ್ ಹ್ಯಾಂಡೆಡ್. ನನ್ನ ಬಗ್ಗೆ ಫಿಲಮ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ನಾನು ಆ್ಯಕ್ಚುಲಿ ಒಂದು ಹ್ಯಾಂಪರ್ ತರೋನಿದೆ, ಎಷ್ಟು ತಗೊಂಡು ಲೆಫ್ಟ್ ಹ್ಯಾಂಡರ್ಸ್ ಕೊಡಬೇಕು ಅಂತ ಇಟ್ಕೊಂಡಿದ್ದೆ. ಬಟ್ ನೀವು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಹಾಕಿ ಅಲ್ಲಿ ಡೆಫಿನೆಟ್ಲಿ ಡನ್ಸೋ ಇಟ್. ಐ ಆಮ್ ನಾಟ್ ಲೆಫ್ಟ್ ಹ್ಯಾಂಡರ್, ಸೊ ಆ್ಯಕ್ಚುಲಿ ಐ ಗಾಟ್ ಲಾಟ್ ಆಫ್ ಹ್ಯಾಂಪರ್ಸ್ ಫಾರ್ ಲೆಫ್ಟ್ ಹ್ಯಾಂಡರ್ಸ್. ಸೊ ಅನ್ಫಾರ್ಚುನೇಟ್ಲಿ ಬಿಕಾಸ್ ವೀರ್ ಇನ್ ದಟ್ ಮೋಡ್ ದ್ಯಾಟ್ ನಾವು ಅದು ಕೊಡೋಕ್ಕಾಗಲಿಲ್ಲ ಯಾರು. ಬಟ್ ಸ್ಟಿಲ್ ಇದು ಯಾರು ನೋಡ್ತಾ ಇದ್ದೀರಾ ಪಾಡ್ಕಾಸ್ಟ್, ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಲ್ಲಿ ಸೆಂಡ್ ಯು ದಟ್ ಹ್ಯಾಂಪರ್ ಲೆಫ್ಟ್ ಹ್ಯಾಂಡರ್ಸ್ ಅಷ್ಟೇ. ಸರ್, ಈ ಫಿಲಮ್ಗೆ ಮಾರ್ಕೆಟಿಂಗ್ ಬಜೆಟಿಂದ ಎಷ್ಟು ಹಾಕಿದ್ರಿ, ಮತ್ತು ನಿಮ್ಮ ಫಿಲಮ್ಗೆ ಮೋರ್ ಪಬ್ಲಿಸಿಟಿ ಅನ್ನೋದು ಯಾವ ಥರ ಹೆಲ್ಪ್ ಆಯಿತು ಅಂತ? ಮಾರ್ಕೆಟಿಂಗ್ ಬಜೆಟ್ ಬಗ್ಗೆ ಈಗ ಹೆಂಗಂದರೆ ಒಳ್ಳೆ ಅಮೌಂಟ್ ಹಾಕಿದ್ದೀವಿ. ಅದೇನು ಮಾಡುತ್ತೆ, ನಂಬರ್ಸ್ ಹೇಳ್ಬಿಟ್ರೆ ನಮ್ಮ ಪ್ರೊಡ್ಯೂಸರ್ಸ್ ಇದ್ದಾರೆ, ಇನ್ವೆಸ್ಟರ್ಸ್ ಇದ್ದಾರೆ, ಬೇಜಾರು ಮಾಡ್ಕೊಂಬಿಡ್ತಾರೆ. ಬಟ್ ಏನಂದರೆ ಏನು ಹಾಕಿದ್ವಲ್ಲ ಅದು ಜನಕ್ಕೆ ರೀಚ್ ಆಯಿತು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಅದು ಆಗಲಿಲ್ಲ, ಯಾಕಂದರೆ ಫಸ್ಟ್ 3 ಡೇಸೇ ನಿಮ್ದು ಏನಿದ್ರು ರಿಸಲ್ಟು. ನೆಕ್ಸ್ಟ್ ವೀಕ್ ವರ್ಡ್ ಆಫ್ ಮೌತ್ ಏನಿದೆ, ಎಲ್ಲರೂ ಹೇಳ್ತಾರೆ ವರ್ಡ್ ಆಫ್ ಮೌತಿಂದ ಈ ಸಿನಿಮಾ ಚೆನ್ನಾಗುತ್ತೆ ಹಂಗಂತ. ನಮ್ಮಂಥ ಸಿನಿಮಾ ಆಗಲ್ಲ, ಡಿಫಿಕಲ್ಟ್. ಯಾಕಂದರೆ 1ನೇ ವೀಕ್ ಓಡಲಿಲ್ಲ ಅಂದರೆ 300 ಸ್ಕ್ರೀನ್ಸ್ ನಮ್ಮದು ಫಸ್ಟು ದೊಡ್ಡ ಸಿನಿಮಾಗತ್ತಲೇ ರಿಲೀಸ್ ಮಾಡಿದ್ವಿ ನಾವು. ನೆಕ್ಸ್ಟು ವೀಕು 15 ಸ್ಕ್ರೀನು, 300 ಸ್ಕ್ರೀನಿಂದ 15 ಸ್ಕ್ರೀನ್ ಎಷ್ಟಲ್ಲಿ. ಸೊ ಅದೆಷ್ಟು ಮಾರ್ಕೆಟಿಂಗ್ ಮಾಡಿದ್ರೇನು ಅದು ವರ್ಡ್ ಆಫ್ ಮೌತಿಂದ ಈ ಥರ ಸಿನಿಮಾ ವರ್ಕ್ ಆಗುತ್ತೆ ಅಂದರೆ ಡೌಟ್. ಯಾಕಂದರೆ 10 ಜನ ಹೋಗಿ ನೋಡ್ತೀರಾ, 5 ಜನಕ್ಕೆ ಇಷ್ಟ ಆಯಿತು ಅಂತ ತಿಳ್ಕೊಳ್ಳಿ. 5 ಜನ ಹೋಗಿ ನಾಳೆ ಹೇಳೋಷ್ಟರಲ್ಲಿ ಆ ಥಿಯೇಟರ್ ಇರಬೇಕಲ್ವ, ಸೊ ಅದು ಹೋಗ್ಬಿಟ್ಟಿರುತ್ತೆ. ಸೊ ಅನ್ಫಾರ್ಚುನೇಟ್ಲಿ ಈ ಥರ ಒಂದು ಸಿನಿಮಾಗೆ ವರ್ಡ್ ಆಫ್ ಮೌತ್ಗೋಸ್ಕರ ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಟ್ರಿಲ್ಲರ್ ಇಷ್ಟ ಆಯ್ತು ಅಂದರೆ, ಮಾರ್ಕೆಟಿಂಗ್ ಇಷ್ಟ ಆಯ್ತು ಅಂದರೆ, ನಿಮಗೆ ಕಾಂಟೆಂಟ್ ಏನಿದೆ ಅಂತಂದ್ರೆ ಇಷ್ಟ ಆಯ್ತು ಅಂದರೆ ಹೋಗಿ ನೋಡಿ. ಬಜೆಟ್ಗೆ ಇಗ್ನೋರ್ ಮಾಡ್ತೀನಿ, ಬಟ್ ಒಳ್ಳೆ ಬಜೆಟ್ ಹಾಕಿದ್ದೀವಿ, ದುಡ್ಡು ಅದು. ಸೊ ಐ ಹೋಪ್ ಅಷ್ಟೇ ಆನ್ಸರ್ ಕೊಡ್ಬೋದು. ನಂಬರ್ಸ್ ಕೇಳೋಕೋಗ್ಬಿಡಿ, ಚೆನ್ನಾಗಿ ಹಾಕಿದ್ದೀವಿ. ನಮ್ಮ ಪ್ರೊಡ್ಯೂಸರ್ ಪಾಪ ರಾಜೇಶ್ ಸರ್ ಅಂತ, ರಾಜೇಶ್ ಕಿಲಂಬಿ ಅವರು, ಐ ಥಿಂಕ್ ನಿಮ್ಗೆ ಗೊತ್ತಿರಬೇಕು, ಇದು ಶಾಕಾಹಾರಿ ಪ್ರೊಡ್ಯೂಸರ್. ಸೊ ಆ ಥರ ಒಬ್ಬರು ಪ್ರೊಡ್ಯೂಸರು ಐ ಥಿಂಕ್ ನನಗೆ ಅದೇ ಹೇಳ್ತಾರೆ. ನನಗೆ ಎಲ್ಲದಕ್ಕಿಂತ ಬೇಜಾರು ಏನಂದರೆ, ಸಿನಿಮಾ ನಾವೇನು ಅಂತ ಇಲ್ಲ, ಹಾಕಿರೋ ದುಡ್ಡು ಬಂದುಬಿಟ್ಟಿದೆ ಅಂದರೆ ನಾವು ಏನು ಪೂರ್ತಿ ವರ್ಲ್ಡ್ ಕಪ್ ಗೆದ್ದಂಗೆ ಆಟ ಆಡ್ತಾಯಿದ್ವಿ. ಬಿಕಾಸ್ ಅಲ್ಲಿ ಇನ್ನೊಬ್ಬ ಪ್ರೊಡ್ಯೂಸರ್ ಇನ್ನೊಬ್ಬ ಡೈರೆಕ್ಟರ್ಗೆ ಇನ್ನೊಂದು ಚಾನ್ಸ್ ಕೊಡ್ತಿದ್ರು. ಸೊ ಆ ಥರ ಒಂದು ನಾನು ಚೇಂಜ್ ಸಿಸ್ಟಮ್ ಯಾವಾಗೂ ಬಿಲೀವ್ ಮಾಡ್ತೀನಿ. ಯಾಕಂದರೆ ನನಗೆ ಯಾರೂ ಪ್ರೊಡ್ಯೂಸರ್ ಇಲ್ದಾಗ ಐ ಆಲ್ವೇಸ್ ವಾಂಟೆಡ್ ಸಮ್ ಫಿಲ್ಮ್ ಟು ಇದು. ಯಾಕಂದರೆ ನೀವು ಒಂದು ಎಕ್ಸಾಂಪಲ್ ಕೊಡಬೇಕಲ್ವ. ಈಗ ಲಾಸ್ಟ್ ಫಿಲ್ಮ್ ಯಾವ್ದು ನೀವು ಎಕ್ಸಾಂಪಲ್ ಕೊಡ್ತೀರಾ? ಸಣ್ಣ ಸಿನಿಮಾ ಗೆದ್ದಿದೆ ಅಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಐ ಗೆಸ್ ಅದೇ. ಐ ಥಿಂಕ್ ಒನ್ ಫಿಲ್ಮ್ ದಟ್ ಏನೋ ಆ ಥರ ಆಗಿದ್ದು. ಸೊ ಅದಾದಮೇಲೆ ಯಾವ್ದು ಎಕ್ಸಾಂಪಲ್ ಕೊಡ್ತೀರಾ? ಆ ಥರ ಎಕ್ಸಾಂಪಲ್ ಕೊಡೋಕ್ಕೆ ಆಗಲ್ಲ. ಸೊ ಐ ಥಿಂಕ್ ಅದೇ ಇಂಪಾರ್ಟೆಂಟ್. ಬಟ್ ಅದೇ ಬಜೆಟ್ ಸಾರಿ ನಡೆಯುತ್ತಲ್ವ, ಈಗ ಬೇಜಾರು ಮಾಡ್ಕೊಬಿಡಿ. ನೀವು ಅದು ಇನ್ಸ್ಟಾಗ್ರಾಮ್ನಲ್ಲಿ ಕಳಿಸ್ತೀರಲ್ಲ, ಅವಾಗ ಹೇಳ್ತೀನಿ ಅದ್ರ ಬಜೆಟ್ ಒಂದು ಎಕ್ಸ್ಟ್ರಾ 0 ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಅದೇ ಕೇಳಬೇಕಂತಿದ್ದೆ, ನೀವು ಲೆಫ್ಟ್ ಹ್ಯಾಂಡರ್ ಅಂತ ಕೇಳಬೇಕಂತಿದ್ದೆ. ಐ ಅಂಡರ್ಸ್ಟ್ಯಾಂಡ್ ದ ರೆಪ್ರೆಸೆಂಟೇಷನ್, ಲೆಫ್ಟ್ ಹ್ಯಾಂಡರ್ಸ್ ಬಗ್ಗೆ ಮಾತಾಡ್ತಾ ಇರೋದು, ಮತ್ತು ಇವರು ಲೆಫ್ಟ್ ಹ್ಯಾಂಡರ್ ಪಕ್ಕದಲ್ಲೇ ಕೂತಿದ್ದಾರೆ. ನನ್ನ ಕ್ವಶನ್ ಏನು ಅಂದರೆ, ನಿಮ್ಮ ಲೀಡ್ ಕ್ಯಾರೆಕ್ಟರ್ ಲೆಫ್ಟ್ ಹ್ಯಾಂಡರ್ ಆಗದೇ ಇದ್ರೂ ಇಂಪ್ಯಾಕ್ಟ್ ವೈಸ್ ಈ ಫಿಲ್ಮ್ಗೆ ಜಾಸ್ತಿ ಡಿಫ್ರೆನ್ಸ್ ಇರ್ತಾಯಿತ್ತಾ ಅಂತ? ಯಾಕೆಂದರೆ ನನಗೆ ಇಲ್ಲ ಅಂತ ಅನಿಸುತ್ತೆ. ಬೇರೆ ಪ್ಲಾಟ್ ಪಾಯಿಂಟ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ ನನಗೆ. ನಿಮ್ಗೆ ಆ ಥರ ಥಾಟ್ಸ್ ಬರುತ್ತಾ ಆಫ್ಟರ್ ದ ಫಿಲ್ಮ್? ಇಲ್ಲ, ನನಗೆ ಈಗ ಯಾಕರೆ ಸಿನಿಮಾ ಮಾಡಿದೇನೋ ಅನಿಸುತ್ತೆ ಟು ಬಿ ಆನೆಸ್ಟ್. ಯಾರು ಲೆಫ್ಟ್ ಹ್ಯಾಂಡರ್ಸ್ ಬಗ್ಗೆ ಮಾಡೋದು ನಾನು ಅನಿಸುತ್ತೆ, ಭಾಳಷ್ಟು ವಿಷಯ ಅನಿಸುತ್ತೆ. ಬಟ್ ಏನು ಗೊತ್ತಾ, ಪಾರ್ಟ್ ಆಫ್ ದಿ ಏನೋ ಇದು ಸಿನಿಮಾ. ಬಟ್ ನೀವು ಹೇಳ್ದಂಗೆ ಲೆಫ್ಟ್ ಹ್ಯಾಂಡರ್ಸ್ ಇರಲಿಲ್ಲ ಅಂದರೆ ಏನಂದರೆ, ಈ ಸಿನಿಮಾ ನಿಂತಿದ್ದೆ ಅದಕ್ಕೋಸ್ಕರ ಬಾಸ್. ಯಾಕಂದರೆ ಕತೆ ಇರೋದೇ 8 ಥರ ರೀತಿ ಹೇಳ್ಬೋದು. ಆ ಕತೆನಲ್ಲಿ ನೀವು ಇಲ್ಲಿ ಕೇಳಿ ಏನು ಯುನೀಕ್ ಅಂದರೆ ಲೆಫ್ಟ್ ಹ್ಯಾಂಡರ್ಸ್ ಬಗ್ಗೆ ಸಿನಿಮಾ ಮಾಡಿದ್ದೀವಿ ಅಂತ ಅಷ್ಟೇ. ದೇರ್ ಇಸ್ ನಥಿಂಗ್ ಇದು. ಮತ್ತು ಲೆಫ್ಟ್ ಹ್ಯಾಂಡರ್ಸ್ದು ನನಗೆ ಒಂದೇನು ರಿಯಲೈಸ್ ಆಗಿದೆ ಅಂದರೆ, ಯಾವಾಗೂ ನಾವು ನನಗೆ ಒಂದು ಬಿಲೀಫ್ ಇದೆ, ಯಾವಾಗ ನಿಮ್ಗೆ ಆ ಥಾಟ್ ಏನಾದ್ರು ತಲೆಯಲ್ಲಿ ಕುಂತು ಭಾಳ ಕಾಡೋಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಡೆಫಿನೆಟ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ಬೇಕು ಆಸ್ ಅ ಫಿಲ್ಮ್ ಮೇಕರ್. ನನಗೆ ಈ ಥಾಟ್ ಯಾವಾಗ ಬಂದಿತ್ತು ಅಂದರೆ, ನಮ್ಮ ಫ್ರೆಂಡ್ ಜೊತೆ ಪಾರ್ಟಿ ಮಾಡ್ತಾ ಇರ್ಬೇಕಾರೆ ಇಮ್ಯಾಜಿನ್ ಮಾಡಿ, ಪಾರ್ಟಿನಲ್ಲಿ ಯಾವುದೋ ಗುಂಡಲ್ಲಿ ಇರ್ತೀವಿ, ನೆನಪಿರಲ್ಲ ನೆಕ್ಸ್ಟ್ ದಿವಸ ಏನು ಮಾಡ್ತೀವಿ ಅಂತ. ಬಟ್ ಈ ಥಾಟು ಅವಾಗ ಏನೋ ಅಂದ್ಬಿಟ್ಟವನು, ದಿ ವರ್ಲ್ಡ್ ಈಸ್ ಡಿಸೈನ್ ಫಾರ್ ರೈಟ್ ಹ್ಯಾಂಡರ್ಸ್ ಅಂತ. ಇದು ಎದಕ್ಕಂದ ಅಂತ ನೆಕ್ಸ್ಟ್ ಡೇ ನಾನು ಅಷ್ಟು ಹ್ಯಾಂಗ್ ಓವರ್ನಲ್ಲಿ ರಿಸರ್ಚ್ ಮಾಡಿದರೆ ಇಮ್ಯಾಜಿನ್ ಮಾಡಿ, ದೇ ಸಮ್ ಥಾಟ್ ಆಸ್ ಅ ಫಿಲ್ಮ್ ಮೇಕರ್. ಐ ಫೆಲ್ಟ್
ದೆರ್ ಈಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಟು ಎಕ್ಸ್ಪ್ಲೋರ್ ಅಂತ. ಆ್ಯಂಡ್ ನಾನು ಯಾವಾಗ ನಿಮ್ಗಿಂತ ಬ್ರೂಟಲ್ ಇದ್ರು ನಮ್ಮ ಟೀಮ್ದವರು, ಯಾವಾಗ ನಮ್ಮ ಟೀಮ್ಗೆ ಹೇಳಿದ್ನಲ್ಲ ಶಾರ್ಟ್ ಫಿಲ್ಮ್ ಮಾಡ್ಬೇಕು ಗುರು, ಇದು ಫಿಲ್ಮ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ರು. ತಡೀರಿ ನಿಮಗೆ ಬರೋದು ತೋರಿಸ್ತೀನಿ ಸ್ಕ್ರಿಪ್ಟ್ ಅಂತ. ಆ ಫ್ರಸ್ಟ್ರೇಷನಲ್ಲಿ 7 ದಿವಸದಲ್ಲಿ ಸ್ಕ್ರಿಪ್ಟ್ ಬರೆದಿದ್ದು. ಬಟ್ ಸ್ಟಿಲ್ ಇಟ್ಸ್ ನಾಟ್ ಅ ಬ್ಯಾಡ್ ಚಾಯ್ಸ್ ಮ್ಯಾನ್. ಕಮಾನ್, ಲೆಫ್ಟ್ ಹ್ಯಾಂಡರ್ಸ್ ಎಲ್ಲರೂ ಮಾಡ್ತಾರೆ. ಇದೇನು ನಾವೇನು ಡಿಸೇಬಿಲಿಟಿ ಅಂತ ಹೇಳ್ತಾ ಇಲ್ಲ, ದಿಸ್ ಇಸ್ ವೆರಿ ಸ್ಪೆಷಲ್ ಫೀಚರ್ ಅಂತ ಹೇಳ್ತಾ ಇದ್ದೀವಿ. ದ ವರ್ಲ್ಡ್ ಈಸ್ ಡಿಸೈನ್ ಫಾರ್ ರೈಟ್ ಹ್ಯಾಂಡರ್ಸ್ ಅಂತ. ಸೊ ಐ ಥಿಂಕ್ ಇಟ್ಸ್ ಯುವರ್ ಥಾಟ್ ಪ್ರೊಸೆಸ್. ಕ್ರಿಟಿಕ್ ಮಾಡ್ತಾ ಇಲ್ಲ, ಐಮ್ ಜಸ್ಟ್ ಥಿಂಕಿಂಗ್. ನಾನು ಥಿಂಕ್ ಮಾಡ್ತಾ ಇದ್ದೆ ಸಿನಿಮಾ ನೋಡುವಾಗ. ನಾನು ಆಲ್ರೆಡಿ ನಾನು ಹೇಳ್ದಲ್ಲ 10 ನಿಮಿಷ ಅಂತ ಅಂದ್ಬಿಟ್ರು ಶಾರ್ಟ್ ಫಿಲ್ಮ್ ಮಾಡು ಅಂತಂದ್ರು ನಮ್ಮ ಟೀಮ್ದವರು. ಆ್ಯಂಡ್ ಆಲ್ಸೋ ಬೇಕಾ ನನಗೆ? ಸೊ ಲೆಫ್ಟ್ ಹ್ಯಾಂಡರ್ಸ್ ಡಿಸ್ಅಡ್ವಾಂಟೇಜ್ ಅಂತ ನಂಗೆ ಯಾವತ್ತೂ ಅನಿಸಿಲ್ಲ. ಐ ಥಾಟ್ ಲೆಫ್ಟ್ ಹ್ಯಾಂಡರ್ಸ್ಗೆ ಅಡ್ವಾಂಟೇಜ್ ಜಾಸ್ತಿ ಇದೆ ಅಂತ ನಂಗೆ ಅನಿಸ್ತಾ ಇರ್ತೀವಿ. ಇವತ್ತು ನೀವು ರೈಟ್ ಹ್ಯಾಂಡರ್ ಲೆಫ್ಟ್ ಹ್ಯಾಂಡರಾ? ರೈಟ್. ಹಾಂ, ಇವತ್ತಿಂದ ಎಲ್ಲ ಕೆಲಸ ಲೆಫ್ಟ್ ಹ್ಯಾಂಡಿಂದ ಮಾಡಿ ನೋಡಿ ಎಷ್ಟು ಡಿಫಿಕಲ್ಟ್ ಆಗುತ್ತೆ ಅಂತ. ನಿಜ ನೀವು ನನಗೂ ಅದೇ ಅನಿಸಿತ್ತು ಟು ಬಿ ಆನೆಸ್ಟ್. ಐಲ್ ಬಿ ವೆರಿ ಸೀರಿಯಸ್. ಇದೇನು ಗುರು ಹಿಂಗೆ ಇಷ್ಟು ಪ್ರಾಬ್ಲಮಾ ಅಂತೇಳಿ. ಏನಾಯ್ತಂದರೆ ನಾನು ಒಂದು ಇನ್ಸ್ಪಿರೇಷನ್ ಹೇಳ್ತೀನಿ ಈ ಸಿನಿಮಾದು ಎಲ್ಲಿಂದ ಬಂತು ಅಂತ. ಯಾವಾಗ ಇದು ಥಾಟ್ ಬಂತು ಹ್ಯಾಂಗ್ ಓವರ್ನಲ್ಲಿ, ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಒಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್, ನೀವು ಹೋಗೋದು ಹಿಂದೂಸ್ತಾನ್ ಟೈಮ್ಸಲ್ಲಿ ಓದಿ, ನ್ಯೂಸ್ ಪೇಪರ್. ಒಬ್ಬ ತಾಯಿ ಅಪ್ಸರಾ ಪೆನ್ಸಿಲಿಗೆ ಕಂಪ್ಲೇಂಟ್ ಬರ್ದು ಕಳಿಸ್ತಾಳೆ, ನನ್ನ ಮಗಳು ದಿನ ಬಂದು ಅಳ್ತಾಳೆ, ಆಕೆಗೆ ಪೆನ್ಸಿಲ್ ಶಾರ್ಪ್ ಮಾಡೋಕ್ಕೆ ಬರೋಲ್ಲ ಅಂತ. ಹೌದಾ? ತಾಯಿ ಯಾವಾಗ ಪ್ರಾಬ್ಲಮ್ ಅಡ್ರೆಸ್ ಮಾಡ್ತಾಳೆ, ಯಾವಾಗಾದ್ರೆ ಸೀರಿಯಸ್ ಇದ್ದಾಗ ಅಷ್ಟೇ ತಾನೇ. ಸೊ ದಿನ ಅಳ್ತಾ ಇದ್ದಂಗೆ ಸೀರಿಯಸ್ ಅಂತ ಅನಿಸ್ತು ನನಗೆ ಪರ್ಸ್ನಲಿ. ಇನ್ನೂ ಅನಿಸುತ್ತೆ ಇಟ್ಸ್ ಅ ವೆರಿ ಸೀರಿಯಸ್ ಥಿಂಗ್. ಅಡ್ರೆಸ್ ಎದಕ್ಕೆ ಮಾಡ್ತಾಯಿದ್ದೀನಿ ಈ ಸಿನಿಮಾ ಥ್ರೂ ಅಂದರೆ, ದ ಎಂಟೈರ್ ವರ್ಲ್ಡ್ ಈಸ್ ಡನ್ ಫಾರ್ ರೈಟ್ ಹ್ಯಾಂಡರ್ಸ್ ಅಲ್ವಾ. ಒನ್ ರಾಂಗ್ ಬೆಲ್, ನಾನು ರಾಂಗ್ ಬೆಲ್ ಇದ್ದಿದ್ದು ನನ್ನ ಫ್ರೆಂಡ್ ಲೈಫ್ನಲ್ಲೇ ಆಗಿದೆ. ನಾವು ಯಾರ್ದೋ ಮನೇಲಿ ಹೋಗಿ ಯಾರ್ದೋ ಬೆಲ್ ಬಾರಿಸಿದ್ವಿ, 12 ಗಂಟೆಗೆ ಅವ್ರ ಅಂಕಲ್ ಬಂದು ಬೈದು ನಮ್ಗೆ ಕಳಿಸಿದ್ದಾರೆ. ದ ಲಾಟ್ ಆಫ್ ಇನ್ಸ್ಟೆಂಟ್ ನನ್ನ ಜೊತೆ ಆಗಿದೆ. ಬಟ್ ಅವಾಗ ನಂಗೆ ರೀಕಲೆಕ್ಟ್ ಮಾಡೋಕ್ಕಿಲ್ಲ, ಇಟ್ಸ್ ಬಿಕಾಸ್ ಆಫ್ ಲೆಫ್ಟ್ ಹ್ಯಾಂಡರ್ ಅಂತ. ಬಟ್ ನಾವು ವೆನ್ ಐ ಆಸ್ ಮೈ ಫ್ರೆಂಡ್ಸ್, ನಿಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್, ಬೆಂಚ್ನಲ್ಲಿ ಹಿಂಗೆ ಬರೀತಾ ಇದ್ದ ಪಾಪ ಅವನು, ಅದು ನೋಡಿದ್ರೆ ಬೇಜಾರಾಗ್ಬಿಡ್ತಿತ್ತು, ಯಾಕೆ ಹಿಂಗೆ ಬರೀತಾ ಇದ್ದವನು ಅಂತ ನಾನು ಈಗ ಅನಿಸುತ್ತೆ. ದ ಲಾಟ್ ಆಫ್ ಥಿಂಗ್ಸ್ ನೀವು ಯಾವಾಗ ನಿಮ್ಮ ಇವ್ರ ಜೊತೆ ಕುಂತಿರಿ ಒಂದು 10 ನಿಮಿಷ ಮಾತಾಡಿ ಹೇಳ್ತಾರೆ. ಈಗ ಅವ್ರು ಅಡ್ಜಸ್ಟ್ ಆಗಿರ್ಬೋದು ಬೇಕಾದ್ರೆ, ಬಟ್ ಚೈಲ್ಡ್ಹುಡ್ ಇಟ್ಸ್ ಗೋನ್ ಟು ಬಿ ವೆರಿ ಡಿಫಿಕಲ್ಟ್. ಆ್ಯಂಡ್ ಐ ಥಿಂಕ್ ಕ್ರಿಟಿಕ್ ಮಾಡಿದ್ರೆ ಐ ವೋಂಟ್ ಅಗ್ರಿ, ಬಿಕಾಸ್ ಸ್ಟಿಲ್ ಫಾರ್ ಮೀ ಇಟ್ಸ್ ಅ ರಿಲಿವೆಂಟ್ ಥಿಂಗ್, ಲೆಫ್ಟ್ ಹ್ಯಾಂಡರ್ ಥಿಂಗ್. ಮೇ ಬಿ ಐ ಕುಡ್ ಹ್ಯಾವ್ ಡನ್ ಬೆಟರ್ ಜಾಬ್ ಇನ್ ಅದರ್ ಥಿಂಗ್ಸ್, ಬಟ್ ನಾಟ್ ಓವರ್ ದಿ ಲೆಫ್ಟ್ ಹ್ಯಾಂಡರ್ ಥಿಂಗ್. ಸ್ಟಿಲ್ ಇಟ್ ಮೇಕ್ ನಮಸ್ತೆ ಸಮರ್ ಸರ್. ಹಾಂ, ನಮ್ಮ ಮನೆಗಳೆಲ್ಲ ಸಾಮಾನ್ಯ ಮನೆಗಳಲ್ಲಿ ಇಂಜಿನಿಯರ್ ಆಗೋ ಡಾಕ್ಟರ್ ಆಗೋ ಅಂತ ಹೇಳ್ತಾರೆ. ನೀವು ಯಾವಾಗ ಎಲ್ರಿಗೂ ಅದು ಸ್ವಯಂ ನಿರ್ಧಾರ ಅನ್ಕೋತೀನಿ, ನೀವು ಯಾವಾಗ ಡೈರೆಕ್ಟ್ ನಿರ್ದೇಶಕ ಆಗಬೇಕು ಅಂದ್ಕೊಂಡ್ರಿ? ಅದೇ ನಮ್ಮ ಮನೇಲಿ ಅದೇನು ಅಂದಿಲ್ಲ, ಪ್ರೆಷರೈಸ್ ಮಾಡಿಲ್ಲ. ಅದೊಂದು ಐ ಆಮ್ ಲಕ್ಕಿ ದ್ಯಾಟ್ ಫಾರ್ ದ್ಯಾಟ್. ಬಟ್ ಐ ವಾಂಟೆಡ್ ಟು ಬಿ ಅ ಪೈಲಟ್. ಅದೇ ಹೇಳಿದ, ಪೈಲಟ್ ಈಸ್ ಸಮಥಿಂಗ್ ದಟ್ ಐ ವಾಂಟೆಡ್ ಟು ಬಿ. ಬಟ್ ಅದೇ ಅದು ಒಂದು ಪ್ರೊಫೆಸರ್, ಐ ಥಿಂಕ್ ಶೀ ಚೇಂಜ್ ಮೈ ಎಂಟೈರ್ ಪರ್ಸ್ಪೆಕ್ಟಿವ್ ಓವರ್ಸ್ ಫಿಲ್ಮ್ಸ್. ಒಂದು ಸಿನಿಮಾ ಇಷ್ಟೊಂದು ಇಮೋಟ್ ಮಾಡೋಕ್ಕಾಗುತ್ತಾ? ಬಿಕಾಸ್ ಅಲ್ಲಿ ತನಕ ನಾನು ಟು ಬಿ ಆನೆಸ್ಟ್ ನಾನು ಸಿನಿಮಾ ಜಾಸ್ತಿ ನೋಡೋದೇ ಇಲ್ಲ ಅಲ್ಲಿ ತನಕ. ಅವಾಗ ಸ್ಟಾರ್ಟ್ ಮಾಡಿದೆ ನಾನು ಸಿನಿಮಾ ನೋಡೋಕ್ಕೆ. ಸೊ ಐ ವಾಸ್ ನಾಟ್ ಹುಟ್ಕೂಳೆ ನಾನು ಸಿನಿಮಾ ನೋಡಿಯೋ ನಂಗೆ ಸಿನಿಮಾ ಫಿಲ್ಮ್ ಮೇಕರ್ ಆಗಬೇಕು ಅಂತ ಏನು ಆಸೆ ಇರಲಿಲ್ಲ. ಬಟ್ ಅವತ್ತು ಒಂದೇ ಏನೋ ಯಾರಿಗೂ ಇಮೋಟ್ ಮಾಡಿಬಿಟ್ನಲ್ಲ ಅಂತೇಳಿ. ಯಾರೋ ಒಬ್ಬ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡಿಗೆ ಇಮೋಟ್ ಮಾಡ್ಬೋದು, ಇಲ್ಲ ಯಾರಿಗಾರೆ ಮಾಡ್ಬೋದು. ಬಟ್ ಇದೇನೋ ಟೀಚರ್ಗೆ ಒಂದು ಶಾರ್ಟ್ ಫಿಲ್ಮಿಂದ ಆಗ್ಬಿಡ್ತಲ್ಲ ಅಂತೇಳಿ ಅದು ಒಂದು ಭಾಳ ಸ್ಟ್ರಾಂಗಾಗಿ ಇನ್ನೂ ಕುಂತಿದೆ. ಐ ಥಿಂಕ್ ಐ ಸ್ಟಿಲ್ ರಿಮೆಂಬರ್ ವೆನ್ ಎವರ್ ಐ ಹಿಯರ್ ಐ ಸ್ಟಿಲ್ ಗೆಟ್ ಗೂಸ್ ಬಂಪ್ಸ್. ದಟ್ ಈಸ್ ದ ಮೂಮೆಂಟ್ ಐ ರಿಯಲೈಸ್ ಓಕೆ, ಸ್ಟೋರಿ ಟೆಲ್ಲಿಂಗ್ ಇಸ್ ಅ ವೆರಿ ಇಂಪ್ಯಾಕ್ಟ್ಫುಲ್ ಪ್ರೊಫೆಷನ್ ಅಂತ. ಆ್ಯಂಡ್ ಐ ಥಿಂಕ್ ಹಿಯರ್ ಏನಂದರೆ, ನೀವು ಯಾವಾಗೂ ಫಿಲ್ಮ್ ಮಾಡ್ತಾ ಇರ್ಬೇಕಾದ್ರೆ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಸೊ ಮೇ ಬಿ ಇಟ್ಸ್ ಅ ಟೆಂಡಿಯಸ್ ಪ್ರೊಸೆಸ್ ಆರ್ ಇದು ಡಿಫಿಕಲ್ಟ್ ಪ್ರೊಫೆಷನ್ ಟು ಬಿ. ಯಾಕಂದರೆ ನೀವು ಏನು ಕ್ವಶನ್ ಕೇಳಿದ್ರೆ ಅದು ರಿಲೆವೆಂಟ್ ಇಲ್ಲ. ಯಾಕೆ ನಮ್ಮ ಮನೇಲಿ ಫೋರ್ಸೇ ಮಾಡಿಲ್ಲ ಏನೋ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಿ ಅಂತ. ಅಲ್ಲ, ನನ್ನ ಕ್ವಶನ್ ಹೇಗಾಗಿರುತ್ತೆ ಅಂದರೆ, ನಾವು ನಿರ್ದೇಶಕ ಆಗಬೇಕು ಅಂತ ಅಂದ್ಕೊಳ್ಳೋದು ಒಂದಿದ್ರೆ, ನಾವು ನಿರ್ದೇಶಕ ಆಗ್ಬೋದು ಅಂತ ಡಿಸಿಷನ್ ಮಾಡ್ತೀವಿ. ಸೊ ಅದು ಯಾವಾಗ ಏನು ಇನ್ಸಿಡೆಂಟ್ ಅಲ್ಲ ಇದೆ? ಅದೇ ಅದು ನಾ ಹೇಳಿದ್ರೆ ಎಲ್ಲ ನನ್ನ ಲೈಫ್ನಲ್ಲಿ ಆಗಿದ್ದೆ ಫ್ಲೂಕು. ಇಟ್ಸ್ ನೆವರ್ ಐ ವಾಂಟೆಡ್ ಟು ಬಿ ಅ ಡೈರೆಕ್ಟರ್ ಆರ್ ಪ್ರೊಡ್ಯೂಸರ್. ಇಟ್ ಜಸ್ಟ್ ಹ್ಯಾಪನ್. ಸೊ ನನಗೆ ಅದಕ್ಕೆ ಏನು ನಿಮಗೆ ಅದರಿಂದ ಮೋಟಿವೇಶನ್ ಸಿಗುತ್ತೆ ಅಂತ ಇದ್ದರೆ ಐ ಆಮ್ ಸಾರಿ, ಅದರಿಂದ ಸಿಗಲ್ಲ. ಐ ಬಿ ವೆರಿ ಆನೆಸ್ಟ್ ವಿತ್ ಯು. ಇಟ್ ಜಸ್ಟ್ ಹ್ಯಾಪನ್. ಅದೊಂದು ಶಾರ್ಟ್ ಫಿಲ್ಮ್ ಮಾಡಿದೆ. ಅದಕ್ಕೆ ನಂಗೆ ಯು ವೋಂಟ್ ಬಿಲೀವ್, ನಂಗೆ ಫಸ್ಟ್ ಟೈಮ್ ನನಗೆ ಅವಾರ್ಡ್ ಬಂತು, ಗೂಗಲ್ ಅವಾರ್ಡ್ ಬಂತು, ಬೆಸ್ಟ್ ಡೈರೆಕ್ಟರ್ ಅಂತ ಅವಾರ್ಡ್ ಬಂತು. ಸ್ಟೇಜ್ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಥಿಂಕ್ ಮಾಡ್ತಾಯಿದ್ದೆ ಡೈರೆಕ್ಟರ್ ಏನೇನು ಕೆಲಸ ಮಾಡ್ತಾ ಇದ್ದೆ ಅಂತ. ಸೊ ಐ ವಾಸ್ ಸೋ ಲೇವ್. ಓಕೆ, ವೆದರ್ ಯು ಹ್ಯಾವ್ ಟು ಸೇ ವಾಟ್ ಎಕ್ಸಾಕ್ಟ್ಲಿ. ಐ ಬಿ ವೆರಿ ಆನೆಸ್ಟ್, ರೈಟ್? ಆ್ಯಂಡ್ ಐ ಹ್ಯಾವ್ ಬಿನ್ ಅವಾರ್ಡೆಡ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್. ನಂಗೆ 10,000 ಕ್ಯಾಶ್ ಸಿಗ್ತಾ ಇದೆ 2011. ಏನು ಗುರು ಇದು, ಹೀಗೆಲ್ಲ ಡೈರೆಕ್ಟರ್ ಮಾಡ್ತಾನೆ ಅಂತ. ದೆನ್ ಅದೇ ಥ್ರೂ ಔಟ್ ಆ ಜರ್ನಿಯಿಂದ ನಂಗೆ ಪ್ರೊಸೆಸ್ಸಿಂದ ಅರ್ಥ ಆಯಿತು. ಸೊ ದಿಸ್ ಇಸ್ ಅ ಥಿಂಗ್ ದಟ್ ವಿ ಕ್ಯಾನ್ ಡೂ ಅಂತ. ಸೊ ಯಾ, ಐಲ್ ಬಿ ಬ್ರೂಟಲ್. ದಟ್ಸ್ ವಾಟ್ ಇಟ್ ಈಸ್ ಆನೆಸ್ಟ್.
ಹಾಯ್ ಸರ್. ಫಸ್ಟ್ಲಿ ನಾನು ಒಂದು ವಿಷಯ ನೀವು ಮಾತಾಡಬೇಕಾದ್ರೆ ಅಂದ್ಕೊಳ್ತಾ ಇದ್ದೆ, ನೀವು ಒಂದೇ ಜೋಕ್ನ ಮತ್ತೆ ಮತ್ತೆ ಸೆಲ್ ಮಾಡ್ತೀನಿ ಅಂತ. ದಿಗಂತ್ ಸರ್ದು ಒಂದು ಜೋಕ್ ನಮಗೆ ಫಿಲ್ಮ್ ಪೂರ್ತಿ ಭಾಳ ಇಷ್ಟ ಆಯಿತು. ನಂಗೆ ಕರಾಟೆಲಿ ವೈಟ್ ಬೆಲ್ಟು ನೀವು ಮಾತಾಡ್ತಾ ಅದೊಂದು ಸ್ವಲ್ಪ ನೆನಪಾಯಿತು. ಹಂಗೆ ಫಿಲ್ಮ್ದು ಪ್ಲಸ್ ಪಾಯಿಂಟ್ಸ್ ಅಂತ ನನಗೆ ಅನಿಸಿದ್ದು ಹೇಳಿದ್ರೆ ಸಿನಿಮಾಟೋಗ್ರಫಿ ಆ್ಯಂಡ್ RR ಭಾಳ ನಿಮಗೆ ಪ್ಲಸ್ ಆಯಿತು ಅಂತ ವಾಟ್ ಐ ಫೀಲ್. ಒಂದು ನೀವು ಈಗ ಅವ್ರಿಗೆ ಹೇಳ್ತಾ ಇದ್ದಂಗೆ ರಿಲೆವೆಂಟ್ ವಿಷಯಗಳನ್ನ ತಗೊಂಡ್ರೆ ಆಡಿಯನ್ಸ್ನ ಪಿಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತಾ ಅಂತ. ಅಂದರೆ ಮೋರ್ ರಿಲೆವೆಂಟ್ ತೊಗೊಂಡ್ರೆ ಆಡಿಯನ್ಸ್ ಚೆನ್ನಾಗಿ ಬರ್ತಾರ ನಮಗೆ ಅಂತ. ಯಾಕೆಂದರೆ ಇದರಲ್ಲಿ ರೇಟಿಂಗ್ಸ್ ಚೆನ್ನಾಗಿತ್ತು. IMDb 9.5 ಸಮಥಿಂಗ್ ಇದೆ. ಎಲ್ಲದರಲ್ಲೂ ರೇಟಿಂಗ್ಸ್ ಚೆನ್ನಾಗಿತ್ತು, ಮೌತ್ ಪಬ್ಲಿಸಿಟಿ ಚೆನ್ನಾಗಿತ್ತು. ಜಸ್ಟ್ ಬಿಕಾಸ್ ಆಫ್ ನೀವು ಟಾರ್ಗೆಟ್ ಆಡಿಯನ್ಸ್ ಅಥವಾ ನೀವು ತೊಗೊಂಡಿದ್ದ ಕತೆ ಒಂದು ಕಡೆಗಿತ್ತು ಅಂತ ಜನ ಇದಕ್ಕೆ ಅಷ್ಟು ಫ್ಲೋ ಆಗಲಿಲ್ವಾ ವಾಟ್ ಐ ಫೀಲ್. ಅಂದರೆ ಈ ಮೋರ್ ರಿಲೆವೆಂಟ್ ತೊಗೊಂಡ್ರೆ ಈಗ ನಾವು ಆ್ಯಕ್ಟ್ರಿಂದ ಟಿಕೆಟ್ಗೆ ಕನ್ವರ್ಟ್ ಆಗ್ತಾರೆ ಅಂತಲೇ ನಾವು ಸ್ಟಾರ್ಸಿಗೆ ಫಾಲೋ ಮಾಡ್ತೀವಿ. ಹಂಗೆ ಡಿರೆಕ್ಟ್ರು ಮತ್ತು ಸಿನಿಮಾಟೋಗ್ರಫರ್ದಂತೂ ಯಾರ್ದು ಆ ಥರ ಇರಲ್ಲ ಈಗ, ಇನ್ನೂ ನಮ್ಮ ಇಂಡಸ್ಟ್ರಿಲಿ ಇಲ್ಲ. ಸೊ ವಾಟ್ ಐ ಫೀಲ್ ಮೋರ್ ರಿಲೆವೆಂಟ್ ತೊಗೊಂಡ್ರೆ ಅಲ್ಲಿ ಆದಷ್ಟು ಒಂದಷ್ಟು ಜನ ಸುಮ್ಮನೆ ಫ್ಲೋ ಆಗೋಕ್ಕೆ ಚಾನ್ಸಸ್ ಇರ್ತಿತ್ತ. ಹೌದು, ವಾಟ್ ಐ ಫೀಲ್. ಹೌದು, ಅದು ಮೇ ಬಿ ನನಗೂ ಅದು ಅನಿಸುತ್ತೆ. ಜನರಿಕ್ ಆಗಿತ್ತಿತ್ತಂದರೆ ಇನ್ನೂ. ಬಟ್ ಇಟ್ ಇಸ್ ನಾಟ್ ಆಲ್ಸೋ ರಾಂಗ್. ಏನೋ ರಾಂಗ್ ಅಲ್ಲ. ವೈರಲ್ ಆಗೋದು ಹಿಟ್ಟಾಗದೇ ಮಾಡಬಾರ್ದು ಆರ್ಟಿಸ್ಟ್ ಅಂತಲೇ ಹೇಳ್ತಾರೆ. ಅಂದರೆ ಎಲ್ಲ ವೈರಲ್ ಆಗೋದು ಹಿಟ್ಟಾಗದೆ ಮಾಡಬಾರ್ದು. ನೀವು ತೊಗೊಂಡಿರೋದು ಸರಿ, ಬಟ್ ವೆನ್ ಮನಿ ಈಸ್ ಇನ್ಕ್ಲೂಡೆಡ್ ಅವಾಗ ವಾಟ್ ಇಸ್ ದ ಥಿಂಗ್ ಈಸ್ ಐ ಹ್ಯಾವ್ ಆಲ್ರೆಡಿ ಮೇಡ್ ಅ ಫಿಲ್ಮ್ 4 years ಲೇಟರ್. ಸೊ ನಾವು ಅದೇ ಒಂದೊಂದ್ಸಲಿ ಅನಿಸುತ್ತೆ ಮಾಡಬೇಕಾಗಿತ್ತಾ ಮಾಡಬಾರ್ದು ಅಂತ. ನೀವೇನು ಹೇಳಿದಾಗ ರಿಲೆವೆನ್ಸ್ ಬಿಕಾಸ್ ಇನ್ನೂ ಜನರಿಕ್ ಆಗಿದ್ರೆ ಬಿಕಾಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಬಿಟ್ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಬಾಲ್ಡ್ ಹೆಡ್ ಆಗಲಿ, ಫೇರ್ನೆಸ್ ಬಗ್ಗೆ ಆಗಲಿ, ದಿಸ್ ಇಸ್ ಅ ಟಾಪಿಕ್ ದಟ್ ವಾಸ್ ನೆವರ್ ಟಚ್ಡ್. ಅಂದರೆ ಯಾರಿಗೂ ರೈಟ್ ಹ್ಯಾಂಡರ್ಸ್ ಗೊತ್ತಿರಲಿಲ್ಲ ಲೆಫ್ಟ್ ಹ್ಯಾಂಡರ್ ಪ್ರಾಬ್ಲಮ್ ಇಷ್ಟೊಂದು ಫೇಸ್ ಮಾಡ್ತಾರೆ ಅಂತ. ಐ ಥಾಟ್ ಲೆಟ್ಸ್ ಎಜುಕೇಟ್ ಅಂತ. ಸಿ ದೇರ್ ಇಸ್ ಲಾಟ್ ಆಫ್ ವೇ ಆಫ್ ಎಜುಕೇಟಿಂಗ್. ಐ ಥಾಟ್ ದಿಸ್ ಇಸ್ ಒನ್ ಥಿಂಗ್ ದಟ್ ದಟ್ ಕುಡ್ ಎಂಟರ್ಟೈನ್ ಆ್ಯಂಡ್ ಎಜುಕೇಟ್ ಪೀಪಲ್ ಅಬೌಟ್ ಲೆಫ್ಟ್ ಹ್ಯಾಂಡರ್ಸ್ ಅಂತ. ದೇರ್ ವಾಸ್ ನೋ ಸೀರಿಯಸ್ ಇಂಟೆನ್ಷನ್ ಟು ನೋ ಬಿಕಾಸ್ ದಟ್ ಟಚ್ ಮೈ ಹಾರ್ಟ್ ವೆನ್ ನನ್ನ ಫಸ್ಟ್ ಟೈಮ್ ನೋಡಿದಾಗ. ಐ ಥಾಟ್ ನನಗೆ ಹೇಗೆ ಕನೆಕ್ಟ್ ಆಯಿತು ಆ್ಯಸ್ ಅ ಫಿಲ್ಮ್ ಮೇಕರ್, ನಾರ್ಮಲ್ ಆಡಿಯನ್ಸ್ ಇನ್ನೂ ಜಾಸ್ತಿ ಕನೆಕ್ಟ್ ಆಗುತ್ತೆ ಅಂತ. ನಾವು ಯಾವಾಗ ಎಕ್ಸ್ನಲ್ಲೂ ಕ್ಯಾಂಪೇನ್ ರನ್ ಮಾಡ್ತಾ ಇರ್ಬೇಕಾದ್ರೆ ದಿಗಂತ್ ಅವರು ಒಂದು ರ್ಯಾಂಡಮ್ ಟಿ ಶರ್ಟ್ ಹಾಕ್ಕೊಂಡ್ರು ಲೊಡ್ಡೆ ಅಂತ. ಯಾರೇ ಫಾಲೋ ಮಾಡ್ತಾಯಿದ್ರಿ ಏನು ಗೊತ್ತಿಲ್ಲ. ಸೊ ಅವಾಗ ನಿಮ್ಗೆ ಏನಾರು ಪ್ರಾಬ್ಲಮ್ ಇದೆ ಸಮಸ್ಯೆ ಹಾಕಿ ಅಂದರೆ ಒಂದು 150 ಜನ ಬರೆದ್ಬಿಟ್ರು. ನನ್ನ ಲೆಫ್ಟ್ ಹ್ಯಾಂಡ್ ಆದರೆ ನಾನು ಈ ಪ್ರಾಬ್ಲಮ್ ಫೇಸ್ ಮಾಡ್ತೀನಿ, ನಾನು ಸರ್ಜರಿ ಮಾಡ್ತೀನಿ, ನಾನು ಡಾಕ್ಟರ್ ಇದ್ದೀನಿ, ನನಗೆ ಸೀಸರ್ ಇರೋಕ್ಕೆ ಬರಲ್ಲ ಅಂತ. ಸೊ ಇವೆಲ್ಲ ನೋಡಿದಾಗ ನಾವು ಅಂಟಿಲ್ ದಿ ರಿಲೀಸ್ ವಿ ವೇರ್ ಕಾನ್ಫಿಡೆಂಟ್. ರೈಟ್ ಹ್ಯಾಂಡರ್ ಅಟ್ಲೀಸ್ಟ್ ಬಂದು ನೋಡ್ತಾನೆ ಲೆಫ್ಟ್ ಹ್ಯಾಂಡರ್ ಲೈಫ್ನಲ್ಲಿ ಏನಿರುತ್ತೆ ಅಂತ ಆ ಕಾನ್ಫಿಡೆನ್ಸ್ ಇತ್ತು. ಬಟ್ ಪೋಸ್ಟ್ ರಿಲೀಸ್ ನಂಗೆ ಅನಿಸ್ತು ನಿಮ್ಮದು ಪರ್ಸ್ಪೆಕ್ಟಿವ್ನಲ್ಲಿ ಬಂದೆ ಮೇ ಬಿ ಇನ್ನೂ ಸ್ವಲ್ಪ ನಾನು ಜಾಸ್ತಿ ಇದ್ರ ಬಗ್ಗೆ ಹೇಳಬೇಕಾಯ್ತಾ, ಇಲ್ಲ ಜಾಸ್ತಿ ಡಿಸ್ಕಸ್ ಮಾಡಬೇಕಾಯ್ತಾ ಅಂತ. ಬಿಫೋರ್ ರಿಲೀಸ್ ವಿ ವೇರ್ ಕಾನ್ಫಿಡೆಂಟ್. ಏನೋ ಎಲ್ಲರಿಗೂ ಇಂಟ್ರೆಸ್ಟ್ ಬರ್ತಾಯಿದೆ ಸಿನಿಮಾ ಬಗ್ಗೆ, ಅಂದರೆ ಏನೋ ಹೊಸ ವಿಷಯ ಹೇಳಕ್ಕೆ ಹೋಗ್ತದೆ. ಮಾರ್ಕೆಟಿಂಗಲ್ಲ ಅದನ್ನು ಪಿಚ್ ಮಾಡಬೇಕಾಯ್ತು. ಈಗ ನೀವು ಹೇಳಿದ್ರಲ್ಲ ರೈಟ್ ಹ್ಯಾಂಡರ್ಸ್ ಯಾಕೆ ಬರಬೇಕು ಅಂತ. ಹಾಂ ಅದೇ ಅಲ್ಲಿ ತನಕ ನಮಗೆ ರಿಯಾಕ್ಷನ್ ಚೆನ್ನಾಗಿ ಸಿಗ್ತಾ ಇರೋದ್ರಿಂದ ಮಾರ್ಕೆಟಿಂಗ್ ತನಕ. ಸೊ ವಿ ಥಾಟ್ ವಿ ಆರ್ ಅಟ್ ಅ ರೈಟ್ ಟ್ರ್ಯಾಕ್, ಬಟ್ ಲೇಟರ್ ವಿ ರಿಯಲೈಸ್ ವಿ ಆರ್ ಓನ್ಲಿ ಇನ್ ಲೆಫ್ಟ್ ಟ್ರ್ಯಾಕ್ ಅಂತ. ಸೊ ಆ್ಯಂಡ್ ಆಲ್ಸೋ ಇನ್ ಒನ್ ಮೋರ್ ಕ್ವೆಶನ್. ಈಗ ಹೊಸಬರಿಗೆ ವಾಟ್ ಇಸ್ ದಿ ಬಜೆಟ್ ವಿಚ್ ಯು ಸಜೆಸ್ಟ್ ಇಷ್ಟರಲ್ಲಿ ಮಾಡಿದ್ರೆ ಒಳ್ಳೆಯದು? ಎನಿ ಜಾನರ್, ವಾಟ್ ಎವರ್ ದ ಜಾನರ್ಸ್ ಈ ಬಜೆಟಲ್ಲಿ ಮಾಡ್ಬೋದು, ಇಟ್ ಇಸ್ ಸೇಫ್. ಈಗ ನೀವು ಇವಾಗ ನಿಮ್ಗೆ ಗೊತ್ತಾಗಿದೆ ಆ್ಯಸ್ ಎ ಡಿರೆಕ್ಟರ್ ಆ್ಯಂಡ್ ಆಲ್ಸೋ ಇನ್ವೆಸ್ಟರ್ಸ್ನೆಲ್ಲ ತೊಗೊಂಡು ಮಾಡುವಾಗ ಯು ವಿಲ್ ಬಿ ನೋಯಿಂಗ್ ಸಮಥಿಂಗ್. ನೀವು ಅದನ್ನು ಹೇಳಿದ್ರೆ ಸೊ ಅವ್ರು ಪ್ಲ್ಯಾನ್ ಮಾಡ್ಕೊಳ್ಳೋಕೆ ಯಾವುದಾರೇ ಜಾನರ್ ಆಗಲಿ, ಬಟ್ ವೆನ್ ಅ ನ್ಯೂ ಕಮರ್ ಇಸ್ ಕಮಿಂಗ್ ಒಂದು ಲಿಮಿಟೆಡ್ ಇದರಲ್ಲಿ ಮಾಡಿದ್ರೆ ವಿಚ್ ಇಸ್ ದ ಕಂಫರ್ಟಬಲ್ ಬಜೆಟ್? I'll be brutal honest with you guys. Any money involved in films is a risk. If it's 1 rupee or 100 rupee or 1 crore, what I would suggest is this is a very difficult thing to crack. ನಾವು ಏನು ಬಜೆಟ್ನಲ್ಲಿ ಮುಗಿಸ್ಬೇಕು ಅಂತ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ಆ ಬಜೆಟ್ನಲ್ಲಿ ಆಗಲ್ಲ ಬಿಕಾಸ್ ಅದೇ ಡ್ಯೂ ಟು ವೇರಿಯಸ್ ರೀಸನ್ಸ್. ಬಟ್ ನೀವು ಲಿಮಿಟೆಡ್ ಬಜೆಟ್ನಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೀವು ಒಬ್ಬ ಪ್ರೊಡ್ಯೂಸರ್ ಹೇಳ್ತಾರೆ 50 ಲಕ್ಷನಲ್ಲಿ ಮುಗಿಸಿ ಅಂತ, ನಿಮ್ಗೆ ಆ ಕಡೆ ಕೆಪಾಸಿಟಿ ಇರಬೇಕು. ಬಿಕಾಸ್ ಲಾಟ್ ಆಫ್ ದ ಫಿಲ್ಮ್ಸ್ ವಾಟ್ ಹ್ಯಾಪನ್ಸ್ ಇಸ್ ವಾಟ್ ಎವರ್ ಐ ಹ್ಯಾವ್ ಅಬ್ಸರ್ವ್ ಸಿನ್ಸ್ ಲಾಸ್ಟ್ 7 years ಇನ್ ಬೀಯಿಂಗ್ ಇನ್ ಇಂಡಸ್ಟ್ರಿ, ಡೈರೆಕ್ಟರ್ ಒಪ್ಕೊತಾರೆ ನಾನು 1 ಕೋಟಿನಲ್ಲಿ ಮುಗಿಸ್ತೀನಿ ಅಂತ. 1 ಕೋಟಿ ಆದಮೇಲೆ ಡೈರೆಕ್ಟರ್ ಕ್ಲೂಲೆಸ್ ಏನು ಮಾಡಬೇಕು ಅಂತ. ಪ್ರಾಮಿಸ್ ಮಾಡಿರ್ತಾರೆ ಪಾಪ ಪ್ರೊಡ್ಯೂಸರ್ 1 ಕೋಟಿ ಕೊಡ್ತೀನಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಈಗ ಏನು ಮಾಡಬೇಕು, ಅದಕ್ಕೆ ಸಿನಿಮಾ ಭಾಳಷ್ಟು ಸ್ಟಕ್ ಆಗಿಬಿಡುತ್ತೆ. ನಮ್ಮದು ಸ್ಟಕ್ ಆಗಿರಲಿಲ್ಲ ಸಿನಿಮಾ, ಅದಕ್ಕೋಸ್ಕರ ನಮ್ಮದು ಇನ್ವೆಸ್ಟರ್ ಇರಲಿಲ್ಲ. ನಾವು ಏನು ಬಜೆಟ್ ಅಂದ್ಕೊಂಡಿದ್ವಲ್ಲ ಅದಕ್ಕಿಂತ ಒಂದು 10-15% ಜಾಸ್ತಿ ಆಗಿರಬೇಕು. ಹೌದಾ, ಮಾರ್ಕೆಟಿಂಗ್ ಬಗ್ಗೆ ನಾವು ಯೋಚನೆ ಮಾಡೇ ಇರಲಿಲ್ಲ. ಫಸ್ಟ್ ಸಿನಿಮಾ ಮುಗಿಸೋಣ ಅಂತ ಇತ್ತು ಬಿಕಾಸ್ ಅವಾಗ OTT ಭಾಳ ಚೆನ್ನಾಗಿ ನಡೀತಾ ಇತ್ತು. ನಾವು ಯಾವಾಗ ಸ್ಟಾರ್ಟ್ ಮಾಡಿದಾಗ ವಿ ವಾಂಟೆಡ್ ಟು ಸೆಲ್ ಇಟ್ ಟು OTT, ಅಟ್ಲೀಸ್ಟ್ ವಿಲ್ ಪ್ಲೇ ಅ ಸೇಫ್ ಗೇಮ್ ಅಂತ. ನಾವು ವಿ ಡೋಂಟ್ ಇವನ್ ಹ್ಯಾವ್ ದಟ್ ಆಪ್ಷನ್. ನಾನು ಇಷ್ಟು ಫ್ರಸ್ಟ್ರೇಟೆಡ್ ಆಗಿಬಿಟ್ಟಿದ್ದೆ ಅಂದರೆ ಆ್ಯಸ್ ಅ ಡೈರೆಕ್ಟರ್, ಲೆಟ್ ಮಿ ಪುಟ್ ಇಟ್ ಆನ್ ಯೂಟ್ಯೂಬ್ ಮ್ಯಾನ್, ಲೆಟ್ಸ್ ಸಿ ಸ್ಕ್ಯಾನರ್ ಹಾಕೋಣ, ಯಾರು ಸಿನಿಮಾ ಇಷ್ಟ ಆಗುತ್ತೆ
ಹೊಡೆದು ಬಿಡಲಿ ಅಂತೇಳಿ. ಆಮೀರ್ ಖಾನ್ ಅವ್ರು ಈಗ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು, ಬಟ್ ನಾನು ಆಲ್ಮೋಸ್ಟ್ 1 ವರ್ಷದಿಂದ ಅದು ಹೇಳ್ಕೊಂಬರ್ತಾನೆ ನಮ್ಮ ಟೀಮ್ಗೆ, ನೋಡೋಣ ಅಂತ. ಐ ವಾಸ್ ಸೋ ಫ್ರಸ್ಟ್ರೇಟೆಡ್, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಬಿಕಾಸ್ ಏನಾಗ್ಬಿಡುತ್ತೆ, ಈ ಥರ ಒಂದು ಸಿನಿಮಾ ನಿಂತುಬಿಟ್ಟಾಗ ಬೇರೆ ಪ್ರೊಡ್ಯೂಸರ್ ಬಂದು ನೋಡೋಕ್ಕೂ ಹೆದರುತ್ತಾರೆ ಸಿನಿಮಾದಲ್ಲಿ ಏನೋ ತಪ್ಪಿರಬೇಕು ಅಂತ. ಹೌದಾ, ನ್ಯೂ ಕಮರ್ಸ್ಗೆ ಅದೇ ಒಂದು ಡಿಫಿಕಲ್ಟ್. ಈಗ ನಾನು ಒಂದು ಸಿನಿಮಾ ಓಲ್ಡ್ ಇದ್ದಿದ್ದ ಅಂದರೆ ಸಮರ್ಥ್ ಹ್ಯಾಡ್ ದಟ್ ಕಾರ್ಡ್, ಓ ಸಮರ್ಥ್ ಈ ಸಿನಿಮಾ ಮಾಡಿದ್ದ, ಮೇ ಬಿ ಏನೋ ನೋಡೋಣ, ಲೆಟ್ಸ್ ಗಿವ್ ಅ ಟ್ರೈ. ನಾವು ಇಫ್ ಐ ಕಾಲ್ ಎನಿ ಒನ್, ಇಫ್ ಐ ಮೆಸೇಜ್ ಎನಿ ಒನ್, ಪೀಪಲ್ ಆರ್ ಗೋನ್ ಟು ರೆಸ್ಪಾಂಡ್. For that, it is very, for a first time filmmaker, it's going to be difficult. So try to do it in a limited budget, limited resources. At this point of time, industry is in a very bad space. So make sure that ನೀವು ಯಾವುದು ದುಡ್ಡು ಹಾಕ್ತಾ ಇದ್ದೀರಾ, ಮೇಕ್ ಶೋರ್ ದಟ್ ನೀವೇ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಆಸ್ ಎ ಡೈರೆಕ್ಟರ್. ಬಿಕಾಸ್ ಈಗ ನಮ್ಮದೇನು ರೆಸ್ಪಾನ್ಸಿಬಿಲಿಟಿ ಇದೆ ಅಂದರೆ ಆಸ್ ಎ ಫಿಲ್ಮ್ ಮೇಕರ್ಸ್, ನಾವು ಪ್ರೊಡ್ಯೂಸರ್ಸ್ ಉಳಿಸ್ಕೋಬೇಕು ಇಂಡಸ್ಟ್ರಿನಲ್ಲಿ. ದಟ್ ಈಸ್ ಅ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ದಟ್ ಆಸ್ ಅ ಡೈರೆಕ್ಟರ್ ವಿ ಹ್ಯಾವ್ ಟು ಡೂ ಇಟ್. ಐ ಥಿಂಕ್ ನಾವು ಎಷ್ಟು ಲಿಮಿಟೆಡ್ ಬಜೆಟ್ ಅಂತ ನಂಬರ್ಸ್ ಹೇಳಬೇಕಂದ್ರೆ ನಂಬರ್ಸ್ ಮ್ಯಾಟರ್ ಆಗಲ್ಲ. ಯಾಕಂದರೆ ಐ ಹ್ಯಾವ್ ಸೀನ್ ಧೀರಜ್ ಅವ್ರು ಫಸ್ಟ್ ಟ್ರೇಲರ್ ನೋಡಿದಾಗ ಐ ಡಿಂಟ್ ನೋ ಧೀರಜ್ ಎಕ್ಸಾಕ್ಟ್ಲಿ, ಬಟ್ ಐ ರಿಯಲಿ ಲೈಕ್ ಇಟ್. ಐ ಶೇರ್ ಇಟ್ ಆನ್ ಮೈ ಫೋನ್ ಬಿಕಾಸ್ ಐ ಡೋಂಟ್ ನೋ, ನನಗೆ ಈ ಥರ ಸಿನಿಮಾ ಗೆಲ್ಲಬೇಕು ಅಂತ ಭಾಳ ಆಸೆ ಇತ್ತು ಆ ಟ್ರೇಲರ್ ನೋಡಿದಾಗ. ವೆನ್ ಯು ಆಸ್ಕ್ ಹಿಮ್ ಹಿಸ್ ಬಜೆಟ್, ನಂದೇನು ಬಜೆಟ್ ಕೇಳಿದಾಗ ಈವನ್ ಹಿ ಫೀಲ್ಸ್ ದಟ್ ಇದಕ್ಕಿಂತ ಕಮ್ಮಿ ಮಾಡೋಕ್ಕಾಗಲ್ಲ ಗುರು ಅಂತ. ಸಮರ್ಥ್ ಹೇಳ್ಬೋದು ಇದಕ್ಕಿಂತ ಕಮ್ಮಿ ಬರೋಲ್ಲ. ದೇರ್ ಇಸ್ ನೋ ಸೇಫ್ ಬಜೆಟ್. ಅಟ್ ದಿ ಎಂಡ್ ಆಫ್ ಡೇ ಇಟ್ಸ್ ಆಡಿಯನ್ಸ್ ಹೂ ಗೋನ್ ಟು ಮೇಕ್ ಇಟ್ ವಿನ್ ಅಲ್ವಾ. ಸೊ ನೀವು ಅಂದ್ರೇನೋ ವಾಟ್ ಎವರ್ ಬೆಸ್ಟ್ ಯು ಕ್ಯಾನ್ ಡೂ ಇಸ್ ಲಿಮಿಟೆಡ್ ಬಜೆಟ್ನಲ್ಲಿ ಮಾಡಿ ಅಂತ. ಡೋಂಟ್ ಗೋ ಫಾರ್ ಅ ಹೈ ಬಜೆಟ್ ಆನ್ ದಿ ಡೆಬ್ಯೂ ಫಿಲ್ಮ್. ಇಫ್ ಪ್ರೊಡ್ಯೂಸರ್ ಈಸ್ ನಾಟ್ ವರಿಡ್ ಇನಫ್, ಹಾಕ್ತೀನಿ ಗುರು ಅಂತಂದಾಗ ಗೋ ಹೆಡ್, ಶೂಟ್ ಇಟ್, ವಾಟ್ ಎವರ್ ಇಟ್ ಈಸ್. ಆ್ಯಂಡ್ ಆಲ್ಸೋ ನಾನು ನಿಮಗೆ ಕಂಗ್ರ್ಯಾಚುಲೇಟ್ ಮಾಡಬೇಕು. ನಾನು ಫಿಲ್ಮ್ ನೋಡುವಾಗಾದರೆ ಇವ್ರ ಪರಿಚಯ ಇಲ್ಲ ಆ್ಯಕ್ಚುಲಿ, ಬಟ್ ನಾನು ಡೈರೆಕ್ಟ್ರ್ ಯಾರು ಅಂತ ಹೇಳ್ತಾ ಇದ್ದೆ. ಅಂದರೆ ಫಸ್ಟ್ ನನಗೆ ಸಿನಿಮಾ ಅಂದರೆ ಹಂಗೆ ಅನಿಸ್ಬೇಕು, ಆ್ಯಕ್ಟ್ರ್ ಕಾಣಿಸ್ಬಾರ್ದು, ಡೈರೆಕ್ಟ್ರ್ ಯಾರಿದು ನಾನು ತೆಗೆದು ಅಲ್ಲೇ ಸರ್ಚ್ ಮಾಡಿದೆ. ಅವಾಗ ಅಂದ್ಕೊಂಡೆ ನಾನು ಕಡ್ಕೊಳ ಅಂತ ಏನೋ ಇತ್ತಲ್ಲ, ನಾವು ಆ್ಯಕ್ಚುಲಿ ನಮ್ಮ ನೇಟಿವ್ ಬಂದು ನಂಜನಗೂಡು, ಸೊ ಅಲ್ಲೊಂದು ಕಡ್ಕೊಳ ಬರ್ತೀವಿ, ಓ ಇವ್ರು ನಮ್ಮ ಕಡೆಯವರ ಅಂತ. ಆಮೇಲೆ ನಿಮ್ಮನ್ನ ಫಾಲೋ ಮಾಡಿದ್ಮೇಲೆ ಗೊತ್ತಾಯ್ತು ಅದಲ್ಲ ಅಂತ. ಬಟ್ ಆ ಥರ ಆ ಫೀಲಿಂಗ್ ಬರಬೇಕು. ಅದಕ್ಕೆ ನಾ ಜಸ್ಟ್ ವಾಂಟ್ ಟು ಕಂಗ್ರ್ಯಾಚುಲೇಟ್ ಯು. ಅಂದರೆ ಆ ಫೀಲಿಂಗ್ ಬರೆಸ್ಬೇಕು ಎಲ್ಲರಿಗೂ. ಡೈರೆಕ್ಟ್ರ್ ಕಾಣಿಸಲ್ಲ, ಬಟ್ ಡೈರೆಕ್ಟ್ರ್ ಕೆಲಸ ಕಾಣಿಸ್ಬೇಕು ಅಷ್ಟು. ಯು ವೋಂಟ್ ಬಿಲೀವ್, ಆಫ್ಟರ್ 40-50 days ಐ ಆಮ್ ಸ್ಮೈಲಿಂಗ್ ಆರ್ ಮೇಕಿಂಗ್ ಕ್ರ್ಯಾಕಿಂಗ್ ಸಮ್ ಜೋಕ್. ಐ ಶುಡ್ ಧೀರಜ್ ಇಸ್ ಬ್ರೇವ್ ಇನಫ್ ಟು ಹ್ಯಾವ್ ದಿಸ್ ಇಂಟರ್ವ್ಯೂ. ಅಂದರೆ ಈಸ್ ರೀಸೆಂಟ್ ವಿಕ್ಟಮ್ ಆಫ್ ದ ರಿಲೀಸ್, ರೈಟ್? ಈಸ್ ಸ್ಟಿಲ್ ಬ್ರೇವ್ ಇನಫ್ ಟು ಮೆಸೇಜ್ ಮೀ ಸಮರ್ ಲೆಟ್ಸ್ ಡೂ ದಿಸ್ ಥಿಂಗ್ ಅಂತೇಳಿ. ಐ ಸ್ಟಿಲ್ ನನಗಿನ್ನೂ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ ಆಸ್ ಇಟ್ಸ್ ಬಿನ್ 4 years ಅಲ್ಲ. ಇಟ್ಸ್ ಲೈಕ್ ಅ ಬ್ರೇಕಪ್ ಸ್ಟೋರಿ. ಸೊ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಅದು ರೀಚ್ ಆಗಲಿಲ್ಲ ಅಂದಾಗ, ಬಟ್ ಐ ಫೆಲ್ಟ್ ಸೊ ಗುಡ್ ಆಫ್ಟರ್ ಸೀಯಿಂಗ್ ಸೋ ಮೆನಿ ಫೇಸಸ್. ಆ್ಯಂಡ್ ಆಫ್ಟರ್ ನೀವು ಸಿನಿಮಾ ನೋಡಿ ಬಂದು ಯು ವಾಂಟೆಡ್ ಟು ಡಿಸ್ಕಸ್ ಅಬೌಟ್ ಫಿಲ್ಮ್, ರೈಟ್? ಗುಡ್ ಬ್ಯಾಡ್ ಅಗ್ಲಿ ಐ ಆಮ್ ಓಕೆ ವಿತ್ ಇಟ್. ಅಟ್ ದಿ ಎಂಡ್ ಆಫ್ ಡೇ ವಿ ಹ್ಯಾವ್ ಟು ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು ಈ ಸಿನಿಮಾಗೆ. ಹೌ ಲಾಂಗ್ ಯು ಆರ್ ಗೋನ್ ಟು ಟೇಕ್ ದಿಸ್ ಹ್ಯಾಂಗ್ ಓವರ್. ಸೊ ಏನೋ ನಿಮ್ಮ ಪಕ್ಕ ಎಕ್ಸ್ಪೆಕ್ಟೇಷನ್ ಆಗಿಲ್ಲ ಅಂತ. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಹಾಯ್ ಸರ್, ನಿಮ್ಮ ಸಿನಿಮಾ June 13th ರಿಲೀಸ್ ಆಗುತ್ತೆ. ಹಾಗೆ ತಮಿಳಿಂದ ಮತ್ತು ತೆಲುಗಿಂದ 2 ಸಿನಿಮಾ ರಿಲೀಸ್ ಆಗುತ್ತೆ. ವೇರ್ ದಟ್ ಮೂವೀಸ್ ಫೋರ್ ಸೋ ಹ್ಯೂಜ್ ದಟ್ ನೀವು ಥಿಯೇಟರ್ ಕೌಂಟ್ಸ್ ಕಮ್ಮಿ ಆಯಿತು ಅಂತ. ಯಾಕಂದರೆ ರಾಜೇಶ್ ಸರ್ ಒಂದು ಯೂಟ್ಯೂಬ್ ವಿಡಿಯೋ ಮಾಡಿದರು, ಐ ಮೀನ್ ಒಂದು ಪೋಸ್ಟ್ ಹಾಕಿದ್ರು, ಸೇಯಿಂಗ್ ದಟ್ ಇಟ್ ಫ್ರಮ್ 150 to it went to 350, ಬಟ್ ಅಗೇನ್ ಡ್ಯೂ ಟು ಅದರ್ ಇಂಡಸ್ಟ್ರಿ ಮೂವೀಸ್ ಫೋರ್ಸ್ ಕಮ್ಮಿ ಆಯಿತು ಅಂತ. ಯಾಕಂದರೆ ಸರ್ ಯು ಹ್ಯಾವ್ ಟೇಕನ್ 4 years ಟು ಡೂ ದಟ್ ಮೂವಿ ಆ್ಯಂಡ್ ವಿ ಹ್ಯಾವ್ ಅ ಸ್ಟಾರ್. ದಿಗಂತ್ ಇಸ್ ಬಿಗ್ ಸ್ಟಾರ್. ಅವರು ಅಂಥ ದೊಡ್ಡ ಸ್ಟಾರ್ ಇದ್ರೂ ಇಟ್ ಈಸ್ ಸೋ ಡಿಫಿಕಲ್ಟ್ ದಟ್ ಟು ವಿತ್ಸ್ಟ್ಯಾಂಡ್ ಇಟ್ ದಟ್ ಹ್ಯೂಜ್ ಫೋರ್ಸ್ ಫ್ರಮ್ ಅದರ್ ಇಂಡಸ್ಟ್ರಿ ಮೂವೀಸ್. ಇಲ್ಲ, ಐಲ್ ಬಿ ಬ್ರೂಟಲ್ ಆನೆಸ್ಟ್ ಅಬೌಟ್ ದಿಸ್. ಏನು ಗೊತ್ತಾ, ಜನ ಬರಲಿಲ್ಲ ಅಂದರೆ ಥಿಯೇಟರ್ಸ್ಗೆ ನಮ್ಗೆ ಏನಾರೇ ಒಂದು ಫೈಟ್ ಮಾಡೋಕ್ಕೆ ಇದು ಬೇಕಲ್ವಾ, ಸ್ಟ್ರಾಂಗ್ ರೀಸನ್ ಬೇಕಲ್ಲ. ಗುರು ಈ ಥಿಯೇಟರ್ನಲ್ಲಿ 100 ಜನ ಬಂದರು, ನೀ ಯಾಕೆ ಈ ಥಿಯೇಟರ್ ಬಿಸ್ತಾ ಇದೆಯಾ, ಬೇರೆ ಲ್ಯಾಂಗ್ವೇಜ್ ಬಿಡ್ತಾ ಇದೆ? ಅಲ್ಲಿ ಬರೀ 10 ಜನ ಬಂದರೆ ವಿಲ್ ಹ್ಯಾವ್ ಮೋರ್ ಆನ್ಸರ್ಸ್. ಅಂದರೆ ಅದಕ್ಕೆ ಏನಂದರೆ ಬೇರೆ ಲ್ಯಾಂಗ್ವೇಜಿಗೆ ಬರ್ತಾ ಇದ್ದಾರೆ. ಇಟ್ಸ್ ನಾಟ್ ನೆಕ್ಸ್ಟ್ ನಮ್ದು ಯಾವ್ದು ಬಂತಲ್ಲ ರಿಲೀಸು XYZ ಫಿಲ್ಮ್, ಅದಕ್ಕೆ ಜನ ಬಂದರು. ಸೊ ಅವಾಗ ಏನಾಗ್ಬಿಡುತ್ತೆ, ಸಿನಿಮಾ ನಮ್ಮಂಥ ಚಿಕ್ಕ ಸಿನಿಮಾ ಅವಾಗ ಡಿಫಿಕಲ್ಟ್ ಆಗುತ್ತೆ. ವಿ ನೆವರ್, ನಮಗೆ ಇಂಟೆಂಡೇ ಇರಲಿಲ್ಲ 300 ಸ್ಕ್ರೀನಲ್ಲಿ ಬರಬೇಕು ಅಂತ. ಟ್ರೇಲರ್ ರಿಲೀಸ್ ಆದಮೇಲೆ ವಿ ಗಾಟ್ ಸೋ ಮೆನಿ ಕಾಲ್ಸ್ ಫ್ರಮ್ ದ ಥಿಯೇಟರ್ಸ್. ಯು ವೋಂಟ್ ಬಿಲೀವ್, ಸಿನಿಪಾಲಿಸ್ ವರ್ ಸಪೋಸ್ ಟು ಡಬ್ ದಿಸ್ ಫಿಲ್ಮ್ ಇನ್ ಹಿಂದಿ. ವಿ ವರ್ ಸೋ ಕಾನ್ಫಿಡೆಂಟ್ ದಿಸ್ ಫಿಲ್ಮ್ ಇಸ್ ಗೋನ್ ಟು ವರ್ಕ್. 1 week ನೋಡೋಣ, ವರ್ಕ್ ಆಯ್ತು ಅಂದರೆ ನಾವು ಹಿಂದಿನಲ್ಲಿ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಯು ಡೋಂಟ್ ಪೇ ಅಸ್ ಎನಿಥಿಂಗ್ ಅಂತ. ದಿಸ್ ಈಸ್ ದ ಅಗ್ರಿಮೆಂಟ್ ದಟ್ ವಿ ಹ್ಯಾಡ್ ಪ್ರೀವಿಯಸ್ ನೈಟ್ ಆಫ್ ದಿ ರಿಲೀಸ್. ಸೊ ಅನ್ಫಾರ್ಚುನೇಟ್. ಸೊ ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಕೇಳೋದೇನು ಅಂತಂದರೆ, ಈಸ್ ಇಟ್ ಫಿಲಮ್ ಟೀಮ್ ಚಾಯ್ಸಾ ಆರ್ ಇಟ್ ಈಸ್ ಥಿಯೇಟರ್ಸ್ ಚಾಯ್ಸಾ ದಟ್
ಯು ಹ್ಯಾವ್ ಟು ಗೆಟ್ ರೆಡ್ಯೂಸ್. ಯಾಕಂದರೆ ನೀವು ಯು ಹ್ಯಾವ್ ಫಾರ್ ಎಕ್ಸಾಂಪಲ್ ಈಗ ಸಿಂಗಲ್ ನಮ್ಮ ಕಡೆ ಆ ಕೆಪಾಸಿಟಿ ಇದ್ದಾವೆ. ಸಿಂಗಲ್ ಥಿಯೇಟರ್ನಲ್ಲಿ ಸ್ಕ್ರೀನ್ಸಲ್ಲಿ ಹೋಗ್ಬೇಕಾದ್ರೆ ನನ್ನ ಕಡೆ ರೆಂಟ್ ಕೊಡೋಷ್ಟು ಕೆಪಾಸಿಟಿ ಇರಬೇಕು. ಅಂದರೆ ಒಂದು ಥಿಯೇಟರ್ಗೆ 6 ಲಕ್ಷ ಕೊಡೋಷ್ಟು ನನ್ನ ಕಡೆ ಕೆಪಾಸಿಟಿ ಇರಬೇಕು. ನೀವು ಎಷ್ಟು ಕಾನ್ಫಿಡೆಂಟ್ ಇರಬೇಕು ಅಲ್ಲಿ 18 ಲಕ್ಷ ಕಲೆಕ್ಷನ್ ಆಗಬೇಕು ಅಂತ. ಆ ಕೆಪಾಸಿಟಿ ಸಣ್ಣ ಸಿನಿಮಾಗೆ ಇರಲ್ಲ. ದ ಬೆಸ್ಟ್ ವೇ ಟು ಗೆಟ್ ಔಟ್ ಆಫ್ ಅಂದರೆ ಬಿ ಇನ್ ದಿ ರೈಟ್ ಸಿಚುವೇಶನ್ ಇಸ್ ಯು ಚೂಸ್ ಮಲ್ಟಿಪ್ಲೆಕ್ಸ್, ಬಿಕಾಸ್ ದಿಸ್ ಇಸ್ ಅ ಟೈಪ್ ಆಫ್ ಫಿಲ್ಮ್ ನೀವು ಮಲ್ಟಿಪ್ಲೆಕ್ಸಿಗೆ ಆಡಿಯನ್ಸ್ಗೆ ಕೇಟರ್ ಮಾಡ್ತೀರಾ. ಹೌದಾ? ನಂಗೆ ಇನ್ನೊಂದು ರಿಯಲೈಸ್ ಆಗಿತ್ತು ಅಂದರೆ ಸಿನಿಮಾ ನಾನು ನೋಡಿದಾಗ ಸಿಂಗಲ್ ಸ್ಕ್ರೀನಲ್ಲಿ ಏನೂ ಕಾಣಿಸೋದೇ ಇಲ್ಲ ಧೀರಜ್. ಸೊ ಐ ಥಿಂಕ್ ನಮ್ಮ ಕಡೆ ಆ ಚಾಯ್ಸ್ ಇಲ್ಲ, ಸಣ್ಣ ಸಿನಿಮಾದಲ್ಲಿ ಚಾಯ್ಸ್ ಇಲ್ಲ. ಎಸ್. ಆಯ್ತು ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಟ್ಸ್. ಬೇಗ ಕೇಳ್ತೀನಿ ಕ್ವಶನ್ನು, ಲೇಟ್ ಮಾಡಲ್ಲ. ಸೊ ನನಗೆ ಒಂದೇ ಕ್ವಶನು. ಸೊ ರೈಟಿಂಗ್ ಟೈಮಲ್ಲಿ ಆ ನಿರೂಪ್ ಭಂಡಾರಿ ಕ್ಯಾರೆಕ್ಟರ್ನ ಹಿಡ್ಕೊಂಡೇ ಫುಲ್ಲು ಇವ್ರ ಸ್ಟೋರಿ ಎಡಗೈ ಅಪಘಾತಕಾಂಡ ಸ್ಟೋರಿ ಫುಲ್ ತೊಗೊಂಡೋಗ್ಬೇಕಂತ ಡಿಸೈಡ್ ಆಗಿದೆ, ಇಲ್ಲ ಅದು ಫೈನಲಿ ರೈಟಿಂಗ್ ಟೈಮಲ್ಲಿ ಕನ್ಯೆ ಆಗೋಕ್ಕೆ ಬಂದಿದ್ದ ಕ್ಯಾರೆಕ್ಟ್ರ? ಓಕೆ, ಆ ಕ್ಯಾರೆಕ್ಟ್ರು ಸೃಷ್ಟಿ ಆದಮೇಲೆ ಅದಕ್ಕೆ ಕನೆಕ್ಷನ್ ಕೊಟ್ಬಿಟ್ಟು ಲಾಸ್ಟ್ ಎಂಡಿಂಗಲ್ಲಿ ಅದು ಒಂದು ಸೋಲಾಗಿ ಬಂದು ಅವನಿಗೆ ಇಂಟ್ರ್ಯಾಕ್ಷನ್ ಮಾಡ್ತು ಅನ್ನೋ ಥರ ಬಂತ? ಜಸ್ಟ್ ರೈಟಿಂಗ್ ಪಾರ್ಟ್ ಆಫ್ ಅಷ್ಟೇ ಒಂದು. ಇನ್ನೊಂದು ಬಂದುಬಿಟ್ಟು ನನಗೆ ಪರ್ಸ್ನಲಾಗಿ ಅನಿಸಿದ್ದು ಸುಮಾರು ಪಾಯಿಂಟ್ಸ್ ನನಗೆ ಥಿಯೇಟ್ರಲ್ಲಿ ನಾನು ನೋಡಿದಾಗ ಇಷ್ಟ ಆಯ್ತು. ನಾನು ಥಿಯೇಟ್ರಲ್ಲೇ ಹೋಗಿ ನೋಡಿದ್ದು, ಮಲ್ಟಿಪ್ಲೆಕ್ಸ್ ನೋಡಿಲ್ಲ. ಸೊ ಆಲ್ಮೋಸ್ಟ್ ಒಂದು 15 ಜನ ಬಂದಿದ್ದರು. 15 ಜನರಲ್ಲಿ 4 ಜನ ನಾವು ಯೂತ್ಸ್ ಇದ್ವಿ, ಇನ್ನು ಮಿಗ್ದವರೆಲ್ಲ ವಯಸ್ಸಾದವ್ರು ಬಂದಿದ್ರು. ಅದು ನನಗೆ ಖುಷಿ ಆಯ್ತು. ಸೊ ಅದು ನನಗೇನು ಪಾಯಿಂಟ್ ಅಂದರೆ, ಸೊ ಅವರೆಲ್ಲ ಮಲ್ಕೊಂಡ್ಬಿಟ್ರು, ಬಂದವ್ರು ಮಲ್ಕೊಂಡಿದ್ರು, ನಾವು 4 ಜನ ನೋಡ್ತಾ ಇದ್ವಿ. ಸೊ ಪಾಯಿಂಟ್ ನನಗೆ ಇಷ್ಟ ಆಗಲಿಲ್ಲ. ಏನಕ್ಕಂದರೆ ಅವ್ರು ಎಂಜಾಯ್ ಮಾಡ್ತಿರಲಿಲ್ಲ. ಯಾಕೊಂದು ರೀಸನ್ ಅಂತ ಅನಿಸ್ತು ಅಂದರೆ, ಅದು ಆಲ್ಮೋಸ್ಟ್ ಎಲ್ಲ ನೈಟ್ ಇತ್ತು. ಸೊ ಅವ್ರು ಯಾವ ಥರ ಆಡಿಯನ್ಸ್ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಅವರಿಗೆ ಫುಲ್ಲು ಜರ್ನಿ ಥರ ಸಮಥಿಂಗ್ ಅವ್ರ ರೆಗ್ಯುಲರ್ ಫಿಲಮ್ ನೋಡ್ಕೊಂಬಂದಿರೋ ಥರ ಇತ್ತು ಏನೋ ಗೊತ್ತಿಲ್ಲ. ಸೊ ಫುಲ್ ಫಿಲಮ್ ಆಲ್ಮೋಸ್ಟ್ ಒಂದು 60-40% ಆ ಥರ ಇತ್ತು, 60% ನೈಟು ಆ ಥರನೇ ಜರ್ನಿ ಎಲ್ಲ ಇತ್ತಲ್ಲ. ಸೊ ನೀವು ಇದನ್ನು ಗೊತ್ತಿದ್ದು ಓಕೆ ನನ್ನ ಸ್ಟೋರಿಗೆ ಹಿಂಗೆ ಬೇಕಿತ್ತು, ಈ ಥರನೇ ಬೇಕಿತ್ತು ಅಂತ ಡಿಸೈಡ್ ಮಾಡ್ಕೊಂಡು ಬರ್ಕೊಂಡಿದ್ದ, ಇಲ್ಲ ಅಂದರೆ ಪರವಾಗಿಲ್ಲ, ಜನ ಏನು ಅಂದ್ಕೊಂಡ್ರು ಪರವಾಗಿಲ್ಲ, ನಾನು ಹಿಂಗೆ ಮಾಡ್ತೀನಿ ಅಂತ ಮಾಡ್ಕೊಂಡಿದ್ದ, ಅಷ್ಟೇ ಎರಡು. ನಿರೂಪ್ ಅವ್ರ ಪಾರ್ಟ್ ಭಾಳ ಇಂಟ್ರೆಸ್ಟಿಂಗ್ ಇದೆ ಆ್ಯಕ್ಚುಲಿ. ನಾನು ಎಲ್ಲೂ ಶೇರ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ಅದು ಯಾವಾಗ ಈ ಫ್ರಸ್ಟ್ರೇಷನಲ್ಲಿ ಬರೆದಿದ್ನಲ್ಲ, ಆ 7 ದಿವಸ ಸ್ಕ್ರಿಪ್ಟ್ನಲ್ಲೇ ಇರಲಿಲ್ಲ. ಅದು ಬರ್ದಿಲ್ದಾಗ ಅಲ್ಲಿ ಒಂದೇನಂದರೆ, ಅದು ಯಾವಾಗ ಓದ್ದಾಗ ಇದರಲ್ಲಿ ಏನೋ ಒಂದು ಮಿಸ್ಸಿಂಗ್ ಇದೆ ಅಂತ ಎಲ್ಲರೂ ಹೇಳ್ತಿದ್ರು. ಒಂದು ದಿವಸ ಹಂಗೆ ರ್ಯಾಂಡಮಾಗಿ ಹೀಗೆ ಈ ಥರನೇ ಏನೋ ರ್ಯಾಂಡಮಾಗಿ ಹೇಳ್ಬಿಡ್ತೀನಿ, ಅವಾಗ ಒಂದು ಏನೋ ಸೋಲ್ ಮಿಸ್ಸಿಂಗ್ ಇದೆ ಅಂತ ಅಂದ್ಬಿಟ್ಟೆ ನಮ್ಮ ಟೀಮ್ದವ್ರಿಗೆ, ಸೋಲ್ ಮಿಸ್ಸಿಂಗ್ ಇದೆ ಅಂತ. ಸೊ ಹಾಗೆ ಥಿಂಕ್ ಮಾಡ್ಕೊಂಡು ಹೋದಾಗ ನಾವೊಂದು ಶಾರ್ಟ್ ಫಿಲ್ಮ್ ಬರೆದಿದ್ದೆ ಮುಂಬೈನಲ್ಲಿದ್ದಾಗ, ಹಿಂದಿ, ಏಕ್ ಗಲ್ತಿ ಅಂತ, ಒಂದು ಮಿಸ್ಟೇಕ್ ಅಂತ. ಹೌದಾ? ಸಿನಿಮಾದಲ್ಲೂ ನೋಡಿದ್ದೀರಾ, ಅವ್ನು ಒಂದು ತಪ್ಪು ಮಾಡಿದ್ರೆ ರಿಗ್ರೆಟ್ ಮಾಡೋಕ್ಕಾಗಲ್ಲ ಅಂತ ಹೌ ವಿ ಎಂಡೆಡ್ ಅಲ್ವಾ? ಸೊ ಅದು ಒಂದು ಮಿಸ್ಟೇಕ್ ಆ್ಯಕ್ಚುಲಿ ಒಂದು ಶಾರ್ಟ್ ಫಿಲ್ಮ್. ಅದು ನಿರೂಪ್ದೇನು ಎಂಟೈರ್ ಸೀಕ್ವೆನ್ಸ್ ಇದೆ ಅಲ್ಲ, ವಿತ್ ದಿ ಗನ್, ಸಮ್ ಈಸ್ ಗೋಯಿಂಗ್ ಟು ಕಮಿಟ್ ಸೂಸೈಡ್ ಆ್ಯಂಡ್ ಸಮ್ ಒನ್ ಎಲ್ಸ್ ಕಮ್ಸ್, ಅವ್ನು ರಿಯಲೈಸ್ ಮಾಡ್ತಾನೆ ಸೂಸೈಡ್ ಈಸ್ ನಾಟ್ ರೈಟ್ ಥಿಂಗ್ ಟು ಡೂ ಅಂತ. ಇಟ್ ವಾಸ್ ಅ ಕ್ಲೀಶೇ ಶಾರ್ಟ್ ಫಿಲ್ಮ್ ದಟ್ ಐ ಹ್ಯಾಡ್ ರಿಟರ್ನ್ ಲಾಂಗ್ ಬ್ಯಾಕ್. ಸೊ ಐ ಥಾಟ್ ಓಕೆ, ಇದು ಯಾಕೆ ಈ ಕಥೆನಲ್ಲಿ ತಂದು ಸ್ವಲ್ಪ ಬಿರಿಯಾನಿ ಮಾಡಬಾರ್ದು ಅಂತ ನಮ್ಮದು ಒಂದು ಡಿಸಿಷನ್ ಬಂತು. ನನಗೆ ಸ್ಪಾರ್ಕ್ ಚೆನ್ನಾಗಿ ಅನಿಸ್ತು, ಸೂಪರ್ ಅಲ್ಲ, ಬಟ್ ಇದು ಹೆಂಗೆ ಇಲ್ಲಿ ವ್ಯೂ ಇದಕ್ಕೆ ಇಲ್ಲಿ ಹೆಂಗೆ ಕನೆಕ್ಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊತ ಹೋದಾಗ, ಹಂಗೆ ನಾವೆಲ್ಲ ರ್ಯಾಂಡಮ್ ಪಿಚ್ ಮಾಡ್ತಾ ಇರ್ತೀವಲ್ಲ, ಆವಾಗ ಏನೋ ಒಂದು ಸಿಕ್ತು ಲೂಪ್ ಹೋಲ್ ನಮ್ಮ ಸಿನಿಮಾದಲ್ಲಿ, ಕಥೆನಲ್ಲಿ. ಈ ಲೂಪ್ ಹೋಲ್ ಹಿಡಿದೇ ಇದಕ್ಕೆ ನಿರೂಪ್ ಅವ್ರದಕ್ಕೆ ಜಾಯ್ನ್ ಆಗಿ ಮಾಡಿಬಿಡೋಣ ಅಂತ ಅನಿಸ್ತು. ಆ್ಯಂಡ್ ಐ ಥಿಂಕ್ ಅದು ಒಂದು ಸೋಲ್ ಇದ್ದಿದ್ದಕ್ಕೆ ಅದು ಒಂದು ಮಜಾ ಇದೆ ಅಂದ ನನಗೆ ಆ್ಯಸ್ ಅ ಫಿಲ್ಮ್ ಮೇಕರ್. ನಾನು ಯಾಕಂದರೆ ಸಿನಿಮಾ ಅಲ್ಲಿ ಎಂಡ್ ಆಗೋದಿಲ್ಲ, ಕ್ಲೈಮ್ಯಾಕ್ಸ್ ಆ್ಯಕ್ಚುಲಿ ವಾಸ್ ಸಪೋಸ್ ಟು ಬಿ ಸಮಥಿಂಗ್ ಎಲ್ಸ್. ವಿ ಸ್ಪೆಂಟ್ ಅರೌಂಡ್ 20-25 lakhs ಫಾರ್ ದ ಕ್ಲೈಮ್ಯಾಕ್ಸ್, ವಿಚ್ ವಿ ಡಿಂಟ್ ಹ್ಯಾವ್ ಇನ್ ಅವರ್ ಫಿಲ್ಮ್. ದಟ್ ವಾಸ್ ಸಪೋಸ್ ಟು ಎಂಡ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ಬಟ್ ನಿರೂಪ್ ಮತ್ತು ದಿಗಂತ್ ಅವ್ರದ್ದು ಶೂಟ್ ಆದಮೇಲೆ, ಆ ಸೀಕ್ವೆನ್ಸ್ ನೋಡಾದ್ಮೇಲೆ, ಪರ್ಸ್ನಲಿ ಆ್ಯಸ್ ಅ ಡೈರೆಕ್ಟರ್ ಐ ಫೆಲ್ಟ್ ದಿಸ್ ಇಸ್ ಅ ಎಂಡ್ ದಟ್ ಐ ವಾಂಟ್ ಟು ಡೂ ಇಟ್. ಇನ್ನು ಮುಂದೆ ಏನು ಸಿನಿಮಾ ತೊಗೊಂಡೋದ್ರೆ ಇಟ್ ಈಸ್ ಗೋನ್ ಟು ಬಿ ಪ್ರೋಲಾಂಗ್ ಅಂತ. ಸೊ ದಟ್ ಈಸ್ ದ ರೀಸನ್ ಐ ಥಾಟ್ ಓಕೆ, ಐ ನೋ ಮೋಸ್ಟ್ ಆಫ್, ಅಂದರೆ ನನಗೆ ಅದೇ ಹೇಳ್ತಿಲ್ಲ, ನಾನು ಎಲ್ಲರಿಗೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ದ ಆಡಿಯನ್ಸ್ ಹ್ಯಾಡ್ ಕಮ್ ದೇರ್ ವಿತ್ ಸಮ್ ಎಕ್ಸ್ಪೆಕ್ಟೇಷನ್, ದಿಸ್ ಇಸ್ ಗೋನ್ ಟು ಬಿ ಕಂಪ್ಲೀಟ್ಲಿ ಹ್ಯೂಮರಸ್. ಎಲ್ಲರದ್ದು ಎಕ್ಸ್ಪೆಕ್ಟೇಷನ್ ಬೇರೆ, ಎಲ್ಲರೂ ಕ್ರೈಮ್ ಥ್ರಿಲ್ಲರ್ ಅಂತ ಬಂದಿರ್ತಾರೆ, ಎಲ್ಲರೂ ಬೇರೆ ಎಕ್ಸ್ಪೆಕ್ಟೇಷನ್ ಬಂದಿರ್ತಾರೆ. ಮೇ ಬಿ ಅವ್ರಿಗೆ ಅದು ವರ್ಕ್ ಆಗಿರಲ್ಲ. ಓಕೆ, ಐ ಸ್ಟಿಲ್ ಬಿಲೀವ್ ಯಾರಿಗೆ ವರ್ಕ್ ಆಗಿದೆಯಲ್ಲ, ಐ ಥಿಂಕ್ ಓಕೆ ಏನು ಬೆಟರ್ ಮಾಡ್ಬೋದಾಗಿತ್ತು ಅಂತ ಅವ್ರ ಕಡೆ. ಯಾಕಂದರೆ ನೀವು ಹೇಳಿದ್ರಿ ದೇರ್ ಇಸ್ ಪ್ಲಸ್ ಆ್ಯಂಡ್ ಮೈನಸ್, ಸೊ ಐ ಹ್ಯಾವ್ ಟು ಲಿಸನ್ ಟು ದ್ಯಾಟ್ ಆಲ್ಸೋ. ಬಟ್ ಅನ್ಫಾರ್ಚುನೇಟ್ ಅದು ಮಲ್ಕೊಂಡಿದ್ದು ನೋಡ್ರೆ ನನಗೆ ಬೇಜಾರಾಯಿತು. ಸೊ ದೇ ಹ್ಯಾಡ್ ಟು ಇನ್ವೆಸ್ಟ್ 200 rupees ಟು ಸ್ಲೀಪ್ ಸಮ್ವೇರ್ ಇನ್ ಥಿಯೇಟರ್. ದೇ ಕುಡ್ ಹ್ಯಾವ್, ಐ ಥಿಂಕ್, ಯಾ, ಐ ಹೋಪ್ ಯು ಗಾಟ್. Sir, now that you have some experience in filmmaking, ನೀವು ನೆಕ್ಸ್ಟ್ ಬರಿಬೇಕಾದ್ರೆ
ಅಂದರೆ ನಿಮ್ಮ ಕ್ರಿಯೇಟಿವಿಟಿನ ಸ್ಟಾಪ್ ಮಾಡ್ತೀರಾ ಎಲ್ಲರೂ, ಇಲ್ಲ ಇದಾಗಲ್ಲ, ಇದು ರಿಸೋರ್ಸಬಲ್ ಇಲ್ಲ ನಾನು ಯೋಚನೆ ಮಾಡ್ತಿರೋದಕ್ಕೆ, ಅದಕ್ಕೆ ನನಗೆ ಗೊತ್ತಿದೆ, ಅದಕ್ಕೆ ನಾನು ಇದನ್ನು ತೊಗೊಳಲ್ಲ ಅಂತ, ಇಲ್ಲ ಹಿಂದೆ ಮಾಡಿದ್ರಲ್ಲಿ ಆ ಥರ ಏನಾದ್ರು ತುಂಬ ಕಟ್ಸ್ ಮಾಡಿದ್ದೀರಾ? ನೀವು ಈಗ ತಾನೇ ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಬೇರೆ ಹೆಂಗೋ ಇರಬೇಕಿತ್ತು. ಇಲ್ಲ ಎಸ್, ಅದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರೇ ಹೇಳ್ತಾರೆ ನಮಗೆ, ಇದು ಮುಂಚೆ ಬುದ್ಧಿ ಇರ್ತಿದ್ದಂದ್ರೆ 25 ಲಕ್ಷ ಶೇರ್ ಮಾಡ್ತಿದ್ವಿ ಅಂತ. ಸೊ ಅವ್ರು ಯಾವಾಗೂ ಅದೇ ಕಾಡಿಸ್ತಾರೆ ನಮ್ಗೆ, ಯಾವಾಗೂ ಆ ಒಂದು ಸೀಕ್ವೆನ್ಸ್ ಬಗ್ಗೆ ನೀವು ತಪ್ಪು ಮಾಡೋದ್ರಲ್ಲಿ ಅಂತಿರಲ್ವ, ಇಲ್ಲಿ ತಪ್ಪು ಮಾಡಿದ್ವಿ ಅಂತ. ನೆಕ್ಸ್ಟ್ ಟೈಮ್ ಅದೇ ರೈಟಿಂಗ್ನಲ್ಲೇ ಏನಾಗ್ಬಿಡುತ್ತಂದರೆ, 4 years ಈಸ್ ಅ ಲಾಂಗ್ ಸ್ಪ್ಯಾನ್. ಯಾವುದೋ ಒಂದು ಸಿನಿಮಾಗೆ 1 ವರ್ಷ ಅಷ್ಟೇ ಇರಬೇಕು. ಪ್ರೊಡ್ಯೂಸರ್ ಹ್ಯಾಸ್ ಟು ಬಿ ಸ್ಟ್ರಾಂಗ್ ಆ್ಯಂಡ್ ಡೈರೆಕ್ಟರ್ನು, ಅಂದರೆ ಫಾರ್ ಎಕ್ಸಾಂಪಲ್ ನಮ್ದು ಯಾರು ಇನ್ವೆಸ್ಟರ್ ಅವ್ರು ಏನು ಫುಲ್ಫಿಲ್ ಮಾಡಿಬಿಟ್ಟಿದಂದರೆ ಪ್ರಾಮಿಸ್, ದಿಸ್ ಫಿಲ್ಮ್ ಕುಡ್ ಹ್ಯಾವ್ ಸೀನ್ ದಿ ಲೈಟ್ ದಟ್ ಟೈಮ್. ಅವಾಗ ಆ ಕಟ್ಟಿನೇ ಇರ್ಬೋದಾಗಿತ್ತು, ಅವಾಗ ನನ್ನ ಸೆನ್ಸಿಬಿಲಿಟಿ ಅದೇ ಇತ್ತು, ಅಲ್ಲೇ ಎಂಡ್ ಮಾಡಬೇಕು ಅಂತ, ಅದಕ್ಕೆ ಅದು ಶೂಟ್ ಮಾಡಿದ್ನಲ್ಲ. ಬಟ್ ಥ್ರೂ ಔಟ್ 4 years ಟೈಮ್ ಚೇಂಜ್ ಹಾಕ್ಕೊಂತ ನಂದು ಟೇಸ್ಟ್ ಆಫ್ ಫಿಲ್ಮ್ ಮೇಕಿಂಗ್ ಎಲ್ಲ ಚೇಂಜ್ ಹಾಕ್ಕೊಂತ ಹೋಯಿತು. ಸೊ ಫಾರ್ ಅ ಫಿಲ್ಮ್ ವಿಚ್ ಗೋಸ್ ಫಾರ್ ಲಾಂಗ್ ರನ್ ಅಲ್ವಾ, ಇಟ್ಸ್ ವೆರಿ ಡಿಫಿಕಲ್ಟ್. ನಮ್ಮ ಜಡ್ಜ್ಮೆಂಟ್ ಕಳ್ಕೊಂಡ್ಬಿಡ್ತೀವಿ, ಎಸ್ಸಲ್ಲಿ ಸಿನಿಮಾ ನೋಡ್ತೀವಿ, ಯಾಕಂದರೆ ಒಬ್ರಿಗೆ ಅದಿಷ್ಟ ಆಗಿರುತ್ತೆ, ಇನ್ನೊಬ್ರಿಗೆ ಅದಿಷ್ಟ ಆಗಿರುತ್ತೆ. ಸೊ ನಾವು ಏನೂ ಮಾಡಿದ್ರೂ ಇಲ್ಲಿ ಏನೇನು ತಪ್ಪು ಮಾಡಿದ್ದೀನಲ್ಲ, ಆ್ಯಸ್ ಏನು ಕಟ್ ಮಾಡಿದೆ, ಮೇ ಬಿ ಏನು ಕ್ರಿಯೇಟಿವ್ ಲಿಬರ್ಟಿ ತೊಗೊಂಡಿದ್ದೆ, ಯಾರಿಗೇನು ವರ್ಕ್ ಆಗಿಲ್ಲ, ಅವೆಲ್ಲ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲ ಸೀರಿಯಸ್ ಆಗಿ ತೊಗೊಳಲ್ಲ, ಅಂದೇನಲ್ಲ ರಾತ್ರಿ ನನಗೆ ಏನಾದ್ರು ಕಾಡಿಸ್ತು ಅಂತಂದರೆ ಡೆಫಿನೆಟ್ಲಿ ಸೀರಿಯಸ್ ತೊಗೊತೀನಿ. ಸೊ ಆ ಥರ ಒಂದು ಸ್ವಲ್ಪ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ. ಬಟ್ ಎಷ್ಟು ಹಾನೆಸ್ಟಾಗಿದೆ ಫಸ್ಟ್ ಫಿಲ್ಮ್ನಲ್ಲಿ, ಅದಕ್ಕಿಂತ ಡಬಲ್ ಹಾನೆಸ್ಟ್ ಆಗಕ್ಕೆ ಟ್ರೈ ಮಾಡ್ತೀನಿ ಸೆಕೆಂಡ್ ಸಿನಿಮಾದಲ್ಲಿ. ಬಿಕಾಸ್ ನನಗೆ ಈಗ ಗೊತ್ತಾಗ್ಬಿಟ್ಟಿದೆ ಹೆಂಗೆ ಸಿನಿಮಾ ಮಾಡೋದು ಅಂತ. ಇಷ್ಟು ದಿವಸ ಗೊತ್ತಿರಲಿಲ್ಲ, ಈಗ ಗೊತ್ತಾಗ್ಬಿಟ್ಟಿದೆ ಎಲ್ಲಿ ಮ್ಯಾನಿಪುಲೇಟ್ ಮಾಡ್ಬೋದು ಅಂತ. ಸೊ ಐ ವಿಲ್ ಡೂ ಇಟ್. ಸೊ ಮೇ ಬಿ ಐ ಥಿಂಕ್ ನೆಕ್ಸ್ಟ್ ಸಿನಿಮಾ ಯಾವಾಗ ಇನ್ನೊಂದು 2 ವರ್ಷ ಲೇಟ್ ಆಗಿ ಮಾಡಿದ್ರೂ, ಬಟ್ ಆ ಸಿನಿಮಾ 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ. ದಟ್ ಈಸ್ ದ ಪ್ರಾಮಿಸ್ ದಟ್ ಐ ಹ್ಯಾವ್ ಗಿವನ್. ಸೊ ಮೇ ಬಿ ಇಟ್ ವಿಲ್ ಟೇಕ್ another 3 years ಫಾರ್ ಮೀ ಟು ಡೂ another film, ಬಟ್ ಆ ಮೇಕಿಂಗ್ ಓನ್ಲಿ 1 year ಫ್ರಮ್ ಸ್ಟಾರ್ಟ್ ಟು ಕಂಪ್ಲೀಟ್ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಐ ವಿಲ್ ಬಿ ಪೇಷಂಟ್ ಬಿಕಾಸ್ ಐ ಹ್ಯಾವ್ ಚೋಸನ್ ದಿಸ್ ಪ್ರೊಫೆಷನ್. ಸೊ ಐ ವಾಂಟ್ ಟು ಎಂಟರ್ಟೈನ್ you guys, and that's what it is. So yes, thank you so much. So glad that you guys came here. Ayo, Dheeraj, you are brave enough to do this thing, man. No, I was in that zone where I really didn't want to speak to anyone. Manel kuntbidana anta. But the thing is, I felt like let's go sit, talk to people and understand what went wrong, what went left and right. So let's discuss.